ಸ್ನೇಹಿತರೆ, ಇವತ್ತು ನಾನೊಂದು ತುಂಬಾ ವಿಶಿಷ್ಟವಾದಂತಹ ಪರ್ಸನಾಲಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೇನೆ. ಜೀವನದ ಯೌವನ ಚಿಗುರೊಡೆಯುವ ಸಂದರ್ಭದಲ್ಲಿ ನಡೆದಂತಹ ಒಂದು ಕಹಿ ಘಟನೆ, ಅದೆಷ್ಟೋ ದಿವ್ಯಾಂಗರ ಪಾಲಿಗೆ ಬೆಳಕಾಗಿರುವಂತಹ ಅತ್ಯುತ್ತಮ ಸಾಧಕ ಇವರು. ಅವರೇ ನಮ್ಮ ಹೆಮ್ಮೆಯ ಶ್ರೀ ವಿನಾಯಕರಾವ್ ಅಜ್ಜೋಳಿಗೆ ಇವರು. ನಿಮ್ಮ ಒಂದು ಬಾಲ್ಯದ ಕ್ಷಣಗಳು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣಂದಿರೊಟ್ಟಿಗಿನ ಒಂದು ಒಡನಾಟ. 8ನೇ ಮಗ, ಯಾಕಂದ್ರೆ 8ನೇ ಮಗ ಆಗುವಾಗ ಎಲ್ಲರೂ ಕೂಡ ಸ್ವಲ್ಪ ಕಣ್ಣು ದೊಡ್ಡ ಮಾಡಿ ನೋಡ್ತಾರೆ. RSS ನೊಟ್ಟಿಗೆ ನಿಮ್ಮ ಬಾಲ್ಯದ ಒಡನಾಟ ಉಂಟು. ಆ ಆಟಕ್ಕಾಗಿ ಶಾಖೆಗೆ ಹೋದವರು, ಅಯೋಧ್ಯೆಗೆ ಹೋದ ಆ ಒಂದು ಸಂದರ್ಭ, ತಂದೆಯವರು ಇದ್ರು. ಆ ಟೈಮಲ್ಲಿ ಅದಕ್ಕೆ ಇಲ್ಲ 90ಕ್ಕೆ ಪೆಟ್ಟು ತಿನ್ನೋದಕ್ಕೆ, ಹಾಡು ಹೇಳಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಎಸ್ಐ ಇರಬೇಕು, ನಿಲ್ಲಿಸ್ರ ಅಂತ ಹೇಳಿ. ಅದು ಪ್ರತಾಪಣ್ಣನಿಗೆ ನಿಲ್ಲಿಸ್ರ ಎಂತದ್ದು. ಅವರು ಹೇಳಿದ ಹಾಡು, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ವಾಯ್ಸು ಮತ್ತು ಅವರ ಹೈಟ್ ಅದು ಇವತ್ತಿಗೆ ಸಹ ನನ್ನ ಒಳಗೆ ಉಂಟು. 11,000 ವೋಲ್ಟಿನ ಆ ವೈರ್, ಅದರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಹೊರಗೆ ಇರ್ತದೆ, 2-3 ಇಂಚ್ ಮುಟ್ಟಬೇಕಂತಿಲ್ಲ, ದೂರದಲ್ಲಿ ಇರ್ತದೆ. ಸೊ ಟೆಸ್ಟರ್ ಆದ ಆ ಗ್ಯಾಪಲ್ಲಿ ಇರುವಾಗ ಶಾಕ್ ಆಗಿ ಬಿದ್ದಾಗುವಾಗ ಗೊತ್ತಾಯಿತು, ಗುಯ್ ಅಂತ ಇಡೀ ಶರೀರದಲ್ಲಿ ಶಬ್ದ ಬಂತು. ಎಂಥದ್ದು ಏನು ಅಂತ ಗೊತ್ತಿಲ್ಲ, ಬಿದ್ದಿದೆ. ಅವನು ಸೀದಾ ಮಗುವಿನ ಹಾಗೆ ತಗೊಂಡೋದ, ಹೀಗೆ ತಗೊಂಡು ಅವನ ಪಕ್ಕದ ಅವನ ಮನೆಗೆ ಮಲಗಿಸಿದ, ನೀರು ಕೊಟ್ಟ. ಅಂಬಾಸಿಡರ್ ಕಾರು ಯಾರು ತಂದರು, ನನ್ನನ್ನು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡುವಾಗ ನನ್ನ ಕಾಲನ್ನು ಹೊರಗಿಟ್ರು. ಮತ್ತು ಆಗದ ರಸ್ತೆಗಳು, ಏರಿಳಿತ, ಎಲ್ಲ ಇಡೀ ನನ್ನ ಡಿಸೇಬಿಲಿಟಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಮಾಡಿ ಬಿಟ್ಟಿತ್ತು. ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಅಂತ ಮತ್ತೆ ಬಂತು. ಅವರು ನನ್ನ ಮನೆಯವರಿಗೆ ಹೇಳಿದ್ರು, ಪ್ರಪಂಚದ ಎಲ್ಲಿ ಹೋದರೂ ಕೂಡ ಸ್ಪೈನಲ್ ಇಂಜುರಿ ಅವರಿಗೆ ಇಷ್ಟೇ ಮಾಡೋದು, ಅವನನ್ನು ಬೇಗ ಬಿಡುದಿಲ್ಲ. ನನ್ನ ಕಣ್ಣೆದುರು ಅವನು ಕೂತ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ಅವನು ವೀಲ್ ಚೇರಲ್ಲಿ ಹೋಗುವಾಗ ಆಗ್ತದೆ ಅನ್ನುವಂಥದ್ದು ನನ್ನದು. ಸುಸೈಡ್ ಮಾಡ್ಲಿಕ್ಕೂ ಕೂಡ ದಾರಿಗಳನ್ನು ಹುಡುಕುದ ಇದೆ. ದಾರಿಗಳು ಇಲ್ಲಲ್ಲ, ವೀಲ್ ಚೇರ್ನ ಮೇಲೆ ಇರುವಾಗ ಕೆರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೆರೆ ದೂರ, ಹ್ಯಾಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿನಾಯಕ ಹೊರಟೋಗ್ತಾ ಇದ್ದಾನೆ, ಕಂಟ್ರೋಲ್ ಬರ್ತಾ ಇಲ್ಲ, ಬದುಕುವ ಎಲ್ಲ ದಾರಿಗಳು ಬಂದವು. ಕೆಲಸಕ್ಕೆ ಪ್ರಾರಂಭ, ಸೇವಾ ಭಾರತಿ. ಅವತ್ತಿನ ಇವತ್ತಿನವರೆಗೆ 21 ವರ್ಷ ಆಯಿತು. ತಿರುಗಿ ನೋಡಿದ್ದಂದ್ರೆ ಏನೆಲ್ಲ ಮಾಡಿದ್ದೇವೆ ಅಂತ ಅಷ್ಟೇ. ಲಿಂಕ್ ನಾನು ಬಿಟ್ಟಿದ್ದೇನೆ, ತಂತಿ. ನೀವು ಇಷ್ಟು ಖುಷಿಯಲ್ಲಿದ್ದೀರಿ, ಸರಿ ಇದ್ದೀರಿ, ತೆಗೆದ್ರೆ ಮತ್ತೆ ನಿಮಗೆ ಡಿಫಾರ್ಮಿಟಿಗೆ ಹೋದ್ರೆ ಕಷ್ಟ ಉಂಟು. ಒಳಗೊಂದು ನನ್ನ ಆಸ್ತಿ ಉಂಟು. ನಮ್ಮಲ್ಲಿ ಯಾವತ್ತೂ ಕಾರ್ಯಕರ್ತರು ಕಿಸೆಯಲ್ಲಿ ದುಡ್ಡು ಇಟ್ಟುಕೊಂಡು ಕೆಲಸ ಮಾಡೋದಲ್ಲ, ಬಾಕಿಯವರ ಕಿಸೆಯಲ್ಲಿ ಇದ್ದದನ್ನು ನೋಡಿ ಕೆಲಸ ಮಾಡ್ತಾರೆ. ಸತ್ತೆನೆಂದೇನ ಬೇಡ, ಸೋತೆನೆಂದೇನ ಬೇಡ, ಬತ್ತಿದ್ದೆನ್ನೋಳು ಸತ್ತೋದು ಊಟ ಏನ ಬೇಡ, ಮೃತ್ಯುವೆನ್ನುವುದು ತೆರೆ ಏರು ತೆರೆ ಇಳಿತ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ಸ್ನೇಹಿತರೆ, ಇವತ್ತು ನಾನೊಂದು ತುಂಬಾ ವಿಶಿಷ್ಟವಾದಂತಹ ಪರ್ಸನಾಲಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೇನೆ. ಜೀವನದ ಯೌವನ ಚಿಗುರೊಡೆಯುವ ಸಂದರ್ಭದಲ್ಲಿ ನಡೆದಂತಹ ಒಂದು ಕಹಿ ಘಟನೆ ಅವರು ನಡೆದಾಡದೆ ಇರುವ ಹಾಗೆ ಮಾಡುತ್ತೆ. ಆದ್ರೆ ಅದೇ ಕಹಿ ಘಟನೆಯನ್ನ ಜೀವನದ ಪರಿಣಾಮಕಾರಿ ತಿರುವಾಗಿ ಇವರು ಉಪಯೋಗಿಸ್ಕೊಳ್ತಾರೆ. ತಾನು ನಡೆಯುವುದಲ್ಲದೆ ತನ್ನಂತೆ ಇರುವ ಸಾವಿರಾರು ದಿವ್ಯಾಂಗರನ್ನು ಜೊತೆಯಾಗಿ ನಡೆಸ್ತಾರೆ. ಕುಳಿತವರನ್ನ ನಿಲ್ಲಿಸಿದವರನ್ನ ನಡೆಸುವವರನ್ನ ಗುರಿ ಮುಟ್ಟುವವರೆಗೆ ಅವರ ಸಾಧನೆಯ ಹಂತಕ್ಕೆ ತಲುಪಿಸುವಂತಹ ಛಲಗಾರ ಇವರು. ಸಾಧನೆಯ ಅನ್ವರ್ಥ ನಾಮವೇ ಇವರು. ಕಲ್ಲು ಮುಳ್ಳುಗಳನ್ನ ಮೆಟ್ಟಿ ನಿಂತು ಅದನ್ನೇ ಸಾಧನೆಯ ಮೆಟ್ಟಿಲಾಗಿ ಪರಿವರ್ತಿಸಿಕೊಂಡಂತಹ ಮಹಾನ್ ಚಿಂತಕರು ಹೌದು. ಇವರು ಹಠಬಿಡದ ಛಲಗಾರನಾಗಿ, ಚೈತನ್ಯದ ಚಿಲುಮೆಯಾಗಿ, ಉತ್ಸಾಹದ ನಲುಮೆಯಾಗಿ, ನಗುಮುಖದ ವಿನಾಯಕನಾಗಿ, ಸೇವಾ ಭಾರತೀಯ ಬೆನ್ನೆಲುಬಾಗಿ, ಸೇವಾಧಾಮವೆಂಬ ಪುನಶ್ಚೇತನ ಕೇಂದ್ರದ ಸಾರಥಿಯಾಗಿ, ಸ್ಥಾಪಕರಾಗಿ, ಇದೀಗ ಅದೆಷ್ಟೋ ದಿವ್ಯಾಂಗರ ಪಾಲಿಗೆ ಬೆಳಕಾಗಿರುವಂತಹ ಅತ್ಯುತ್ತಮ ಸಾಧಕ ಇವರು. ಅವರೇ ನಮ್ಮ ಹೆಮ್ಮೆಯ ಶ್ರೀ ವಿನಾಯಕರಾವ್ ಅಜ್ಜೋಳಿಗೆ ಇವರು. ಸರ್, ತಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ದ ಶೋ. ಧನ್ಯವಾದಗಳು. ಹೇಗಿದ್ದೀರಿ? ಸೂಪರ್. ಆರಾಮ? ಜೀವನ ಹೇಗಿದೆ? ಖುಷಿಯ ಬದುಕು. ಅಮೇಜಿಂಗ್. ಯಾಕಂದ್ರೆ ಬದುಕನ್ನು ಬದುಕಿಸ್ಬೇಕಲ್ಲ, ಬದುಕಬೇಕು, ಅದನ್ನು ಬದುಕಿಸ್ಬೇಕು. ಕರೆಕ್ಟ್. ಇನ್ನಷ್ಟು ಬದುಕುಗಳನ್ನು ಕೂಡ ಬೇರೆಯವರದನ್ನು ಬದುಕಿಸ್ಲಿಕ್ಕೂ ಕೂಡ ಖುಷಿ. ಖಂಡಿತ.
ಸರ್, ಈ ಒಂದು ಇಂಟರ್ವ್ಯೂ ತುಂಬಾ ಸ್ಪೆಷಲ್ ಅಂಡ್ ಡಿಫರೆಂಟ್ ಇಂಟರ್ವ್ಯೂ ಆಗಿರುತ್ತೆ. ಯಾಕಂದ್ರೆ ಸೇವಾ ಭಾರತೀಯ ಇಂಟರ್ವ್ಯೂಸ್ ಆಗಿರಬಹುದು, ಆದ್ರೆ ವಿನಾಯಕ್ ರಾವನ್ನ ಒಬ್ಬ ವ್ಯಕ್ತಿಯಾಗಿ ಅವರ ಒಂದು ಫಿಲ್ಟರ್ಲೆಸ್ ಕಾನ್ವರ್ಸೇಷನ್ ಅನ್ನ ಜನರಿಗೆ ಪರಿಚಯಿಸುವಂತಹ, ತೆರೆ ಇಡುವಂತಹ ಒಂದು ಪುಟ್ಟ ಕಾರ್ಯಕ್ರಮ ಇದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಕೇಳಿದಾಗ ಇಷ್ಟು ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಒಂದು ಚೈಲ್ಡ್ಹುಡ್ಡಿನಿಂದಾನೇ ನಿಮ್ಮ ಒಂದು ಎಂಟೈರ್ ಜರ್ನಿಯನ್ನ ಒಂದು ಅನ್ಫೋಲ್ಡ್ ಮಾಡುವಂತಹ ಸಮಯ ಇದು. ಸೊ ನಿಮ್ಮ ಒಂದು ಬಾಲ್ಯದ ಕ್ಷಣಗಳು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣಂದಿರೊಟ್ಟಿಗಿನ ಒಂದು ಒಡನಾಟ, ನಿಮ್ಮ ಬಾಲ್ಯ ತುಂಬಾ ಸುಂದರವಾಗಿತ್ತು ಆಗಿನ ಕಾಲಕ್ಕೆ. ಸೊ ಆ ಒಂದು ಜರ್ನಿ ಹೇಗಿತ್ತು ನಮ್ಮೊಟ್ಟಿಗೆ ಹೇಳ್ಬೋದಾ? ಹಾ, ಯಾಕಂದ್ರೆ ದೊಡ್ಡ ಫ್ಯಾಮಿಲಿ. ಓಕೆ. ಕೃಷ್ಣಯ್ಯ ಅಪ್ಪ, ಸುಶೀಲಾ ಅಂತ ಅಮ್ಮ. ಓಕೆ. 8ನೇ ಮಗ. ಯಾಕಂದ್ರೆ 8ನೇ ಮಗ ಆಗುವಾಗ ಎಲ್ಲರೂ ಕೂಡ ಸ್ವಲ್ಪ ಕಣ್ಣು ದೊಡ್ಡದು ಮಾಡಿ ನೋಡ್ತಾರೆ. 8ನೇ ಮಗ ಅಂತ. 4 ಅಕ್ಕಂದಿರು, 3 ಅಣ್ಣಂದಿರು. ಓಕೆ. 2 ಅಣ್ಣಂದಿರಾದ್ಮೇಲೆ 4 ಅಕ್ಕಂದಿರು, ಮತ್ತೆ ನಾವಿಬ್ಬರು. ಅದು ಕೂಡ ದೇವರು ಸೀಕ್ವೆನ್ಸ್ ಆಗಿ ಮಾಡಿದ್ದಾರೆ. ಬಾಲ್ಯ ಅನ್ನುವಂಥದ್ದು ಆಟೋಟಗಳು, ಶಾಲೆ ಮುಗ್ದ ನಂತರ ಮತ್ತೆ ಊಟ ಮಾಡಿ ಮತ್ತೆ ಶಾಲೆ ಗ್ರೌಂಡಿಗೆ ಹೋಗುವಂಥದ್ದು. ಶಾಖೆ ಇತ್ತು, ಶಾಖೆಯಲ್ಲಿ ಆಟ ಇದರೊಟ್ಟಿಗೆ ಸ್ವಲ್ಪ ಬಡತನದ ರುಚಿ ಕೂಡ ಕಂಡವನು. ಅಪ್ಪ ಹೋಟೆಲ್ ಮಾಡ್ತಾ ಇದ್ರು. ಅವರ ತೀವ್ರತರವಾದಂತಹ ಏನು ಅವರಿಗೆ TB ಬಂದದ್ದು. ಬಟ್ ಹೋಟೆಲ್ ಅನ್ನು ಬಿಟ್ಟು ಮತ್ತೆ ಮನೆಗೆ ಫಿಕ್ಸ್ ಆದ್ರು. ಮನೆಯಲ್ಲಿ ಅಂದ್ರೆ ಒಂದು 20 ಎಕರೆ ಜಾಗವನ್ನ ಅವರು ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಇವತ್ತು ನನ್ನ ಬೆನ್ನೆಲುಬೆ ಅದು ಕೃಷಿಕ ಅಂತ ಬರುವಂತದ್ದು. ಆ ಹೋಟೆಲ್ ನಾನು ನೋಡಿರ್ಲಿಲ್ಲ, ಯಾಕಂದ್ರೆ ಅವರು ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಾ ಇದ್ರು. ಆಗಾಗ ಕಾಫಿ ಕುಡಿಲಿಕ್ಕೆ, ಕಾಫಿ ಅಂತಲ್ಲ, ಏನಾದ್ರೂ ತಿಂಡಿ ತೆಕ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎರಡನೇದೊಮ್ಮೆ ಜಾಂಡೀಸ್ ಆದಾಗ ಮಧ್ಯಾಹ್ನ ಊಟ ಬೇಡ ಅಂತೇಳಿ ಒಂದು ಲೋಟ ಹಾಲು ಮತ್ತು ಒಂದು ಬನ್ಸ್ ಕೊಡುವಂಥದ್ದು ಅಲ್ಲಿ ಇತ್ತು. ಅದು ಬಾಡಿಗೆದ್ದು ಶ್ರೀಧರ್ ಭಟ್ರು ಹೋಟೆಲ್ ಮಾಡ್ತಾ ಇದ್ರು. ಆಗ ಶಾಲೆ ಮಧ್ಯಾಹ್ನಕ್ಕೆ ಅಲ್ಲಿ ಹೋಗುವಂಥದ್ದು. ಇದು ಬಾಲ್ಯ. ಯಾಕಂದ್ರೆ ಒಂದು ಹಂತದಲ್ಲಿ ಯಾಕಂದ್ರೆ ನನ್ನ ಅಣ್ಣನವರೆಲ್ಲ ಅಕ್ಕನವರೆಲ್ಲ ಮದುವೆ ಆಗಿ ಹೋಗುವ ಆ ಸಂದರ್ಭ, ಅಣ್ಣನವರು ಬೇರೆ ಬೇರೆ ಊರುಗಳಲ್ಲಿ ಜಾಬಿಗಾಗಿ ಹೋಗ್ತಾ ಇರುವಂಥದ್ದು. ಮತ್ತೆ ನನ್ನ ಅಪ್ಪ ನನ್ನನ್ನು ಭಾರಿ ಹತ್ತಿರದಲ್ಲಿ ಎಂತದು ನೋಡಿದವರು. ಯಾಕಂದ್ರೆ ಅವರ ಎಲ್ಲದರ ಕೆಲಸದೊಟ್ಟಿಗೆ ನಾನು ಇದ್ದೆ. ಯಾಕಂದ್ರೆ ಬೆಳಿಗ್ಗೆ ವೀಳ್ಯದೆಲೆ ಕೊಯ್ತಾ ಇದ್ರು, ಅದನ್ನು ಸೂಡಿ ಕಟ್ತಾ ಇದ್ರು. ನಾವು ಶಾಲೆಗೆ ಹೋಗುವಾಗ 10 ಸೂಡಿಯನ್ನು ಅದೇ ಶ್ರೀಧರ್ ಭಟ್ರ ಅಂಗಡಿ ಹತ್ರ ಇನ್ನೊಂದು ಅಂಗಡಿ ಇತ್ತು, ಇಸುಬು ಅಂತ, ಅಲ್ಲಿ ಇಡಬೇಕಾಗಿರ್ಬೇಕು. ಅಲ್ಲಿ ಇಡಬೇಕು ನಾವು. ಅಲ್ಲಿಂದ ಕುಂಜಗೌಡರು ತಕೊಂಡೋಗಿ ಅವರ ಅಂಗಡಿಯಲ್ಲಿ ಮಾರುವವರು. ಇದು ನಿತ್ಯ ಕೆಲಸ ನಮ್ಮದು. 8-10 ಸೂಡಿ, ಸ್ವಲ್ಪ ಏರಿಳಿಕೆ ಆಗ್ತಾ ಇತ್ತು. ಇದು ಒಂದು ಶಾಲೆ ಮುಗಿಸಿ ಬಂದು ಪುನಃ 4 ಹೊತ್ತು ಊಟ, ಹೋಗುವಾಗ ಊಟ, ಮಧ್ಯಾಹ್ನಕ್ಕೆ ಬಂದ ಊಟ, ಸಂಜೆ ಬಂದ ಊಟ, ರಾತ್ರಿ ಊಟ. ಇದು 4 ಊಟ ಮಾಡಿ ಅಭ್ಯಾಸ ಇದ್ದವರು. ಸಂಜೆ ಏನಂದ್ರೆ ಆಟಾಡ್ಲಿಕ್ಕೆ ಹೋಗು, ಏನೋ ಹೋಗು, ಬರುವಾಗ 1 kg ಅಥವಾ 2 kg ಅಕ್ಕಿ ದಿನ ತರಬೇಕಿತ್ತು. ಆ ಚೀಲದಲ್ಲಿ ಆ ಕಡೆ ಮತ್ತು ಈ ಕಡೆ ಒಂದು ತೆಂಗಿನೆಣ್ಣೆ 100 ml, ಇನ್ನೊಂದು ಕಡೆ ಕೊರಸಂಡಿ ಅಂತ ಹೇಳ್ತಾ ಇತ್ತು, ಎಳ್ಳೆಣ್ಣೆ ಬದಲೆಲ್ಲ ಉಪಯೋಗ ಮಾಡುವಂತಹದ್ದು, ಅದು ತರಬೇಕಿತ್ತು. ಮತ್ತೆ ಈ ತರ ಸಣ್ಣ ಪುಟ್ಟ ಸಾಮಾನುಗಳು, ಇಡೀ ಈಗದ ಹಾಗೆ ಇಡೀ ತಿಂಗಳಿಗೆ ಬೇಕಾದಷ್ಟು, ವಾರಕ್ಕೆ ಬೇಕಾಗುವಷ್ಟು ಇಲ್ಲ ಹಾಗೆ. ಇನ್ನು ಆಗ ಏನಂದ್ರೆ ಮಧ್ಯಾಹ್ನ ಬರುವಾಗ ಪೋಸ್ಟ್ ಮ್ಯಾನ್ ಅನ್ನು ನೋಡುವರು ನಾವು. ಯಾಕಂದ್ರೆ ತುಂಬಾ ಪತ್ರಗಳು ಬರ್ತಾ ಇತ್ತಪ್ಪ ನಿಗೆ. ಯಾಕಂದ್ರೆ ಅಪ್ಪ ಪತ್ರ ಬರೆಯೋರು ಅಣ್ಣನವರಿಗೆ. ಯಾಕಂದ್ರೆ ಮೊಬೈಲ್ ಇಲ್ಲ, ಕಾರ್ಡ್ಗಳು ಬರ್ತಾ ಇತ್ತು ಚಿಕ್ಕಪ್ಪನವ್ರದ್ದು, ಅದನ್ನು ಓದುವಂಥದ್ದು. ಮತ್ತೆ ಅಣ್ಣ ಬಾಂಬೆಯಿಂದ ಲೆಟರ್ ಅವನು ಕೂಡ ಬರಿತಾ ಇದ್ದ, ಅದನ್ನು ಓಪನ್ ಮಾಡಿ ನೋಡ್ಲೇಬೇಕಿತ್ತು ನನಗೆ. ಯಾಕಂದ್ರೆ ನನ್ನ ಜೀವನದ ಎಲ್ಲ ತಿರುವುಗಳಲ್ಲಿ ಅವನು ಗಟ್ಟಿ. ಇದು ಜೀವನ ಒಂದು ಕಡೆಯಿಂದ. ಅದು ಬರ್ತಾ ಬರ್ತಾ ಏನಾಯ್ತಂದ್ರೆ ಒಂದು ನಿರ್ಣಾಯಕ ಹಂತದಲ್ಲಿ ನನ್ನದು SSLC ಮಾಡುವಾಗ ಒಂದು ನಿರ್ಣಯಕ್ಕೆ ಬಂದ್ರು ಅಣ್ಣನವರು. ಏನಂದ್ರೆ ಇನ್ನು ಮನೆಯಲ್ಲಿ ಕುತ್ಕೊಳ್ಬೇಕವ ಅಂತ.
ಹ್ಮ್ ಯಾಕಂದ್ರೆ ಕೃಷಿ ನೋಡ್ಬೇಕು, ಸ್ವಲ್ಪ ತೋಟ ಇಟ್ಟಿದ್ರು, ಮನೆಯಲ್ಲಿ ಗದ್ದೆ ಇತ್ತು, ಜವಾಬ್ದಾರಿ ಇದೆ. ಇನ್ನು ಬೆಟ್ಟ ಗುಡ್ಡಗಳಿರುವಂತ ಈ ಜಾಗ ಇದು. ಹೌದು. ಆದ ಕಾರಣ ಏನು ಕಾಟು ಮರಗಳೆಲ್ಲ ಇತ್ತು, ಹ್ಮ್ ಕಾಡಿನ ಹಾಗೆ. ಇದ್ರ ಕೃಷಿ ಆಗ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ತನಗೆ ಯಾರು ಊರಲ್ಲಿಲ್ಲ, ಅಣ್ಣ ಅಕ್ಕನವರು ಯಾರು ಇಲ್ಲ. ಆದ ಕಾರಣ ನೀನು ಸೆಟ್ ಆಗ್ಬೇಕು. ಆಗ ಒಂದು ನನ್ನ ಜೀವನದಲ್ಲಿ ಅಣ್ಣನವರು ಡಿಸಿಷನ್ ಮಾಡಿದ್ದು ಭಾರಿ ಒಳ್ಳೇದಾಗಿದೆ. ಯಾಕಂದ್ರೆ ಒಂದು ಡಿಗ್ರಿ, ಯಾವ್ದಾದ್ರು ಒಂದು ಡಿಗ್ರಿ ಬೇಕು, ಹ್ಮ್ SSLC ಸಾಲುದಿಲ್ಲ ಅಂತ. ಓಕೆ. ಆದ ಕಾರಣ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ 3 ವರ್ಷ. ಹ್ಮ್ SSLC ಮಾಡಿಸಿದ ಕೂಡ ಮೂಡುಬಿದ್ರೆ, SN ಮೂಡುಬಿದ್ರೆ ಪಾಲಿಟೆಕ್ನಿಕ್, ಮಹಾವೀರ ಕಾಲೇಜಿನ ಕಂಪೌಂಡ್ನೊಳಗೆ. ಆಗ ತುಂಬಾ ಕಡಿಮೆ ಸ್ಟ್ರೆಂತ್ ಕೂಡ ಕಡಿಮೆ, ಹೊಸ ಸಿಲೆಬಸ್, ಕಷ್ಟ ಆಗ್ತಾ ಇತ್ತು. SSLC ಆಗಿ ಇಂಗ್ಲಿಷ್ ಕಲಿಬೇಕಿತ್ತು. ಅದು ಕಲ್ತ ರೀತಿಗಳು ಕಷ್ಟ ಇತ್ತು. ಯಾಕಂದ್ರೆ ಪುನಃ ಮನೆಗೆ ಬಂದು ವಾರಕ್ಕೊಮ್ಮೆ ಬರ್ತಾ ಇದ್ದೆವು, ರೂಮ್ ಮಾಡಿದ್ದೆವು. ಹ್ಮ್ ಈಗ SSLC ಅವರೆಗೆ ಅದೇ ಏನಾಯ್ತು, ಅಕ್ಕನವರು ಇದ್ರು, ಅವರು ಡಿಗ್ರಿ ಇದ್ರು, ಅಣ್ಣ ಹೈಸ್ಕೂಲಿಗೆ ಹೋಗ್ತಾ ಇದ್ದ, ಹಾಗೆ ಹೀಗೆ ಅಂತ 3 ವರ್ಷ ಡಿಫರೆನ್ಸ್ ನನ್ನ ಅಣ್ಣನಿಗೆ. ಬಟ್ SSLC ಅಲ್ಲಿ ಅವರೆಲ್ಲ ಡಿಸೈಡ್ ಮಾಡಿದ್ರು ಇವನು ಪಾಸ್ ಆಗುದಿಲ್ಲ ಅಂತ. ಯಾಕಂದ್ರೆ ನಾನು ಓದ್ಲಿಕ್ಕೆ ಬಾರಿ ಹಿಂದೆ. ಉದಾಸೀನ? ಆದ್ರೆ ಉದಾಸೀನ ಅಂತಲ್ಲ, ಬೇಡ ಅಂತ ಸ್ವಲ್ಪ ಏನಾದ್ರೂ ಇರ್ತದಲ್ಲ ಒಳಗೆ, ನಿಮ್ಮ ಹಾಗೆಲ್ಲ ಈಗಿನ ಹುಡುಗರು ಕೂಡ ಹಾಗೆ, ಓದೋದು ಕಡಿಮೆ ಆದ್ರೆ ಬರೀತಾರೆ, ಒಳ್ಳೆ ಕ್ರಿಯೇಟಿವ್ ಇದೆ, ಕ್ರಿಯೇಟಿವ್ ಇದೆ. ಹಾಗೆ ಭಾರಿ ಕಷ್ಟದಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಜಸ್ಟ್ ಪಾಸ್ ಆಗಿ, ಜಸ್ಟ್ ಫಸ್ಟ್ ಕ್ಲಾಸ್, 362 ಮಾರ್ಕ್, 360ಕ್ಕೆ ಫಸ್ಟ್ ಕ್ಲಾಸ್. ಆದ್ರೆ ದೇವರಿಗೆ 106 ಕೋಟಿ ಪ್ರಣಾಮಗಳನ್ನು ಮಾಡಿದ್ದೇನೆ. ಯಾಕೆಂದ್ರೆ ಮತ್ತೆ ಸಿಕ್ಕಿದ್ದು ಕೂಡ ಅದೇ ಡಿಪ್ಲೊಮಾದಲ್ಲಿ ಪುನಃ ಸೈನ್ಸ್ ಮ್ಯಾಥ್ಸೇ ಇತ್ತು. ಬೇಡ ಬೇಡ ಅಂತ ಹೇಳಿದ್ರು ಕೂಡ ಅದು ಬಂದಿತ್ತು. ಅಲ್ಲಿಯೂ ಕೂಡ ಜಸ್ಟ್ ಪಾಸ್, ಸೈನ್ಸ್ ಮ್ಯಾಥ್ಸ್ 35 ಡಿಗ್ರಿ ಸಿಕ್ತು. ಹಾ, ಅದು ಆಗಿತ್ತು. ಆದ್ರೆ ಕೊನೆಯ ವರ್ಷ ನನ್ನದು ಒಂದು ಸಬ್ಜೆಕ್ಟ್ ಹೋಯ್ತು, ಫೇಲ್ ಆಯ್ತು. ಕಾರಣ ಏನಂದ್ರೆ ಡಿಪ್ಲೊಮಾ ನ್ಯೂ ಸ್ಕೀಮ್ ತಗೊಂಡ ಕಾರಣ, ನಮ್ಮದು ಕಾಲೇಜಿನ 3rd ಬ್ಯಾಚ್, ನಾವು ನ್ಯೂ ಸ್ಕೀಮ್ ನಮಗೆ ಸಿಕ್ಕಿತ್ತು. ಬಟ್ ನಮ್ಮ ಲೆಕ್ಚರರ್ ಎಲ್ಲ ಡಿಪ್ಲೊಮಾ ಆದವರು ಮಾತ್ರ, ಇಂಜಿನಿಯರ್. ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಕಷ್ಟ ಇತ್ತು. ಮತ್ತೆ ನಿಟ್ಟೆ ಕಾಲೇಜಿಗೆ ಹೋಗಿ ನಾವು ಅಲ್ಲಿಯ ಲೆಕ್ಚರರ್ ಇಂದ ನೋಟ್ಸ್ ತರುವಂತ ಸ್ಥಿತಿ ಇತ್ತು. ಅಂತೂ ಅಷ್ಟು ಪಾಸ್ ಆಗಿದ್ದು ದೇವರ ಪುಣ್ಯ. ಮತ್ತು ಮೂಡಬಿದ್ರೆಯಲ್ಲಿ ಒಬ್ಬ ಹನುಮಂತ ಇದ್ದಾನೆ. ಇನ್ನು ಕೂಡ ನಾನು ಅಲ್ಲಿ ಹನುಮಂತನಿಗೆ ಅದು ಆ ಒಂದು ಸಬ್ಜೆಕ್ಟ್ ಏನು ಫೇಲ್ ಆಗಿದೆ ಅದನ್ನು ಪಾಸ್ ಮಾಡ್ಲಿಕ್ಕೆ ಹರಕೆ ಹೊತ್ತದ್ದು ಇನ್ನು ತೀರಿಸ್ಬೇಕಷ್ಟೇ. ಇನ್ನು ಕಣ್ಣಿಟ್ಟಿರ್ಬೇಕು ನಿಮ್ಮ ಮೇಲೆ. ಯಾಕಂದ್ರೆ ಅವನ ಕೃಪೆ ಇನ್ನೂ ಸಹ ಉಂಟು, ಕೊಡ್ಬೇಕು. ಯಾಕಂದ್ರೆ ಬೊಂಡ ಕೊಡ್ತೇನೆ ಅಂತ ಹೇಳಿದ್ದೇನೆ, ಕೊಡ್ಬೇಕಾದಷ್ಟು. ಯಾಕಂದ್ರೆ ದೇವರು ಇದು ಇವತ್ತಿನವರೆಗೆ ನನ್ನ ಹತ್ತಿರ ಇರೋವರಿಗೆ ಹೇಳಿದ್ದೇನೆ ಅಷ್ಟೇ. ಹಾ, ಪುನಃ ಇಲ್ಲಿ ಬರುವಾಗ ಏನು ಡಿಪ್ಲೊಮಾ ಆಗಿ ಮನೆಗೆ ಬಂದೆ. ಮನೆಗೆ ಬಂದಾಗುವಾಗ ಮನೆಯಲ್ಲಿ ಏನು ಇಲ್ಲ. ಆಗ ತಂದೆಯವರು ಕೂಡ ತೀರಿದ ಸಂದರ್ಭ 1991. ಯಾಕಂದ್ರೆ ಅದು ಒಂದು ನಿರ್ಣಯ ಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಯಿಂದ ಡಿಗ್ರಿ ಮಾಡಿ ಮನೇಲಿದ್ದು ಜಾಬ್ ಈಗ ಅಥವಾ ಏನು ಅಂತ ಸ್ವಲ್ಪ ಮನೆ ಡಿಗ್ರಿ ಅಂದ್ರೆ ಡಿಪ್ಲೊಮಾ ಮಾಡಿದ ಆ ಸಂದರ್ಭದಲ್ಲಿ ಇಲ್ಲಿಯೇ ಉಳಿಯುವುದ, ಹೇಗೆ ಉಳಿದೆ ಮಾಡುವಂಥದ್ದು, ಅಥವಾ ಹೊರಗಡೆ ಕೆಲಸ ಇಲ್ಲೇ ಕಾಂಟ್ರಾಕ್ಟ್ ಆಗುವಂಥದ್ದು, ಅದು ಸ್ವಲ್ಪ ಸಂದಿಗ್ಧತೆ ಅಂತಲ್ಲ, ನೋಡುವ ಅಂತ ಹೇಳಿ ಮುಂದೆ 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 ಸ್ವಲ್ಪ, ಈಗ ತುಳುವಲ್ಲಿ ಹೇಳ್ತಾರಲ್ಲ ತಿರ್ಗೆಲ್ಲ ಅಂತ, ಸ್ವಲ್ಪ ಆ ರೀತಿಯಲ್ಲಿ ಇದ್ದೆ. ತಿರ್ಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ, ಟ್ರಯಲ್ ಅಂತಲ್ಲ, ಹೋದಲ್ಲಿ ಗಾಳಿ ಬಂದಲ್ಲಿ ಹೋಗುದು, ಅವರು ಸಿಕ್ಕಿದ್ರು ಅವರೊಟ್ಟಿಗೆ ಹೋಗುದು, ಯಾವಾಗನೋ ಮನೆಗೆ ಬರುದು. ಅಮ್ಮ ಮಾತ್ರ ಇದ್ರು, ಅಪ್ಪ ತೀರಿದ ನಂತರ. ನಮ್ಮ ಊರಿನ ಇದೇ ಪಕ್ಕದ ಕಲ್ಮಂಜದಲ್ಲಿ ಬಾಲಚಂದ್ರವರು ಅಂತ ಇದ್ದಾರೆ, ನಿಮ್ಮ ಮನೆ ಹತ್ರ. ಅವರ 4 ಮಂದಿ ಮಕ್ಕಳ ದೋಸ್ತಿ ನಾನು. ವಿಶೇಷತೆ ಅದು. ಯಾಕಂದ್ರೆ ಅರುಣ ಇರ್ಬೋದು, ನನ್ನೊಟ್ಟಿಗೆ ಕಲ್ತಂತ ಅಶೋಕ ಈಗ ಡಾಕ್ಟರ್ ಆಗಿದ್ದಾನೆ, ಇನ್ನು ರಾಜಶೇಖರ್ ಇಲ್ಲ, ಅದೊಂದು ದುರದೃಷ್ಟ, ಇನ್ನೊಬ್ಬ ಗೋಪಾಲಕೃಷ್ಣ. ಈ ಎಲ್ಲರ ಒಟ್ಟಿಗೆ ಓಡನಾಟ ಇತ್ತು. ಹೆಚ್ಚಾಗಿ ಅಲ್ಲೇ ಇರ್ತಾ ಇದ್ದೆ. ಯಾಕಂದ್ರೆ ಅಶೋಕ ಕ್ಲಾಸ್ಮೇಟ್ ಇದ್ದ, ರಾಜಶೇಖರ್ RSS ನ ದೋಸ್ತ ಇದ್ದ, ಅರುಣ ಸ್ವಲ್ಪ ಸೀನಿಯರ್ ಆಗಿ 1-2 ವರ್ಷ ಸೀನಿಯರ್ ಆಗಿ ಇದ್ದು. ಅವರು ಅಲ್ಲ ಮನೆಗೆ ಹೋಗೊಮ್ಮೆ ಜೋರು ಮಾಡಿದ್ರು, ನೀವು ಹೀಗೆ ತಿರುಗುತ್ತಾ ಇರುದಲ್ಲ, ಅಷ್ಟೊಳ್ಳೆ ಜಾಗ ಉಂಟು ಅಪ್ಪ ಮಾಡಿಟ್ಟದ್ದು, ಅದನ್ನ ಕೃಷಿ ಮಾಡಬೇಕು, ಕೃಷಿ ಮಾಡ್ಲಿಕ್ಕೆ ಲೋನ್ ಉಂಟು LD ಬ್ಯಾಂಕ್ ಅಲ್ಲಿ, ಸಾಧ್ಯ ಇಲ್ಲ. ಆಗ ಏನು ಅಣ್ಣ ಅಕ್ಕನವರು ಒಳ್ಳೆ ಜಾಬ್
ಅಂತಲ್ಲ, ಅಂತೂ ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ಹೊರತು ಇಲ್ಲಿಗೆ ಈ ಕೃಷಿಗಾಗಿ ಮಾಡುವಷ್ಟು ಅವರು ಸಮರ್ಥರು ಆಗ್ಬೇಕಿತ್ತು. ಅಂದ್ರೆ ಆಗ್ಲಿಕ್ಕೆ ಅವರಿಗೆ ಕೂಡ. ಆದ ಕಾರಣ ಅವರು ಹೇಳಿದ್ರು, ಅವರ ಹೆಂಡತಿಯ ಸೈಡ್ ಒಂದು ಪಾಲುಪಟ್ಟಿ ಆಗುವಾಗ 2 ಎತ್ತುಗಳು ಅವರಿಗೆ ಸಿಕ್ಕಿತ್ತು. ಅದು ಎತ್ತುಗಳಂದ್ರೆ ಊರಿದ್ದು ದೊಡ್ಡ ಏನು ಘಾಟಿ ಎತ್ತುಗಳು, ಎತ್ತರ ಕೂಡ ಇತ್ತು, ಚಂದ ಕೂಡ ಇತ್ತು. ಅವ್ರೇನ್ ಹೇಳಿದ್ರು, ನಾನು ಎತ್ತುಗಳನ್ನು ತಂದು ಕೊಡ್ತೀನಿ, ನೀನು ಗದ್ದೆ ಸ್ಟಾರ್ಟ್ ಮಾಡುವುದು. ಹಾಗೆ ಕೃಷಿಗೆ ಇಳಿಲಿಕ್ಕೆ ಕಾರಣ ಅದೇ ಆಯ್ತು. ಅವರು ಕೂಡ ಏನು ಜೀವನದ ಒಬ್ಬ ಎಂತ ಹೇಳುದು ತಿರುವುಗಾರ ಅವರು, ನನ್ನ ಜೀವನದ ತಿರುವಲ್ಲಿ ಹಿರಿಯರು ಅವರು. ಯಾಕಂದ್ರೆ ಅವರೇ ಮನೆಗೆ ತಂದು ದನಗಳನ್ನು ಹಟ್ಟಿಗೆ ಕಟ್ಟಿ ಬೈಲು ನೀರು ಕೊಟ್ಟು ಮತ್ತೆ ಗೋಡೆ ವಿನಾಯಕರೇ ಅಂತ. ಹಾಗೆ ಏನಿಲ್ಲ ಅಂದ್ರೆ 2,000 ಕೊಟ್ಟಿದ್ದೇನೆ ಆ ಟೈಮಲ್ಲಿ. ಬೇಡ ಅಂತ ಹೇಳಿದ್ದಾರೆ, ಬಟ್ ಟ್ರಾವೆಲಿಂಗ್ ಅದನ್ನು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಅವರೇ ಮಾಡಿದ್ರು. ಬಟ್ ಅಲ್ಲಿ ನಂಗೆ ಅನಿಸ್ತದೆ ಆಗ ಎಂತ ಕೃಷಿಗೆ ನನ್ನ ಅದು ಪೂರ್ತಿ ಅಲ್ಲಿಗೆ ಹೋಗ್ತಾ ಇತ್ತು. ಕೃಷಿಯಲ್ಲಿ ಖುಷಿ ಕಾಣುವಂಥದ್ದು ದಿನಗಳು ಪ್ರಾರಂಭ ಆಯ್ತು. ಯಾಕಂದ್ರೆ ಆ ವರ್ಡ್ ಕೂಡ ಈಗ ಅನ್ಸುದದು ಆಗದ ಖುಷಿ. ಯಾಕಂದ್ರೆ ಒಂದು 5-6 ವರ್ಷ ಒಳ್ಳೆ ಸಾಕಿದ ನಂತರ ಅದೇ 2,000 ಅಲ್ಲ 3,000ಕ್ಕೆ ಮಾರಿದ್ದೇನೆ ನಾನು ಆ ಎತ್ತುಗಳನ್ನು. ಯಾಕಂದ್ರೆ ಆಗ ಸ್ವಲ್ಪ ಬೇಜಾರಾಗಿತ್ತು, ಯಾಕಂದ್ರೆ ನಂಗೆ ತಿರುವು ಕೊಟ್ಟದ್ದು ಅದು. ಹಾಗೆ ಅಂತೂ ಅನಿವಾರ್ಯ ಬೇಕಿತ್ತು, ಯಾಕಂದ್ರೆ ಸಾಕ್ಲಿಕ್ಕೆ ಕಷ್ಟ ಉಂಟು, ದುಡಿಯುವಂಥದ್ದು ಕೈಗಳು ನೋಡುವಂಥದ್ದಿಲ್ಲ, ಇಲ್ಲಿ ಕೆಲಸದವರ ಕೊರತೆಗಳು ಇರ್ಬೋದು. ಈಗ ದಿನ ಹೋಗ್ತಾ ಇರುವಾಗ ಮತ್ತೆ ಯಾರೋ ಹೇಳಿದ್ರು, ಒಂದು ರುಡ್ಶೆಟ್ಟಿಯಲ್ಲಿ 1 ತಿಂಗಳದ್ದು ಟ್ರೈನಿಂಗ್ ಉಂಟು, ಡಿಪ್ಲೊಮಾ ಮತ್ತು ITI ಆದವರಿಗೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, EDP ಅಂತ 1 ತಿಂಗಳದ್ದು ಜಾಯಿನ್ ಆಯ್ತು. ಗಂಜಿ ರುಡ್ಶೆಟ್ಟಿಯಲ್ಲಿ ಬೆಳಿಗ್ಗೆ ಅಲ್ಲಿಗೆ ಹೋಗ್ಬೇಕು, ಮನೆಗೆ ಬರ್ಲಿಕ್ಕಿಲ್ಲ, ಅಲ್ಲೇ ಇರ್ಬೇಕು. ಅಲ್ಲಿಯೂ ಕೂಡ ನಮ್ಮ ಕಾವಂದ್ರು ಕೊನೆಯ ವ್ಯಾಲಿಡಿಕ್ಟ್ರಿಯಲ್ಲಿ ಇದ್ದದ್ದು. ಯಾರದ್ದು ಕೆಲಸ ಲೆಕ್ಕಾಚಾರ ಬರೆಯುವುದಕ್ಕಿಂತ ನಿಮ್ಮದೇ ಲೆಕ್ಕಾಚಾರವನ್ನು, ಅದು 100 ರೂಪಾಯಿ ಉಳಿಕೆ ಆಗ್ಲಿ, ಆದಾಯ ಖರ್ಚು ವೆಚ್ಚ ಇದನ್ನೆಲ್ಲ ಮಾಡುವಂಥದ್ದು ಆಗ್ಬೇಕು. ಅದು ಅವರ ಕನಸು, ಅದು ರೂಟ್ ಸೆಟ್. ಆ ರೀತಿಯಲ್ಲಿ ನಾನು ಒಂದು ರೀತಿಯಲ್ಲಿ ನಾನು ಕೂಡ ಅದೇ ಹಂತಕ್ಕೆ ಬಂದೆ. ಯಾಕಂದ್ರೆ ಯಾವ್ದು ಅಷ್ಟಾಗುವಾಗ ನಾನು ಇನ್ನೊಬ್ರೊಟ್ಟಿಗೆ ವೈರಿಂಗ್ ಕಲೀಲಿಕ್ಕೆ ಮತ್ತು ವೈರಿಂಗ್ ಮಾಡ್ಲಿಕ್ಕೆ, ಮನೆಗೆ ಹತ್ತಿ ಅಂತ ಸರ್ವಿಸ್ ಹೇಳಿಲಿಕ್ಕೆ, ಗೋಡೆ ತೂತು ಮಾಡ್ಲಿಕ್ಕೆ, ಇದು ಚಿಪ್ ಮಾಡ್ಲಿಕ್ಕೆ ಎಲ್ಲ ಕೈಗಳನ್ನೆಲ್ಲ ಗಾಯ ಮಾಡಿಕೊಂಡು ಹೋಗಿದ್ದೇನೆ. ಆಗ ಅವರು ಸಹ ಸಂಬಳ ಕೊಡುವಂಥದ್ದು ಇಲ್ಲ, ನಿನ್ನ ಹತ್ರ ಎಷ್ಟು ಉಂಟು ನೋಡು, 10 ರೂಪಾಯಿ ಉಂಟಾ 20 ರೂಪಾಯಿ ಉಂಟಾ ಅಂತ ನೋಡುವವರು ಒಬ್ರು ಕಾಂಟ್ರಾಕ್ಟ್. ಯಾಕಂದ್ರೆ ಸ್ವಲ್ಪ ಮನೆಯಿಂದ ಸಹ ತಗೊಂಡು ಹೋಗ್ತಾ ಇದ್ದೆ, ಸ್ವಲ್ಪ ಅಡಿಕೆ ಇತ್ತಲ್ಲ ಕೈಯಲ್ಲಿ ಇಡ್ತಾ ಇತ್ತು. ಇದು ಜೀವನ. ಯಾಕಂದ್ರೆ ನಂಗೆ ಅದು ಆ ಕೈ ನೋವುಗಳು ಮತ್ತೆ ನಂಗೆ ಅದು ಖುಷಿಯ ನೋವುಗಳಾಯ್ತು. ಯಾಕಂದ್ರೆ ಬರ್ತಾ ಬರ್ತಾ ಅದು ಇನ್ನೊಬ್ರು ಕರೆದ್ರು, ನಿಂಗೆ ಸಂಬಳ ಕೊಡ್ತೇನೆ, ನಿಂಗೆ ಸಂಬಳ ಅಲ್ಲಿ ಇಲ್ಲ, 1-1.5 ವರ್ಷ ಆಗಿತ್ತು, ಸ್ವಲ್ಪ ಕಲ್ತಾಗಿತ್ತು, ಹೆಲ್ಪರ್ ಆಗಿ ಬಾ. ಹಾಗೆ ಪ್ರಪ್ರಥಮವಾಗಿ ನಾನು ಇನ್ನೊಬ್ರೊಟ್ಟಿಗೆ ಕೆಲಸ ಮಾಡಿ 20 ರೂಪಾಯಿ ದುಡಿದದ್ದು ಉಂಟು. ತಿಂಗಳಿಗೆಲ್ಲ, ದಿನಕ್ಕೆ ಒಬ್ರು 20 ರೂಪಾಯಿ ಕೊಟ್ಟರು. ದಿನ ಕೆಲಸ ಮಾಡ್ಲಿಕ್ಕೆ ಮತ್ತೊಬ್ರು ಕರೆದ್ರು, 40 ರೂಪಾಯಿಯ ಸಂಬಳದಲ್ಲಿ ದುಡ್ದಿದ್ದೇನೆ. ಆಗ ತುಂಬಾ ದುಡ್ದು. ಮತ್ತೆ ಈ 20 ರೂಪಾಯಿ ಯಾರು ಕೊಟ್ರು ಅಂದ್ರೆ ಆನಂದ್ ಶೆಟ್ರು ಅಂತ ದೊಡ್ಡ ಕಾಂಟ್ರಾಕ್ಟರ್ ಇದ್ರು, KEBಯ ಎದುರೇ, ಅವರು ಸಹ ಕಾಂಟ್ರಾಕ್ಟರ್. ಬಟ್ ಅವರಿಗೆ ಬರೀಲಿಕ್ಕೆ ಕಷ್ಟ, ಆದ ಕಾರಣ ನನ್ನ ಅಕ್ಷರಗಳನ್ನು ನೋಡಿ ಅವರು ಫಿಲಪ್ ಮಾಡ್ಲಿಕ್ಕೆ ಹೀಗೆ ಅಂತ ಹೇಳಿದ್ರು. 1-2 ಫಿಲಪ್ ಮಾಡ್ಲಿಕ್ಕೆ ಹೇಳಿಕೊಟ್ರು, ಮತ್ತೆ ಎಲ್ಲ ಮಾಡ್ತಾ ಹೋದೆ. ಅವರು ಹೇಳಿದಾಗೆ ತೆಗೆದು 20 ರೂಪಾಯಿ ಕೊಟ್ಟರು. ಅದು ಶುರುವಿನ ನನ್ನ ಕೆಂಪು ನೋಟು 20 ರೂಪಾಯಿದು ದುಡಿತ. ಖುಷಿಯಾಗಿದೆ, ಖರ್ಚು ಮಾಡ್ಲಿಕ್ಕೆ ಮಾತ್ರ ಮನಸ್ಸಿಲ್ಲ ಅಂತ. ಮತ್ತೆ 40 ರೂಪಾಯಿ ಸಿಕ್ಕಿತ್ತು. ಮತ್ತೆ ಅನ್ಸಿತು ಇನ್ನೊಬ್ರೊಟ್ಟಿಗೆ ಅಲ್ಲ ನನ್ನ ಕೆಲಸ ಅಂತ. ಮತ್ತು ಇಲ್ಲಿ ರೋಡ್ ಶೆಟ್ಟಿಯಲ್ಲಿ ಹೇಳಿಕೊಟ್ಟಿದಾರಲ್ಲ, ನನ್ನ ಖರ್ಚನ್ನು ನಾನೇ. ಮತ್ತೆ ಲೋನಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನಿಗೆ ಬರೆದಾಗ ನಂಗೆ 15 ಲಕ್ಷ ರೂಪಾಯಿ, ಸಾರಿ 15,000 ರೂಪಾಯಿ ಸ್ಯಾಂಕ್ಷನ್ ಆಯ್ತು. ಇನ್ನೂ ಒಂದು ಟ್ರೈನಿಂಗ್ ಯಾವುದೋ 1 ದಿನದ್ದು ಹೋಗಿದ್ದೆ, ಅಲ್ಲೇ ಹೇಳಿದ್ರು ನಿಮಗೆ 15 ಅಲ್ಲ ಇನ್ನು 25 ಉಂಟು ಲಿಮಿಟ್, ನೀವು ಒಂದು ಲೆಟರ್ DIC ಇಂದ ತರಬೇಕು ಅಂತ, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಬೈಕಂಪಾಡಿಯಲ್ಲಿ. 25 ಸ್ಯಾಂಕ್ಷನ್ ಆಯ್ತು. ಹಾಗೆ ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಅನ್ನುವಂತಹ ಒಂದು ಫರ್ಮ್ ಅನ್ನು ಹಳೆಪೇಟೆಯಲ್ಲಿ ರಾಮ ಮಂದಿರದ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಪ್ರಾರಂಭ ಮಾಡುವಂತ ಎಂತ ಅವಕಾಶಗಳು ಸಿಕ್ಕಿತು. ಆದ್ರೆ ನಂಗೆ ಅದು ಶಕ್ತಿ ಇರ್ಲಿಲ್ಲ. ನನ್ನೊಟ್ಟಿಗೆ ಅವಿನಾಶ್ ಅಂತ ಒಬ್ಬ ಇದ್ದ, ಅವನು ಕೂಡ ಡಿಪ್ಲೊಮೊ
ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದವ. ಹ್ಮ್ 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 ಆದ್ರೆ ಅವನು ಏನೇನೋ ಮಾಡಿಕೊಂಡು ವೈಂಡಿಂಗ್ ಕಲ್ತುಕೊಂಡು ಮನೆಯಲ್ಲಿದ್ದ. ಪುನಃ ನಾವು ಒಟ್ಟಾದೆವು. ಹಾ ಹಾ ಸಿಂಧು ಎಲೆಕ್ಟ್ರಿಕಲ್ಸ್ ಆಗುವಾಗ ಅವನನ್ನು ಕೂಡ ಪಾರ್ಟ್ನರ್ ಅಂತ ಹೇಳಿ ಕರ್ಕೊಂಡು ಬಂದು ಅವನಿಗೆ ವೈಂಡಿಂಗ್, ನಾನು ವೈರಿಂಗ್, ಒಂದಷ್ಟು ವ್ಯವಸ್ಥೆಗಳನ್ನು ಮಾಡುವಾಗ ತುಂಬಾ ಕೆಲಸಗಳು ಬಂತು. ಹ್ಮ್ ಯಥಾರ್ಥ ಹೇಳ್ಬೇಕಂದ್ರೆ ಆ ಅವಿನಾಶ್ ಸ್ವಲ್ಪ ಸಮಯದಲ್ಲಿ ಅವನು ಇನ್ನೊಂದು ಲೈನಿಗೆ ಹೋದ. ಅವನು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿದ್ದು ಏಜೆನ್ಸಿ ತಗೊಂಡ, ಬೇರೆ ಬೇರೆ ಊರಿಗೆ ಹೋದ. ಇಲ್ಲಿ ನಾನು ಒಬ್ಬನೇ ಅದೇ. ಇವತ್ತು ಮತ್ತೊಂದು ಹೇಳ್ತೇನೆ, ನಾನು ನನ್ನ ಊರಿನವನೇ ಆದಂತ ಜನಾರ್ದನ್ ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಅನ್ನು ಮುಂದುವರಿಸ್ಲಿಕ್ಕಾಗಿ ಪೂರ್ತಿ ಅವನಿಗೆ ಕೊಟ್ಟೆ. ಅಲ್ಲಿ ಪೂರ್ತಿ ಅನ್ನೋದಕ್ಕಿಂತ ಏನುಂಟು, ಸ್ವಲ್ಪ ಟೂಲ್ಸ್ ಮತ್ತೆ ಟೇಬಲ್ಗಳು, ಒಂದು ಶೋ ಕೇಸಿನಾಗೆ ಇದು ಟೂಲ್ಸ್ ಅನ್ನು ಇಡುವಂತ ರ್ಯಾಕ್ಗಳು ಮಾತ್ರ ಇತ್ತು. ಯಾಕಂದ್ರೆ 25,000ದಲ್ಲಿ ಮತ್ತೇನ್ ಬರ್ತದೆ. ಜನ್ನ ಅಂತ ಅವರೇ ಜನ್ನ ಟೊಪ್ಪಿ ಹಾಕ್ತಾನೆ ಅವನು. ಜನ್ನ ಸಿಂಧು ಅಂತಲೇ ಫೇಮಸ್ ಆಗಿದ್ದಾನೆ. ಹೌದು. ಅವತ್ತಿಂದ ಒಂದು 2 ವರ್ಷ ಅವನು ಏನ್ ಹೇಳಿದ, ನಾನು ಉಳಿದದ್ದು ಸ್ವಲ್ಪ ಕೊಡ್ತೇನೆ ನಿಮಗೆ ಅಂತ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೆ. ಬಟ್ ನಂಗೆ ಅನಿಸಿತು ನಾನು ಅದು ತಗೊಳ್ಳೋದಲ್ಲ, ನಾನು ಅವನಿಗೆ ಬಿಟ್ಟು ಕೊಡ್ತೇನೆ, ನಂಗೆ ಆ ಲೈನೇ ಬೇಡ ಅನ್ನುವಂತ. ಆದ ಕಾರಣ ಸಿಂಧು ಎಲೆಕ್ಟ್ರಿಕಲ್ಸ್ ಇವತ್ತು ತಾಲೂಕಲ್ಲಿ ಒಂದು ಹೆಸರು ಮಾಡಿದೆ ಅಂದ್ರೆ ಅದು ನನ್ನ ಹೆಸರನ್ನು ಕೂಡ ಉಳಿಸಿದೆ ಅದು. ಯಾಕಂದ್ರೆ ಅವನು ಕೂಡ ನನ್ನೊಟ್ಟಿಗೆ ಆತ್ಮೀಯವಾಗಿದ್ದಾನೆ. ಇವತ್ತು ಸೇವಾ ಭಾರತೀಯ ಏನು ದೊಡ್ಡ ಬಿಲ್ಡಿಂಗ್ ಕೂಡ ಆ ವೈರಿಂಗ್ ಅವನಿಗೆ ಕೊಟ್ಟಿದ್ದೇನೆ. ಇದು ಖುಷಿಯ ಸಂಗತಿ. ನನ್ನ ಕಲ್ಪನೆ ಅಷ್ಟೇ, ನಾನು ಒಬ್ಬನೇ ಕೆಲಸ ಮಾಡಬಾರದು, ಬಾಕಿಯವರಿಗೂ ಕೊಡ್ಬೇಕು. ಆದ ಕಾರಣ ಇವತ್ತು ಅವನು ಕೂಡ 10-12 ಮಂದಿಗೆ ಕೆಲಸ ಕೊಡ್ತಾ ಇದ್ದಾನೆ ನಿರಂತರವಾಗಿ. ಒಬ್ಬ ಮನೆ ಕಟ್ಟಿದ್ದಾನೆ, ಗಾಡಿಗಳು ಉಂಟು, ಬೋರ್ವೆಲ್ ಇದು ಕೆಲಸ ಮಾಡ್ತಾನೆ, ಪಂಚಾಯತ್ ಇದು ಕಾಂಟ್ರಾಕ್ಟ್ ತಗೊಳ್ತಾನೆ. ಅಂತೂ ಏನೋ ಹೆಜ್ಜೆ ಒಂದು ನನ್ನ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿದಕ್ಕೆ ಹೆಜ್ಜೆ ಒಂದು ಅಲ್ಲಿ ಮುಂದುವರಿತಾ ಉಂಟು. ಖಂಡಿತ. ಇಲ್ಲಿ ಏನಾಯ್ತು ಅಂದ್ರೆ ಮನೆಯಲ್ಲಿ ಏನು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತರಷ್ಟರ ಮಟ್ಟಿಗೆ ಆಗುವಾಗ, ಆಗ 92ನೇ ಇಸವಿ ಸ್ವಲ್ಪ ಸಂಘದ ಕೆಲಸ ಮಾಡ್ತಾ ಇದ್ದೆ. ಶಾಖೆಯ ಜವಾಬ್ದಾರಿ ಸಿಕ್ಕಿತು. RSS ನೊಟ್ಟಿಗೆ ನಿಮ್ಮ ಒಂದು ಬಾಂಧವ್ಯ ಒಡನಾಟ ಉಂಟು. ಆ ಆಟಕ್ಕಾಗಿ ಶಾಖೆಗೆ ಹೋದವರು. ಮನವಾರು ಮುಖ್ಯ ಶಿಕ್ಷಕ ಆಗಿದ್ರು. ಶ್ರೀನಿವಾಸ್ ಕಲ್ಮಂಜ ಅವರು ಆಗಾಗ ಬರ್ತಾ ಇದ್ರು. ಅವರು ಕೂಡ ಪ್ರಚಾರಕ್ಕಾಗಿ ಮತ್ತೆ ಊರಿಗೆ ಬಂದವರು. ಯಾಕಂದ್ರೆ ಅಲ್ಲಿ ಆ ಹಾಡುಗಳು ಸ್ಫೂರ್ತಿ ಕೊಡ್ತಾ ಇತ್ತು. ಹಾ. ಎರಡನೇದು ಹೊಸ ಹೊಸ ಕಥೆಗಳು, ಮಹಾಪುರುಷರ ಕಥೆಗಳು. ಮತ್ತೆ ಯಾಕೋ ಅದು ಅನ್ಸಿತ್ತು. ಅಪ್ಪನೂ ಕೂಡ ಅದಕ್ಕೆ, ಯಾಕಂದ್ರೆ ಅಪ್ಪ ಏನು ಬಿಜೆಪಿಯ ಬ್ಯಾಕ್ ಗ್ರೌಂಡ್ ಅಲ್ಲ ಅಥವಾ ಜನಸಂಘ ಅಲ್ಲ, ಅವರು ರಾಮಕೃಷ್ಣ ಹೆಗಡೆಯವರ ಸ್ವಲ್ಪ ಆ ರೀತಿ ಇದ್ರು. ಜನತಾ ದಳ ಮತ್ತೆ ಜನತಾ ದಳ ಅದು ಈಗ ನಂಗೆ ಆ ಟೈಮಲ್ಲಿ ಅದು ಹೆಸರು ಮಾಡಿತ್ತು. ಇನ್ನು ಬರ್ತಾ ಬರ್ತಾ ಏನಾಯ್ತು, ಸಮಯ ಕೊಡುವಂತದ್ದಾದಾಗ ಸಂಘ ಕೂಡ, ಯಾಕಂದ್ರೆ ಯಾರು ಮುಂದೆ ಬರ್ತಾನೆ ಅವನಿಗೆ ಜವಾಬ್ದಾರಿ ಕೊಡ್ತದೆ. ಫೋಕಸ್ ಬೆಳೆದಾನು, ಆ ಜವಾಬ್ದಾರಿ ಅವನು ಮಾಡ್ತಾನೆ ಅಂತ ಶಾಖೆಯ ಜವಾಬ್ದಾರಿ ಕೊಟ್ಟಿತ್ತು ಮುಖ್ಯ ಶಿಕ್ಷಕರು. ಆವಾಗ ಸ್ವಲ್ಪ ಏನು ನಾನು ಹೇಳುವಂಥದ್ದು, ಆ ಜವಾಬ್ದಾರಿ ಏನಂದ್ರೆ ಅದು ಜವಾಬ್ದಾರಿ, ಗಟ್ಟಿ ಜವಾಬ್ದಾರಿ. ಆದ್ರೆ ಇವತ್ತು ಸಮಾಜದ ಕೊರತೆ ಅಥವಾ ಸಮಾಜದ ನೋವುಗಳು ಬೇಗ ಅರ್ಥ ಆಗುವಂಥದ್ದು ನಮಗೆ. ಕರೆಕ್ಟ್. ಯಾಕಂದ್ರೆ ಆ ರೀತಿ, ಯಾಕಂದ್ರೆ ಸಂಘದ ಶಿಕ್ಷಣ ಪ್ರಾಥಮಿಕ ಶಿಕ್ಷಾ ವರ್ಗ ಮಾಡಿದೆ. 92ನೇ ಇಸವಿಗೆ ನಾನು ಫಸ್ಟ್ ಇಯರ್ OTC ಶಿವಮೊಗ್ಗ ಸಿದ್ಧಗಂಗಾ ಕಾಲೇಜಲ್ಲಿ. ಆಗ MP ಅವರು ಧನಂಜಯ್ ಕುಮಾರ್ ಇದ್ರು, ಮಂಗಳೂರಿದ್ರು. ಇನ್ನು ಸೂರ್ಯನಾರಾಯಣ ರಾವ್ ಅಖಿಲ ಭಾರತ ಸೇವಾ ಪ್ರಮುಖ ಆಗಿದ್ರು. ಅವರ ಕಥೆಗಳು ಅಯೋಧ್ಯೆಯ ಏನು ಪೀಕ್ ಟೈಮ್ ಅಲ್ಲಿ, ಯಾಕಂದ್ರೆ 90ನೇ ಇಸವಿಗೆ ಮುಲಾಯಂ ಶೂಟ್ ಔಟ್ ಮಾಡಿದ್ದು, ಇದು ಎಲ್ಲವೂ ಕೂಡ ಅಯೋಧ್ಯೆಯ ಆ ಕಥೆಗಳು ಮತ್ತು ಅದು ಪರಿಣಾಮ ಬೀರಿತು ಅಂತ ಅನಿಸ್ತದೆ. ಆಗ ಮತ್ತೆ ಸ್ವಲ್ಪ ಜವಾಬ್ದಾರಿ ದೊಡ್ಡದಾಯ್ತು. ಮಂಡಲ ಕಾರ್ಯದರ್ಶಿ, ಧರ್ಮಸ್ಥಳ ಮಂಡಲ ಶಾಖೆಗಳನ್ನು ಜಾಸ್ತಿ ಮಾಡಬೇಕು. ನಿಮ್ಮ ಮನೆ ಹತ್ರ ಕೂಡ ಸದಾಶಿವೇಶ್ವರನ ಸನ್ನಿಧಿ ಹತ್ರ ಶಾಖೆ ಮಾಡಿದ್ದು ಉಂಟು, ಮುಡಾಯಭಟ್ಟಲ್ಲಿ ಮತ್ತು ನಾರ್ಯದಲ್ಲಿ, ದೊಂಡೋಲೆಯಲ್ಲಿ, ಮತ್ತೆ ಇನ್ನು ಧರ್ಮಸ್ಥಳದಲ್ಲಿ. ಒಟ್ಟು 4-5 ಶಾಖೆಗಳು ಪ್ರಾರಂಭ ಮಾಡಿ ನಿರಂತರ ನಡೀತಾ ಇತ್ತು. ಅಷ್ಟಾಗುವಾಗ ಸಂಘ ಕೂಡ ಕರೆ ಕೊಟ್ಟಿತ್ತು. 90ನೇ ಇಸವಿಗೆ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಯಾವುದಕ್ಕೆ ಕರಸೇವೆಗೆ. ಆಗ ಏನು ಸೂಚನೆ ಇತ್ತಂದ್ರೆ ಪ್ರಮುಖರು ಇರಬೇಕು,
ಯಾಕಂದ್ರೆ ಜವಾಬ್ದಾರಿ ಇರೋರು ಬಾಕಿಯವ್ರನ್ನ ಕಳಿಸ್ಬೇಕು. ಅದು ರಿವರ್ಸ್ ಆಯ್ತು. ಪ್ರಮುಖರೆಲ್ಲ ಮನೆಯಲ್ಲಿ ಕುತ್ಕೊಂಡ್ರು, ಅಲ್ಲಿ ಶೂಟ್ ಔಟ್ ಆಯ್ತು, ಬಾಕಿಯವರ ಕಾರ್ಯಕರ್ತರ ಜೀವನಕ್ಕೆ ಬೆಲೆ ಸಿಗ್ಲಿಲ್ಲ ಅನ್ನುವಂಥದ್ದು. ಹಾಗೆ 92ನೇ ಇಸವಿಗೆ ಡೆಮಾಲಿಷ್ ಮಾಡ್ಲಿಕ್ಕಾಗಿ ಕರಸೇವೆಗೆ ಬರುವಂಥವ್ರನ್ನು ಆಹ್ವಾನ ಮಾಡಿದ್ರು, ಬರ್ಬೇಕು ನೀವು. ಆದ್ರೆ ಬರುವವರಿಗೆ ಒಂದು ಹೇಳಿದ್ರಲ್ಲ, ಹೀಗೆ ಇರಬೇಕು ಅನ್ನುವಂಥದ್ದು. ಹೇಗೆ ಇರಬೇಕು? ಜವಾಬ್ದಾರಿಯೂ ಬೇಕು. ಅಲ್ಲಿಗೆ ಹೋಗಿ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ಮದು ಅಂಗವಿಕಲತೆ ಬರ್ಬೋದು, ನೀವು ಹೆಣ ಆಗಿ ಮನೆಗೆ ಬರ್ಬೋದು, ನೀವು ಅದೇ ಒಂದು ಕೈಕಾಲು ಕಳ್ಕೊಂಡು ಬರ್ಬೋದು, ಅಥವಾ ಹೆಣ ಸಿಗದೆ ಹೋಗ್ಬೋದು. ಇಂತಹ ಎಲ್ಲದಕ್ಕೂ ತಯಾರಿರುವಂತವ್ರು ಹೊರಡ್ಬೇಕು. ಮೆಂಟಲಿ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲ ಆಗಿದ್ದವ್ರು ಮಾತ್ರ ಬನ್ನಿ. ಯಾಕಂದ್ರೆ ನಾವು ಏನು ಅಮ್ಮನನ್ನು, ಅದೇ ನನ್ನ ಬಾಲಚಂದ್ರನ 3ನೇ ಮಗ ಗೋಪಾಲಕೃಷ್ಣ, ಅವನಿಗೆ ಅಮ್ಮನ ಜವಾಬ್ದಾರಿಯನ್ನು ಕೊಟ್ಟು ಹೋದದ್ದು. OTC ಮಾಡುವಾಗ 20 ದಿನ ಕೂಡ ಅವನು ನನ್ನ ಮನೆಯಲ್ಲೇ ಇದ್ದ. ಯಾಕಂದ್ರೆ ನಾನು ಹೇಳಿದೆ ಅಲ್ಲ, 4 ಮಂದಿಯ ಒಟ್ಟಿಗೆ ಒಡನಾಟ ಇದ್ದ ಕಾರಣ. ಅಯೋಧ್ಯೆಗೆ ಹೋದ ಆ ಒಂದು ಸಂದರ್ಭ, ಯಾಕಂದ್ರೆ ಡಿಸೆಂಬರ್ 6, ಇಡೀ ಪ್ರಪಂಚದ ಎಲ್ಲ ಮೂಲೆಗಳಿಂದ ಬಂದವರು, ಭಾರತದ ಮೂಲೆಗಳಿಂದ ಮೀಡಿಯಾಗಳು, ಅದರ ಒಟ್ಟೊಟ್ಟಿಗೆ ನಮ್ಮ ಹಿರಿಯರು. ಆಗ ಹೇಳ್ಬೇಕಾಗಿರುವಂಥದ್ದು ಅದರ ನೇತೃತ್ವ, 120 ಮಂದಿಯ ನೇತೃತ್ವವೇ ಪ್ರತಾಪಣ್ಣ. 120 ಮಂದಿಯ ಟೀಮ್ ಮಂಗಳೂರಿಂದ, ನಾವು ಇಲ್ಲಿಂದ ಬೆಳ್ತಂಗಡಿಯಿಂದ ಮಂಗಳೂರು ಆಗಿ ಟ್ರೈನ್ ಆ ಟೈಮಲ್ಲಿ ಅದಕ್ಕೆ ಇಲ್ಲ, 90ಕ್ಕೆ ಪೆಟ್ಟು ತಿಂದದಕ್ಕೆ, ಜೈಲೂಟ ಪೆಟ್ಟು ತಿಂದದಕ್ಕೆ ನಿಮ್ಮ ತಂದೆಯವರು ಕೃಷ್ಣಪ್ಪ ಗುಡಿಗಾರ ಇದ್ರು. ಆಗ ನಾವು ಹೋಗಿರ್ಲಿಲ್ಲ, ನಾವು ಹೋದಾಗ ಅವ್ರು ಬರ್ಲಿಲ್ಲ, ಮತ್ತೆಗೆ ಪುನಃ ಹೊರಟಿದ್ದಾರೆ. ಆದ ಕಾರಣ ಪ್ರತಾಪ್ ಸಿಂಹ ನಾಯಕರನ್ನು ನಾನು ಆಗಾಗ ಎಣಿಸ್ಕೊಳ್ತೇನೆ. ಯಾಕಂದ್ರೆ ಒಂದಷ್ಟು ಬೆಳ್ತಂಗಡಿ ತಾಲೂಕಿನಲ್ಲಿ ಆದ ಹೋರಾಟಗಳಲ್ಲಿ, ಕಾಲ್ನಡಿಗೆ ಜಾಥಾದಲ್ಲಿ ಅವರೊಟ್ಟಿಗಿದ್ದು. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಾನು ಹೇಳ್ಬೇಕು ಅಂತ ಅನಿಸ್ತದೆ. ಗಂಡಿ ಬಾಗಿಲು ಸುಮಾರು ಈ ಬೆಳ್ತಂಗಡಿಯಿಂದ ಒಂದು 30 ಕಿಲೋಮೀಟರ್ ಇರ್ಬೋದು, 30-35 ಕಿಲೋಮೀಟರ್. ಬೆಳ್ತಂಗಡಿ ತಾಲೂಕಲ್ಲೇ ಬರ್ತದೆ. ಅದು ಕಕ್ಕಿಂಜೆಯಿಂದ ಚಾರ್ಮಾಡಿಯಿಂದ ಬಲಕ್ಕೆ ಘಾಟಿ ಸೆಕ್ಷನ್. ಅಲ್ಲಿ ಒಬ್ರು ಗೌಡರು ಒಬ್ಬರ ಮನೆಯನ್ನು ಅಂತ ಹೊರಗೆ ಹಾಕಿದ್ರು, 2-3 ಮನೆಯನ್ನು. ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕಾಗಿ ಕರೆ ಕೊಟ್ಟರು, ನಾವು ಹೋಗಿದ್ದೆವು. ಸಂಖ್ಯೆ ಕಡಿಮೆ ಇತ್ತು, 15 ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಏನೋ ಗಡದ ಆಗಿರಬಹುದು. ಯಾಕಂದ್ರೆ ಪ್ರಮುಖರು ಮತ್ತೆ ಬಂದದ್ದು, ಮತ್ತೆ ಅಂದ್ರೆ ಅವರು ಸಹ ಕೆಲಸ ಮಾಡ್ತಾ ಇದ್ರು ಅದ್ರ ಪರವಾಗಿ. ನೀವು ಅಲ್ಲಿ ಕೂತ್ಕೊಳ್ಬೇಕು, ಬೇಡಿಬೇಕು, ಹೀಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಜೈಕಾರ ಹಾಕ್ಬೇಕು, ನ್ಯಾಯ ಬೇಕು ಅಂತ. ಯಾಕಂದ್ರೆ 3 ಮನೆಯವರಿಗೆ ನ್ಯಾಯಕ್ಕಾಗಿ. ಅಷ್ಟಾಗುವಾಗ ಸಂಜೆ ಸೂಚನೆ ಬಂತು, ನೀವು ನಡ್ಕೊಂಡು ಕಕ್ಕಿಂಜೆಗೆ ಬರ್ಬೇಕು. ಆಯ್ತು, ಕಕ್ಕಿಂಜೆಗೆ ಬಂತು. ಅಲ್ಲಿ ಕಕ್ಕಿಂಜೆಯಲ್ಲಿ ಒಂದು ಸ್ಪೀಚ್, ಅಲ್ಲಿ ಒಂದಷ್ಟು ಜನ ಸೇರಿದ್ರು, ಒಂದು 4 ವೆಹಿಕಲ್. ಪುನಃ ಅಲ್ಲಿಂದ ವೆಹಿಕಲ್ ಇಂದ ಪುನಃ ಉಜಿರೆಗೆ ಬಂದು, ಉಜಿರೆಯಲ್ಲಿ ಕೂತೊಂದು ಬೆಟ್. ಸಂಜೆ 7:30-8 ಗಂಟೆ ಆಗುವಾಗ ಇಡೀ ಪೊಲೀಸ್ ಸ್ಟೇಷನ್ ಒಳಗೆ, ಹಾಗೆ ಹಳೆ ಪೊಲೀಸ್ ಸ್ಟೇಷನ್ ಆ ಕಂಪೌಂಡ್ ನ ಒಳಗೆ ನಾವೆಲ್ಲ ಸೇರಿದ್ದೆವು. ಪ್ರತಾಪಣ್ಣವು ಕೂಡ ಇದ್ರು. ಮಾತು ಜೋರಾಗ್ತಾ ಇತ್ತು. ನಮಗೆ ಎಂತ ಗೊತ್ತಿಲ್ಲ, ನಾವು ಸುಮ್ಮನೆ ಕೂತು. ಅಷ್ಟಾಗುವಾಗ ಯಾರೋ ಹಾಡು ಹೇಳುವ ಅಂತ, ದೇಶಭಕ್ತಿ ಗೀತೆ ಸಂಘ ಎಲ್ಲಿಯೂ ಕೂಡ ಹಾಡು ಹೇಳಲಿಕ್ಕೆ ಶುರು ಮಾಡ್ತದೆ. ಹಾಗೆ ಯಾರೋ ಹಾಡು ಹೇಳಲಿಕ್ಕೆ ಶುರು ಮಾಡುವಾಗ ಅಲ್ಲಿ SI ಇರ್ಬೇಕು, ನಿಲ್ಲಿಸ್ರ ಅಂತ ಹೇಳಿದ್ರು. ಅದು ಪ್ರತಾಪಣ್ಣನಿಗೆ ನಿಲ್ಲಿಸ್ರ ಎಂತದ್ದು. ಅವರು ಹೇಳಿದ ಹಾಡು, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ವಾಯ್ಸ್ ಮತ್ತು ಅವರ ಹೈಟ್, ಅದು ಇವತ್ತಿಗೂ ಸಹ ನನ್ನ ಒಳಗೆ ಉಂಟು. ಆದ ಕಾರಣ ಇವತ್ತು ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಅದು ಏನು ನಮಗೆ ಬರ್ಬೇಕಲ್ಲ, ನಾವು ಹೇಳಿದಲ್ಲಿಗೆ ಆ ಹಾಡು ಹೇಳಿದ್ರೆ ಅದು ಇಡೀ ಸಂಚಲನ ಆಗ್ತದೆ ಮತ್ತು ಕಾನ್ಸಂಟ್ರೇಷನ್ ಈಚೆ ಬರ್ತದೆ. ಆ ಸಾಂಗ್ ನಾನು ಸ್ಕೂಲಲ್ಲಿ ಎಷ್ಟೋ ಸಲ ಕಾಂಪಿಟೇಷನ್ ಅಲ್ಲಿ ಹಾಡಿ ಪ್ರೈಸ್ ಗೆದ್ದಿರೋ ಹಾಡು. ಆದ ಕಾರಣ ಅಂತ ಹಾಡುಗಳು 100 ಉಂಟು. ನಮಗೆ ಅದೇ ಸ್ಫೂರ್ತಿ. ಇವತ್ತು ಅರ್ಚನಾ ಅಂತ ಒಂದು ಪುಸ್ತಕ ಸುಮಾರು 200-300 ಹಾಡುಗಳು. ಇನ್ನೊಂದು ನಮ್ಮ ಆಟಗಳು ಅಂತ ಉಂಟು, ಸ್ವದೇಶಿ ಆಟಗಳು, ಸಖತ್ ಉಂಟು. ಯಾಕಂದ್ರೆ ಇವತ್ತು ಸಂಘ ಕೂಡ 100ನೇ ವರ್ಷ, 1925ರಿಂದ 2025. ಸಂಘಕ್ಕೆ 100. ಖುಷಿಯ ಸಂಗತಿ. ಇಡೀ ಪ್ರಪಂಚದಲ್ಲೇ ಇವತ್ತು ಒಂದು ಏನು ಅದ್ಭುತವಾದ ಸಂಘಟನೆ ಅದು.
ಇವತ್ತು ನಮ್ಮ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅಥವಾ ಇನ್ನು ಉಪರಾಷ್ಟ್ರಪತಿಯಿಂದ ಹಿಡಿದು ಏನು ಮುಖ್ಯಮಂತ್ರಿಗಳು ಆ ಹೊತ್ತಲ್ಲಿ ನಾವಿದ್ದೇವಲ್ಲ ಅಂತ ಖುಷಿ ಅಷ್ಟೇ. ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಸೇವಾ ಭಾರತಿ ಮಾಡಿದಾಗ್ಲೂ ಕೂಡ ಅದು ಸಂಘದ್ದು ಅಂತ ಹೇಳಿ ಸ್ವಲ್ಪ ನಮ್ಮನ್ನ ಹಾಗೆ ಇಟ್ಟವ್ರು. ಈಗ ಸಂಘದ್ದು ಅಂತ ಆದ್ರೆ ನಾವು ಕೂಡ ಅದು ಮೋದಿಗೆ ಕೊಟ್ಟ ಗೌರವವನ್ನೇ ಸ್ವಲ್ಪ ನಮಗೂ ಕೂಡ ಸಮಾಜ ಕೊಡ್ತದೆ. ಯಾಕಂದ್ರೆ ಅದು ಖಂಡಿತ ಅದು ಅನುಭವಕ್ಕೆ ಬರ್ತದೆ. ನಾನೇ ಮಾಡಿದ್ದು ಅಂತಲ್ಲ, ಯಾರೋ ಹಿರಿಯರು ಮಾಡಿಟ್ಟದ್ದು. ಅವರ ಜೀವನ ಪೂರ್ತಿ ಸಂಘಕ್ಕೋ ಬಿಜೆಪಿಗೂ ಬೇರೆ ಬೇರೆ ಸಂಘಟನೆಗೆ ಕೊಟ್ಟಿದ್ದಾರೆ. ಈಗ ಅವರು ಇಲ್ಲ, ಆದ್ರೆ ಅವರ ಧ್ಯೇಯಗಳು, ಆದರ್ಶಗಳು ನಾವು ಸ್ವಲ್ಪ ಪಾಠಗಳು ಜೊತೆ ನಾವು ಅನುಸರಿಸ್ಬೇಕಲ್ಲ. ಅದಕ್ಕಾಗಿ ಕಿಂಚಿತ ಆದ್ರೂ ಅಂಶ ಆದ್ರೂ ಅವರದ್ದು ಅಳವಡಿಸಿಕೊಂಡಿದ್ದೇನೆ ಅಂತ ಕೊಳ್ತಾ ಇದ್ದೇನೆ, ಆ ಪಥದಲ್ಲಿದ್ದೇನೆ ಅಷ್ಟೇ, ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲ. ಈ ರೀತಿ ಏನು ಬದುಕಿನ ಏನು ಸಾಮಾಜಿಕ ಹೋರಾಟ ಅಂತಲ್ಲ, ಭಾರಿ ಹೋರಾಟದಲ್ಲಿ ಇಲ್ಲ ನಾನು. ಭಾರಿ ವಿಷಯಾಧಾರಿತ ವಿಚಾರಗಳು ಅಲ್ಲ, ಅಂತೂ ಸಮಾಜದ ಮತ್ತೆ ಮತ್ತೆ ಹೇಳುವಂಥದ್ದು ಎಲ್ಲಿಯೋ ಒಂದು ಕೊರತೆ ಉಂಟು, ಎಲ್ಲಿಯೋ ಒಂದು ಸಮಾಜದ ದೌರ್ಬಲ್ಯ ಉಂಟು. ಅದನ್ನು ಸ್ವಲ್ಪ ನಮ್ಮ ಕಡೆಯಿಂದ ಎಷ್ಟು ಬದಲಾವಣೆ ಮಾಡಲಿಕ್ಕೆ ಅಥವಾ ಶಕ್ತಿಯುತ ಸಮಾಜವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ನನ್ನ ಅಪ್ಪ ಅಮ್ಮ ಅಣ್ಣನವರು ಬೆಳೆಸಿದ್ದಾರೆ. ಇದು ನನ್ನ ಮೇಲ್ಮೈಯ ಏನು ಜೀವನ. ಹಾಗೆ ನಿಮ್ಮ ಕುಟುಂಬದಿಂದ ಬಂದಿದ್ದು ಅಂತ ಹೇಳಿದ್ರಿ. ಸೊ ಆ ಕುಟುಂಬದೊಟ್ಟಿಗೆ ನಿಮ್ಮ ಫ್ಯಾಮಿಲಿಯ ಜೊತೆಗಿನ ಒಂದು ಅನುಬಂಧ, ಒಂದು ಮಿಸ್ಟೇಕ್ ಆದಾಗ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರ, ನೀವು ಒಂದು ಎಷ್ಟು ಮಿಸ್ಟೀವಿಯಸ್ ಏನಾದ್ರು ಆಗಿದ್ರ? ಏನಂದ್ರೆ ನಮಗೆ ಒಂದು ಭಾರಿ ಏನು ಬಿಂದಾಸ್ ಬದುಕು ಇಲ್ಲ, ಒಂದು ರೆಸ್ಟ್ರಿಕ್ಟೆಡ್ ಇಷ್ಟೇ, ಅದನ್ನು ಮೀರಿ ಇಲ್ಲ. ಆದ ಕಾರಣ ಇವತ್ತು ಕೂಡ ಏನು ಅದೇ ಚೌಕಟ್ಟಲ್ಲಿದ್ದೇನೆ. ಭಾರಿ ಅದನ್ನು ಮೀರ್ಲಿಕ್ಕೂ ಆಗುದಿಲ್ಲ ಒಮ್ಮೊಮ್ಮೆ. ಎರಡನೇದು ಮೀರ್ಬೇಕು ಅಂತಾದ್ರೆ ನಾವು ಸಹ ಆರ್ಥಿಕವಾಗಿ ಗಟ್ಟಿಬೇಕು. ಯಾಕಂದ್ರೆ ನಿಮ್ಮ ಏನು ಆ ಯೌವನದ ಆ ಸಂದರ್ಭದಲ್ಲಿ ಸಿಕ್ಕಿದ ಜವಾಬ್ದಾರಿ ಇರ್ಬೋದು. ಈಗ 26ನೇ ವಯಸ್ಸಿನಲ್ಲಿ ಉದಾಹರಣೆಗೆ ಈಗ ನಾನು ಪುನಃ ಇಲ್ಲಿಗೆ ಬರುದು ಅಂತಾದ್ರೆ, ಅಂದ್ರೆ ಇದು ಇಂಜುರಿ ಆಯ್ತು ಅಂದ್ರೆ ಆ ಏನು ಜೀವನದ ಉತ್ತುಂಗದಲ್ಲಿರುವಾಗ ಬದುಕೇ ಇಲ್ಲ ಅಂತಾದ್ಮೇಲೆ ಬದುಕು ಉಂಟು, ಅದು ಭವ್ಯ ಬದುಕಿ. ಅಲ್ಲಿ ಆ ಬದಲಾವಣೆಯ ಹಂತಗಳು ಪೂರ್ತಿ ಇದಾಗಿದೆ. ಯಾಕಂದ್ರೆ 92ಕ್ಕೆ ಅಯೋಧ್ಯೆಗೆ ಹೋಗಿ ಬಂದ ನಂತರ, ಅಯೋಧ್ಯೆಗೆ ಹೋಗುವಾಗಲೂ ಕೂಡ ಅಯ್ಯಪ್ಪನ ಮಾಲಾಧಾರಿ ನಾನು. ಆಗ ಸಮಾಜದಲ್ಲಿ ಹೇಳಿದ್ರು, ನೀವು ಅಯೋಧ್ಯೆಗೆ ಹೋಗ್ಬಾರ್ದು, ಹಾಗೆ ಹೋಗ್ಬಾರ್ದು, ನೀನು ವೃತಧಾರಿ. ಅದಕ್ಕೆ ನನ್ನ ಎಂತ ಗುರುಸ್ವಾಮಿ ಹೇಳಿದ್ರು, ಅಯೋಧ್ಯೆಯು ಕೂಡ ಒಂದು ದೇವರದ್ದು, ಆಚಾರಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು, ಆದ್ರೆ ಹೆಚ್ಚು ವೃತದಲ್ಲಿ ಇರಿ. ಚಪ್ಪಲ್ ಹಾಕಿ ಗಲೀಜು ಮೆಟ್ಟುವ ಬದಲು ಚಪ್ಪಲ್ ಹಾಕಿ ಅಂತ ತೊಂದ್ರೆ ಇಲ್ಲ, ಇಂಟೆನ್ಷನ್ ಒಳ್ಳೆದಿದೆ. ಆದ ಕಾರಣ ನಾನು ಏನು ಅಯೋಧ್ಯೆ ಮುಗಿಸಿ ಬಂದ ನಂತರ ನಾನು ಜನವರಿ 14 ಪ್ರಪ್ರಥಮ ಬಾರಿಗೆ ಮೊದಲ ಬಾರಿ ನಾನು ಮಾಲಾಧಾರಿಯಾಗಿ ಶಬರಿಮಲೆಗೆ ಹೋಗಿದ್ದೆ. ಒಂದು ಬಾರಿ ವಿಸಿಟ್ ಮಾಡಿದ್ದೇನೆ ಮತ್ತು ಸಾಕು ಅಂತ ಆಗಿದೆ. ಯಾಕಂದ್ರೆ ಆಗದ ಪರಿಸ್ಥಿತಿ ಮತ್ತು ಅಲ್ಲಿಯ ವ್ಯವಸ್ಥೆಗಳು, ಅವ್ಯವಸ್ಥೆಗಳು ಈಗ ಗೊತ್ತಿಲ್ಲ, ಬೆಟರ್ ಇರ್ಬೋದು. ಹೀಗೆ ಜೀವನ ಬರ್ತಾ ಬರ್ತಾ 96ನೇ ವಯಸ್ಸು, 96ನೇ ಇಸವಿ, ನನ್ನೊಟ್ಟಿಗೆ ಅದೇ ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಜನಾರ್ದನ್ ಇದ್ದ, ಅವನೊಟ್ಟಿಗೆ 3-4 ಜನ, ಇನ್ನೊಬ್ಬ ವೈಂಡಿಂಗ್ ರಮೇಶ್ ಅಂತ ಇವತ್ತು ಕೂಡ ಇದ್ದಾರೆ. ಇನ್ನೊಂದು 4-5 ಜನಕ್ಕೆ ಕೆಲಸ ಕೊಡ್ತಾ ಇದ್ದೇವೆ. ನಮ್ಮ ಊರ್ನವನೇ ಆನಂದ ಪೂಜಾರಿ ಅಂತ ಇದ್ದರು, ಅವರು ತೀರಿ ಹೋದ್ರು ಕ್ಯಾನ್ಸರ್ ಅಲ್ಲಿ. ಒಳ್ಳೆ ಕೆಲಸಗಾರ. ಸುಮಾರು 4-5 ಜನಕ್ಕೆ ಕೆಲಸ ಕೊಡ್ತಾ ಇದ್ದೆ. ತಿಂಗಳಿಗೆ ಒಂದು 10-15 ಕೆಲಸ ನನ್ನ ಕಡೆಯಿಂದ ಸಿಗ್ತಾ ಇತ್ತು. ಅಂದ್ರೆ ಅಲ್ಲಿ ಒಬ್ಬ ಇಲೆಕ್ಟ್ರಿಷಿಯನ್, ಒಬ್ಬ ಕಾಂಟ್ರಾಕ್ಟರ್ ಆಗುವಂತಹ ಸಂದರ್ಭ. ಅರ್ಥ ಆಯ್ತಲ್ಲ? ನಾನು ಕಾಂಟ್ರಾಕ್ಟರ್ ಆಗ ಪ್ರಮೋಷನ್ ಸಿಕ್ಕಿತ್ತು. ಅಂಗಡಿ ಮಾಡಿದ್ದೆ, ಅಂಗಡಿಯಲ್ಲಿ ವೈಂಡಿಂಗ್ ನವನು ಮತ್ತು ಜನಾರ್ದನ್ ನೋಡ್ತಾ ಇದ್ರು. ಈ ಕಡೆ ವೈರಿಂಗಿನ ಮತ್ತು ರಿಪೇರಿಗೆ ನಾನು ಈ ಕಡೆ ಇದ್ದೆ. ಒಳ್ಳೆ ಜೀವನ, ಸ್ವಲ್ಪ ಕೈಯಲ್ಲಿ
ಕಿಸೆಯಲ್ಲಿ ತುಂಬಾ ಅಂತ. ಕಷ್ಟದ ದುಡಿತದಲ್ಲಿ ಖುಷಿಯ ಅನುಭವಗಳು, ಅಷ್ಟು ಜನಕ್ಕೆ ಸಹ ಕೆಲಸ ಕೊಡುವಂಥದ್ದು. ದೇವರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ಅಂತ ಕಂಪ್ಲೇಂಟ್ ಅಲ್ಲ, ನನ್ನ ಜವಾಬ್ದಾರಿ ಬೇರೆ ಇತ್ತು ಅಂತ ಕಾಣ್ತದೆ. ಆದ ಕಾರಣ 21 ಮಾರ್ಚ್ 96ನೇ ಇಸವಿ ನನ್ನ ಜೀವನದ ಮಹತ್ತರವಾದಂಥ ಯೂಟರ್ನ್. ಯಾಕಂದ್ರೆ ಹಿಂದಿನ ದಿನ ನಾನು ಕೆರೆಯ ಇಂದ ಜಾಸ್ತಿ ನೀರಿಗಾಗಿ ರಿಂಗ್ ಹಾಕಿದ ಸಂದರ್ಭದಲ್ಲಿ ಆ ದಿನ ಆ ರಿಂಗಿನ ಒಳಗಿರುವ ಮಣ್ಣು ತೆಗಿಬೇಕು, ನೀರು ತೆಗಿಬೇಕು. ಒಂದು 20-30 ಜನ ಬರಬೇಕು ಆ ದಿನ 21ನೇ ತಾರೀಕು. ಅವರು ಬರುವ ಮೊದಲು ನೀರು ತೆಗೆದ್ರೆ ಮಣ್ಣು ಸುಲಭದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಆ 30 ವರ್ಷಗಳ ಹಿಂದೆ ಈ ರೀತಿಯಾದಂತ ವಿದ್ಯುತ್ ಸಪ್ಲೈ ಇಲ್ಲ. ಒಂದು ಲೋ ವೋಲ್ಟೇಜ್ ಮತ್ತೆ 3 ಫೇಸ್ ಅನ್ನು 3 ಗಂಟೆಗೆ ಯಾವುದೋ 3 ಗಂಟೆ ಕೊಡ್ತಾ ಇದ್ರು, ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ. ಅದಕ್ಕೆ ಅನಿಯಮಿತ ಅಂತ ಹೇಳಿದ್ದು ಒಳ್ಳೇದಾಗ್ತದೆ. ಯಾಕಂದ್ರೆ ಬೆಳಿಗ್ಗೆ ಕೊಟ್ರೆ ಬೆಳಿಗ್ಗೆ ಆದ್ರೂ ತೋಟಕ್ಕೆ ಕೆಲಸ ಮಾಡ್ಬೋದು ಅಥವಾ ಯಾವ್ದು ಮಾಡ್ಬೋದು. ಹೇಳಿ ಮಾಡ್ತಿರ್ಲಿಲ್ಲ ಅವರು ಯಾವಾಗ ಹೋಗ್ತಾರೆ ಅಂತ. ಈಗಾದ್ರೆ ನಿಮ್ಮ ಇಷ್ಟು ಫೀಡರ್ಗಳ ಲೈನಲ್ಲಿ ಇಷ್ಟು ಊರಿನಲ್ಲಿ ಕರೆಂಟ್ ಇಲ್ಲ ಅಂತ ಬರ್ತದೆ, ಬೆಳಿಗ್ಗೆಯಿಂದ 9 ಗಂಟೆಯಿಂದ 5 ಗಂಟೆ ಯಾವ್ದೋ ವಾಟ್ಸಪ್ಗಳಲ್ಲಿ ಬರ್ತದೆ. ಆದ್ರೆ ಆಗ ವಾಟ್ಸಪ್ ಬಿಡಿ, ಮೊಬೈಲೇ ಇಲ್ಲ. ಏನಾಯ್ತಂದ್ರೆ 7 ಗಂಟೆಗೆ ಹೊರಟಿದ್ದೇನೆ, ಲೋ ವೋಲ್ಟೇಜ್ ಇತ್ತು, ಏನೋ ಡಿಪ್ ಆಗ್ತಾ ಇತ್ತು. ಪಕ್ಕದಲ್ಲಿ ದೊಂಡೋಲೆ ಒಂದು 500 ಅಲ್ಲ, ಒಂದು 600 ಮೀಟರ್ ಮೇಲೆ ಗುಡ್ಡೆಯಲ್ಲಿ ದೊಂಡೋಲೆ ಆ ಭಾಗ ಎಲ್ಲವನ್ನು ನೋಡಿ ಬಂದಿದ್ದೇನೆ, ಕ್ಲಿಯರ್ ಮಾಡಿ ಬಂದಿದ್ದೇನೆ. ಬಂದಾಗ ಇಲ್ಲಿ ಹೇಳಿದ್ರು ನನಗೆ ಡಿಪ್ ಆಯ್ತು ಅಂತ. ಹಾಗಾದ್ರೆ ಡಿಪ್ ಆಗುವಂಥದ್ದು, ಬರ್ತಾ ಹೋಗ್ತಾ ಇರುವಂತದ್ದಾದ್ರೆ ಅದು ಲೂಸ್ ಕಾಂಟ್ಯಾಕ್ಟ್, ಕನೆಕ್ಷನ್ ಎಲ್ಲಿಯೋ ಲೂಸ್ ಆಗಿರ್ಬೋದು ಅಂತ ತಲೆಗೆ ಬಂತು. ಹಾಗೆ ಮತ್ತೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿದ್ದೇನೆ. ಸುಮಾರು 7-8 ಕಂಬಗಳ ಎಂತದು ದೂರ. ಈಗೆಲ್ಲ ಕಂಬಗಳು 50 ಮೀಟರ್ ಹಾಕ್ತಾರೆ, ಮತ್ತೆ ಈ ಮೊದಲೆಲ್ಲ 100 ಮೀಟರ್ಗೆ ಅದು ಹೀಗೆ ವೈರ್ ಬೀಳ್ತಾ ಇತ್ತು. ಈಗೆಲ್ಲ ಸ್ಟ್ರೈಟ್ ವೈರ್ಗಳು 50 ಮೀಟರ್ಗೆ. ಈಗೆಲ್ಲ 50 ಮೀಟರ್ಗೆ. ಮತ್ತೆ ಹೋಗಿದ್ದೇನೆ, ಎಲ್ಲ ಟೈಟ್ ಮಾಡಿ ಕೆಳಗೆ ಇದ್ದೆ. ಮತ್ತೆ ಅನಿಸಿತು ಒಮ್ಮೆ ಆನ್ ಮಾಡಿ ನೋಡುವ ಲೂಸ್ ಕಾಂಟ್ಯಾಕ್ಟ್, ಸ್ವಲ್ಪ ಸ್ಪಾರ್ಕ್ ಬರ್ಬೋದಲ್ವಾ ಅಂತ. ಸ್ಪಾರ್ಕ್ ಬಂದದ್ದು ಇಲ್ಲಿ ಆಗಿದ್ದು ಏನು 11,000 ಇನ್ಪುಟ್ ಅನ್ನು ಮುಟ್ಲಿಕ್ಕೆ ಮನಸ್ಸಾಯಿತು ಟೆಸ್ಟರಲ್ಲಿ. ಟೆಸ್ಟರಿನ ಕೆಪಾಸಿಟಿ 250 ವೋಲ್ಟ್. ಇಡೀ 3 ವರ್ಷ ಕಲ್ತದ್ದೇ ನಾನು ಇಂಡಕ್ಷನ್ ಅಥವಾ ಅದರದ್ದು ಸರ್ಕ್ಯೂಟ್ಗಳು, ಇದು ಪ್ಲಸ್ ಮೈನಸ್ ನ್ಯೂಟ್ರಲ್ ಇದೆ, 3 ಫೇಸ್ ಸಿಂಗಲ್ ಫೇಸ್ ಮೋಟರ್ಗಳು ಅದೇ. ಆದ್ರೆ 11,000 ಮುಟ್ಟುವಾಗ ಗೊತ್ತಾಯ್ತು ನಾನು ಮುಟ್ಟಬಾರ್ದಿತ್ತು ಅಂತ. ಅನಿಸಿದ ಇಲ್ಲೋ ಗೊತ್ತಿಲ್ಲ, ಔಟ್ಪುಟ್ ಮುಟ್ಟಬೇಕಿತ್ತಲ್ಲ. 250 ವೋಲ್ಟ್ ಕೆಪಾಸಿಟಿ ಅಷ್ಟೇ. ಏನು 11,000 ವೋಲ್ಟಿನ ಆ ವೈರ್, ಅದರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಹೊರಗೆ ಇರ್ತದೆ, 2-3 ಇಂಚ್ ಮುಟ್ಟಬೇಕಂತಿಲ್ಲ, ದೂರದಲ್ಲಿ ಇರ್ತದೆ. ಸೊ ಟೆಸ್ಟರ್ ಆ ಗ್ಯಾಪ್ ಅಲ್ಲಿ ಇರುವಾಗ ಶಾಕ್ ಆಗಿತ್ತು. ಕೈಗಳು ನೇರ ಇತ್ತು, ಯಾವುದೇ ಗ್ಲೌಸ್ ಇರ್ಲಿಲ್ಲ. ನಿಂತದ್ದು ಆಗಿನ ಚಪ್ಪಲ್ಗಳಲ್ಲಿ ಎಂತ ಸ್ಯಾಂಡಲ್ ಅಲ್ಲ, ಅದ್ರಲ್ಲಿ ಎಲ್ಲ ಸೌದ ಹೋಗಿ ಸಪುರ ಕೂಡ ಇತ್ತು. ಹಾಗದ್ದು ಚಪ್ಪಲ್ಗಳ ತುಂಬಾ ಅಂತದ್ದು ದಿನಗಳು ಎಲ್ಲರ ಹತ್ರ ಹಾಗೆ ಇತ್ತು. ಒಂದು ಅದರ ಕಲರ್ ಚೇಂಜ್ ಆಗುವಾಗ ಏನು ಚೇಂಜ್ ಮಾಡುವವರಿಲ್ಲ, ಸ್ಲೀಪರ್ಸ್ ಅದು ಸಾಮಾನ್ಯ. ಹಾಗೆ ಅದು ಶಾಕ್ ಆಗಿ ಬಿದ್ದಾಗುವಾಗ ಗೊತ್ತಾಯ್ತು, ಗುಯ್ ಅಂತ ಇಡೀ ಶರೀರದಲ್ಲಿ ಶಬ್ದ ಬಂತು. ಎಂಥದ್ದು ಏನು ಅಂತ ಗೊತ್ತಿಲ್ಲ, ಬಿದ್ದಿದ್ದೇನೆ, ಹೇಳಲಿಕ್ಕಾಗ್ಲಿಲ್ಲ. ಸ್ಪರ್ಶಜ್ಞಾನ ಹೊರಟೋಗಿತ್ತು. ಅಲ್ಲಿ ಏನಾಯ್ತು ಅವನಿಗೂ ಕೂಡ ಗೊತ್ತಿಲ್ಲ. ನಾನು ಏನು ಆನ್ ಮಾಡು ಅಂತ ಹೇಳಿದವನು ಓಡಿ ಬಂದ, ನೋಡ್ತಾ ಇದ್ದೇನೆ. ಅವನು ಸೀದಾ ಮಗುವಿನ ಹಾಗೆ ತಗೊಂಡೋದ, ಹೀಗೆ ತಕೊಂಡು ಅವನ ಪಕ್ಕದ ಅವನ ಮನೆಗೆ ಮಲಗಿಸಿದ, ನೀರು ಕೊಟ್ಟ. ಅಂಬಾಸಿಡರ್ ಕಾರು ಯಾರು ತಂದರು, ನನ್ನನ್ನು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡುವಾಗ ನನ್ನ ಕಾಲನ್ನು ಹೊರಗಿಟ್ರು. ದೊಂಡೋಲೆ ನಮ್ಮ ಊರಿನಲ್ಲಿ ಪಕ್ಕದಲ್ಲಿ. ಫಾದರ್ ಮುಲ್ಲರಿಗೆ ಹೋಗುವಾಗ ಸುಮಾರು 70 ಕಿಲೋಮೀಟರ್ ಇರ್ಬೋದು, 65-70 ಕಿಲೋಮೀಟರ್. ಮತ್ತು ಆಗದ ರಸ್ತೆಗಳು, ಏರಿಳಿತ, ಗುಡ್ಡೆಗಳು, ಎಲ್ಲ ಇಡೀ ನನ್ನ ಡಿಸೇಬಿಲಿಟಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಮಾಡಿ ಬಿಟ್ಟಿತ್ತು. ಹಾಗೆಂತೇಳಿ
ಡಿಸೆಬಿಲಿಟಿ ಯಾಕಂದ್ರೆ ಅದು ಮತ್ತೆ ಗೊತ್ತಾಯ್ತು ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದು ಅಂತ ಮತ್ತೆ ಗೊತ್ತಾಯ್ತು. ಹಾಗೆ ಅಡ್ಮಿಟ್ ಆಗುವ ಸಂದರ್ಭದಲ್ಲಿ ರಕ್ತವಾಂತಿ, ಅದರಲ್ಲಿ ತುಂಡು ತುಂಡು ಬರ್ಲಿಕ್ಕೆ ಶುರುವಾಯ್ತು. ಮತ್ತೆ ಮೂತ್ರಕ್ಕಾಗಿ ಪೈಪ್ ಹಾಕಿದ್ರು, ಚೆಕಪ್ಗಳಾಯ್ತು, ನೋವಂದ್ರೆ ನೋವಾಯ್ತು, ಇಂಜೆಕ್ಷನ್ ಕೊಟ್ಟರು. ಬೆಳಿಗ್ಗೆ 10 ಗಂಟೆಗೆ ಇದ್ದಿರ್ಬೋದು, 7:30 8ಕ್ಕೆ ಆಗಿದ್ದು, 10 ಗಂಟೆಗೆ ಇದ್ದಿರ್ಬೋದು. ಸಂಜೆ 6 ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. ಹೇಳಿದ್ರು, ದಪ್ಪ ಡಾಕ್ಟರ್ ಇದ್ರು ಒಬ್ರು, ಅವರು ಡಾಕ್ಟರ್ ಲೆಸ್ಟರ್ ಡಿಸೋಜಾ ಅಂತ, ತುಂಬಾ ಒಳ್ಳೆ ಡಾಕ್ಟರ್. ಮತ್ತೆ ಗೊತ್ತಾಗಿದ್ದು ಹಾಕಿದ್ರು, ವಿನಾಯಕರೇ ಶ್ವಾಸ ತಗೊಳ್ಳಿ ಹೇಳಿದ್ರು, ಅದು ಅನಸ್ತೇಸಿ ತಗೊಂಡಾಯ್ತು. ಮತ್ತೆ ಗೊತ್ತಿಲ್ಲ, ಮತ್ತೆ 11 ಗಂಟೆಗೆ ಎಬ್ಬಿಸ್ತಾರೆ. 11 ಗಂಟೆ ಆಯ್ತು, ಹೇಳಿ ವಿನಾಯಕ ಅಂತ. ಹೇಳ್ಲಿಕ್ಕೆ ಆಗೋದಿಲ್ಲ, ಎಲ್ಲಿಯೋ ಅದು ICU, ಇಂಟೆನ್ಸಿವ್ ಕೇರ್, ತುಂಬ ಮೆಷಿನ್ಗಳು ಎಲ್ಲ. ಅದು ಒಂದು ಆಗ ವಸಂತ ಗೌಡ ಕುರ್ಮಾಣಿ ಪಂಚಮಿ ರೋಡ್, ತುಂಬಾ ಒಳ್ಳೆ. ಆಗ ಬಂದು ವಿನಾಯಕರೇ ಅಂತ ಕರೆದ, ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನ ಅಣ್ಣ ಬೆಂಗಳೂರಿಂದ ಒಬ್ಬ ಬರ್ಬೇಕಾಯ್ತು, ಇನ್ನೊಬ್ಬ ಬಾಂಬೆಯಿಂದ ಮತ್ತೆ ಬರ್ಲಿಕ್ಕೆ ಕಾದರು. 15 ದಿನ ಇಲ್ಲ ICU ಅಲ್ಲಿ, ಅಲ್ಲಿಂದ ಪೋಸ್ಟ್ ಆಪರೇಟಿವ್ ಇಂದ ಮತ್ತೆ ICUಗೆ ಹಾಕಿದ್ರು. ICU ಅಲ್ಲಿ 1 ತಿಂಗಳಿದ್ದೆ. ಮತ್ತೆ ಜನರಲ್ ವಾರ್ಡ್ ಅಲ್ಲ, ಅದು ಪಾರ್ಟಿಷನ್ ಮಾಡಿದ್ದು, ಸೆಮಿ ಸ್ಪೆಷಲ್, ಅಲ್ಲಿಗೆ ಹಾಕಿದ್ರು. ಒಟ್ಟು 3 ತಿಂಗಳ ಜೀವನ ಹಾಸ್ಪಿಟಲ್. 3 ತಿಂಗಳ ಜೀವನದಲ್ಲಿ ಯಾಕಂದ್ರೆ ಬದುಕು ಎಲ್ಲೆಲ್ಲಿ ಬದಲಾಗ್ತದೆ ಅಂತ ತುಂಬಾ ಉದಾಹರಣೆಗಳು ಉಂಟು. ಯಾಕಂದ್ರೆ ಆ ಲೆಸ್ಟರ್ ಡಿಸೋಜಾ ಒಂದಷ್ಟು ಅವರಿಗೆ 21ನೇ ತಾರೀಕಿಗೆ ಏನ್ ನನ್ನದು ಮೇಜರ್ ಸರ್ಜರಿ, ಫಸ್ಟ್ ಸರ್ಜರಿ. ಅವರು FRCS ಮಾಡಿ ಬಂದವರು. ಅವರು ಜಾಯ್ನ್ ಆಗಿ 21 ದಿನ ಆಗಿತ್ತು. ಮಾರ್ಚ್ 1ಕ್ಕೆ ಜಾಯ್ನ್ ಆಗಿದ್ದು. ಮೇಜರ್ ನನ್ನದು. ಅವರು ನನ್ನ ಮನೆಯವರಿಗೆ ಹೇಳಿದ್ರು, ಪ್ರಪಂಚದ ಎಲ್ಲಿ ಹೋದ್ರೂ ಕೂಡ ಸ್ಪೈನಲ್ ಇಂಜುರಿ ಅವರಿಗೆ ಇಷ್ಟೇ ಮಾಡೋದು, ಅವನನ್ನು ಬೇಗ ಬಿಡುದಿಲ್ಲ, ನನ್ನ ಕಣ್ಣೆದುರು ಅವನು ಕೂತ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ಅವನು ವೀಲ್ ಚೇರ್ ಅಲ್ಲಿ ಹೋಗುವ ಹಾಗೆ ಆಗ್ತದೆ ಅನ್ನುವಂಥದ್ದು ನನ್ನದು ಯೋಚನೆ ಮಾಡಿದ್ದೇನೆ. ಬಟ್ ನೀವು ಪ್ರೇ ಮಾಡಿ ಅಂತ, ಯಾಕಂದ್ರೆ 2 ದಿನ 3 ದಿನ ಬೇಕಾಗ್ತದೆ ಒಂದು ಇದು BP ನಾರ್ಮಲ್ ಬರ್ಲಿಕ್ಕೆ. ಯಾಕಂದ್ರೆ 8 ಬಾಟ್ಲ್ ಬ್ಲಡ್ ಕೊಟ್ಟಿದ್ದಾರೆ, ಊರ್ನವರೇ ಕೊಟ್ಟಿದ್ದಾರೆ. ಯಾಕಂದ್ರೆ ಅವತ್ತು ರಾತ್ರಿ ಸರ್ಜರಿ ಆಗುವವರೆಗೆ 40-50 ಮಂದಿ ಇದ್ರು ಊರಿನವರು. ಅವರಿಗೆ ಎಲ್ರಿಗೂ ಕೂಡ ಆ ಡಾಕ್ಟರ್ ಹೇಳಿದ್ದಾರೆ ಇಷ್ಟೇ ಅಂತ. ಮತ್ತೆ ನಮ್ಮ ಹಣೆ ಬರಲ್ಲ, ಆ 3 ತಿಂಗಳ ನಾನು ಹೇಳುದು, ಆ ಡಾಕ್ಟರ್ ಲೆಸ್ಟರ್ ಡಿಸೋಜಾ ಅಷ್ಟು ಇದು ಮಾಡಿದಾಗ ಬೇರೆಯವರು ಯಾರಿಲ್ಲ. ಇವತ್ತು ನೀವು ಸರ್ಜರಿಯ ಅದಕ್ಕೆ ಹೋದ್ರೆ 10 ದಿನದಲ್ಲಿ ವಾಪಸ್ ಬರ್ತಾರೆ. ಮತ್ತೆ ಬೆಡ್ ಸೋರ್ ಆಗಿ ಬರ್ತಾರೆ, ಕೆಳಗೆ ಸ್ಪರ್ಶ ಜ್ಞಾನ ಇಲ್ಲದೆ ತುಂಬಾ ಮಲಗಿ ಸ್ಕಿನ್ ಡ್ಯಾಮೇಜ್ ಆಗಿದೆ. ಆದ್ರೆ 3ನೇ ತಿಂಗಳು ಡಿಸ್ಚಾರ್ಜ್ ಆಗುವಾಗ್ಲೂ ಕೂಡ 21ನೇ ತಾರೀಕಿಗೆ ಡಿಸ್ಚಾರ್ಜ್ ಆಯ್ತು. ನಾನು ಇನ್ನೂ ಹೇಳ್ತೇನೆ, ಯಾಕಂದ್ರೆ ಆಗ ಹೇಗಿತ್ತಂದ್ರೆ 2-3 ತಿಂಗಳು ಮಲಗಿ ಮತ್ತೆ ಫಿಸಿಯೋಥೆರಪಿಗೆ ಹೋಗುವಾಗ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ, ವಾಂತಿ ಬರ್ತಾ ಇತ್ತು. ಟಿಲ್ಟ್ ಟೇಬಲ್ಗೆ ಹಾಕಿ ಸ್ಟ್ರೈಟ್ ಮಾಡುವಂಥದ್ದು. ಯಾಕಂದ್ರೆ ಚಕ್ಕರ್ ಬರುವವರಿಗೆ ಹಾಗೆ ಮಾಡುದು, 40 ಡಿಗ್ರಿ 50 60 ಮತ್ತೆ 100 ಡಿಗ್ರಿಯಲ್ಲಿ ನಿಲ್ಲಿಸ್ತಾರೆ ನಮ್ಮನ್ನು. ಇಡೀ ಬೆಲ್ಟ್ ಕಟ್ಟಿರ್ತಾರೆ ಇದಕ್ಕೆ, ಮತ್ತೆ ಕಾಲು ಇದು ಇಡ್ಲಿಕ್ಕೆ ಫುಟ್ ರೆಸ್ಟ್ ಉಂಟು. ತುಂಬಾ ದಿನ ಬೇಕಾಯ್ತು, ಯಾಕಂದ್ರೆ 40 ಡಿಗ್ರಿ ಆಗುವಾಗಲೇ ವಾಂತಿ, ತಲೆ ತಿರುಗುವಂಥದ್ದು. ಮತ್ತೆ ಆಯ್ತು. ಎಲ್ಲ ಸಿಸ್ಟರ್ಗಳು ಏನ್ ಹೇಳಿದ್ರು, ಪಾತ್ರ ಕೊಂಡ್ರೋಡ ಅಂತ ಶುರುವಿಗೆ ತರ್ತಾ ಇದ್ರು, ಅದು ಬರ್ತಾ ಇರ್ಲಿಲ್ಲ, ಯಾವಾಗ್ಲೂ ಬರ್ಲಿಲ್ಲ. ಲಾಸ್ಟಿಗೆ ಸ್ಟ್ರೇಟ್ ಆಗುವಾಗ ಲಾಸ್ಟಿಗೆ ಗುರಿಕೆ ಕೊಂಡ್ರುವೆ ಅಂತ ಹೇಳ್ತಾ ಇದ್ರು. ಪಕ್ಕಡೆ ಮನ್ಪಂದೆ ಗುಲ್ಲೆ ಅಂತ. ಯಾಕಂದ್ರೆ ಅಷ್ಟು ಇದಾಗ್ತಾ ಇತ್ತು, ಬಟ್ ಬರ್ತಾ ಇರ್ಲಿಲ್ಲ, ತಮಾಷೆ ಮಾಡ್ತಾ ಇದ್ರು. ಮತ್ತೆ 1 ದಿನ ಹೊರಟೆ ವಿತ್ ವೀಲ್ ಚೇರ್. ಅದು ಸಹ ಒಂದು ಜರ್ನಿ, ವೀಲ್ ಚೇರ್ ನೊಟ್ಟಿಗೆ ಬರುವಂತದ್ದು. ಆ ಮೊಮೆಂಟ್ ಹೇಗೆ ಫೀಲ್ ಆಗ್ತಿತ್ತು ಹಾಸ್ಪಿಟಲ್ ಅಲ್ಲಿ ಇದ್ದದ್ದು? ಇಲ್ಲ, ಕಷ್ಟ ಉಂಟು. ಮನೆಗೆ ಬಂದಾಗಲೂ ಕೂಡ ಎಲ್ಲಿ ಮಲಗಿಸುದು, ಚಾವಡಿ ಒಂದು ದೊಡ್ಡದಿತ್ತು. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಸಮಾಜ ಮಂದಿಗಳಿಗೆ ಅವೇರ್ನೆಸ್ ಇಲ್ಲ, ಬಂದು ನನ್ನ ಎದುರೇ ಕೂಗುವುದು, ಆ ಸ್ಥಿತಿ ಇತ್ತು. ಇನ್ನು ಕರೆದಾಗ ಏನು ಕೆಲಸ ಮಾಡಬೇಕು, ಅಕ್ಕಂದಿರು ಅವರೊಳಗೆ ಒಂದು ಮಾತುಕತೆ ಆಯ್ತು,
ಇವನನ್ನು ಸಾಕುವಂಥದ್ದು ನಾವು ಮಾಡ್ತೇವೆ, ಆದರೆ ಹಣದ್ದು ವ್ಯವಸ್ಥೆಗಳೆಲ್ಲ ನೀವು ಮಾಡಬೇಕು ಅಂತ ಅಣ್ಣನಿಗೆ ಜವಾಬ್ದಾರಿ ಬಂತು. ಆಯ್ತು ಅಂತ ಅಕ್ಕ ಕೂಡ ಮನೆ ಇಲ್ಲೇ ಮಾಡಿದ್ದು, ನನ್ನೊಟ್ಟಿಗೆ ಇದ್ದು ವಿಷಯಕ್ಕ ಅಂತ. ಎರಡನೇ ಅಕ್ಕ, ಯಾಕಂದ್ರೆ ನಾನು ನಂಬರ್ಸ್ ಹೇಳ್ಬೇಕಲ್ಲ. ಇನ್ನೊಂದು ಏನಂದ್ರೆ ನಮ್ಮ 8 ಮಂದಿಗೆ ಎಲ್ಲ ವಿಗಳು ನಾವು, ಎಲ್ಲ ವಿಗಳು. ಹಾ, ವಿಶ್ವನಾಥ್, ವಿಷ್ಣುಮೂರ್ತಿ, ವಿಜಯಲಕ್ಷ್ಮಿ, ವಿಷಯಲಕ್ಷ್ಮಿ, ವಿಮಲಾವತಿ, ವೀಣಾ, ವಿವೇಕ ಮತ್ತು ವಿನಾಯಕ, ಎಲ್ಲ ವಿಗಳು. ಇನ್ನು ನನ್ನ ಒಬ್ಬ ಅತ್ತಿಗೆ ಕೂಡ ವಿಶಾಲ. ನನ್ನ ಅಣ್ಣನ ಮಗ ಒಬ್ಬ ವೈಭವ್ ಇದ್ದಾನೆ. ಆದ ಕಾರಣ ಒಂದು ಅಣ್ಣನ 3 ಮಕ್ಕಳು ಮತ್ತೆ ವಿ ಉಂಟು, ವಿದ್ಯಾ, ವಿಶ್ವಾಸ್, ವಿಜೇತ ಅಂತ. ಮತ್ತೆ ಹಾಗೆ ವಿಗಳ ಕುಟುಂಬ ಒಂದು ಕಡೆ, ವಿ ಫಾರ್ ವಿಕ್ಟ್ರಿ ಅಂತ ಈಗ ಅನ್ಸೋದು. ಈ ರೀತಿಯಾದಂಥದ್ದು ಏನು ಮನೆಗೆ ಬಂದು ಹಾಸಿಗೆಯ ಜೀವನ, ವೀಲ್ಚೇರ್ ಅಲ್ಲಿ ಎಷ್ಟು ಹೋಗ್ಬೋದು, ಯಾರು ಹೋಗ್ಬೋದು, ಎತ್ತಿ ಇಡ್ಲಿಕ್ಕೆ ಯಾರು, ಹೇಗೆ ಶಿಫ್ಟ್ ಆಗ್ಬೇಕು ಅಂತ ಗೊತ್ತಿಲ್ಲ. 3 ಹೊತ್ತು ಪುನಃ ಊಟ, ಮಾತ್ರೆಗಳು, ನೋವಿದ್ದು. ಯಾಕಂದ್ರೆ ಸ್ಪರ್ಶ ಜ್ಞಾನ ಇಲ್ಲ. 3 ಗಂಟೆಗೊಮ್ಮೆ ಟ್ಯೂಬ್ ಹಾಕಿ ಯೂರಿನ್ ತೆಗೆಯುವಂಥದ್ದು, 3-4 ದಿನಕ್ಕೊಮ್ಮೆ ಮೋಷನ್ ಯಾವುದೋ ಮಾತ್ರೆ ನುಂಗಿ ತೆಗಿಬೇಕಾದಂತ ಅನಿವಾರ್ಯತೆ. ಆ ಮೋಷನ್ ಯಾವಾಗ್ಲೂ ಹೋಗುದು, ವಾಸನೆ, ಯಾರೋ ಬರ್ತಾರೆ ಅಂತ ಮತ್ತೆ ಇದು ಉಂಟು, ಇಲ್ಲಿ ವಾಸನೆ ಉಂಟು, ಈಗ ಬರ್ಬೋದು ಅನ್ನುವಂಥದ್ದು. ಇದು ಬದುಕು. ಬದುಕಂದ್ರೆ 4 ಗೋಡೆಯ ಮಧ್ಯೆ ಬದುಕು. ಸ್ನಾನಕ್ಕೆ ಜಸ್ಟ್ ಒಂದು 2 ರ್ಯಾಂಪಿನಾಗೆ ಒಂದು ಹಲಗೆ ಹಾಕಿ ಎಲ್ಲಿ ಇಳಿತದೆ ಅಲ್ಲಿಂದ ವೀಲ್ ಚೇರಿಂದ ಅಲ್ಲೇ ಚೇರಿಗೆ ಶಿಫ್ಟ್. ಸ್ನಾನ ಆದ ಕೊಳ್ಳೆ ಪುನಃ ವೀಲ್ ಚೇರಿಗೆ ಮತ್ತೆ ಮನೆಗೆ, ಅಷ್ಟೇ ಜೀವನ. ಎತ್ತಿಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಉಂಟು. ಸ್ವಲ್ಪ ಶರೀರ ಗಟ್ಟಿ, ಆಗದ ಟೈಮ್ ಆಯ್ತು. ಈಗ ಜೀವ ಗಟ್ಟಿ ಉಂಟು, ಒಳಗೆ ಮೆತ್ತಗಾಗಿದೆ, ಹಗುರಾಗಿದೆ. ಡೆನ್ಸಿಟಿಗಳೆಲ್ಲ ಕಡಿಮೆ ಆಗಿ ಈ ಬದುಕು ಸಹಿಸ್ಲಿಕ್ಕೆ ಆಗುದಿಲ್ಲ. ಏನು ಈಗ ಆಂಗ್ಲ ಭಾಷೆಯಲ್ಲಿ ಡಿಪ್ರೆಷನ್ ಅಂತ ನಾವು ಏನು ಹೇಳ್ತೇವೆ, ಅದು ಆಗ್ಲಿಕ್ಕೆ ಶುರುವಾಯ್ತು. ಮನಸ್ಥಿತಿಗೆ ತುಂಬಾ ಪೆಟ್ಟು ಬೀಳುತ್ತದೆ ಅದು, ಒಡನಾಟ. 4 ವರ್ಷಗಳು ನನ್ನನ್ನು ಅಣ್ಣ ಬಾಂಬೆ ಕರ್ಕೊಂಡು ಹೋದ. 2 ಅಕ್ಕಂದಿರು ಮತ್ತು ಒಬ್ಬ ಅಣ್ಣ ಬಾಂಬೆಯಲ್ಲಿ ಇರುದು, 3ನೇ ಅಕ್ಕ ಮತ್ತು 4ನೇ ಅಕ್ಕ. 1 ತಿಂಗಳಿದ್ದೆ 3 ಮಂದಿಯ ಮನೆಯಲ್ಲಿ. ಇದರಲ್ಲಿ ಏನಾಯ್ತಂದ್ರೆ, ಇಲ್ಲಿ ನಂಗೆ ಒಬ್ರು ಸಿಕ್ಕಿದ್ರು, ಎಲ್ಲಿ ನನ್ನದು ICU ಯೂನಿಟ್ ನೋಡುವವರು, ಸಿಸ್ಟರ್, ಸಾರಿ ಮೇರಿ ಸಿಸ್ಟರ್ ಅಂತ. ರಿಟೈರ್ ಆಗಿದೆ ಈಗ, ತುಂಬಾ ಕೇರ್ ತಗೊಂಡಿದ್ದಾರೆ. ಫಾದರ್ ಮುಲ್ಲರ್ ಇದ್ದು ICU ಇತಿಹಾಸದಲ್ಲಿ ಸೆಪರೇಟ್ ಆಗಿ ಒಂದು ಟೇಬಲ್ ಫ್ಯಾನ್ ಹಾಕಿ ಕೊಟ್ಟಿದ್ದಾರೆ. ಆಗ ಮಾರ್ಚಿನ ಸೆಕೆಯ ದಿನಗಳು ಕಷ್ಟ ಇತ್ತು, ನನ್ನದು ತುಂಬಾ ಕಷ್ಟ ಇತ್ತು. ತುಂಬಾ ಪ್ರಯತ್ನ ಪಟ್ಟಿದ್ದಾರೆ, ಬೇಕಾಗಿದ್ದು ಹೇಳಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗೆಲ್ಲ ಪ್ಲಾಸ್ಟರ್ ಬರುದು, ಆಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಈ ಕುತ್ತಿಗೆಯಿಂದ ಸೊಂಟದ ಕೊನೆವರೆಗೆ ಸುತ್ತಿದ್ದಾರೆ. ಅದು 45 ದಿನ. 2 ಟೇಬಲ್ನ ಮಧ್ಯಕ್ಕೆ ನನ್ನನ್ನು ಕೌಚಿ ಮಲಗಿಸಿ, ಹೀಗೆ ಮಲಗಿಸಿ, ಇಲ್ಲಿ ಟೇಬಲ್, ಇಲ್ಲಿಂದ ನಂತರ ಟೇಬಲ್, ಈ ಗ್ಯಾಪಿಗೆ ಸುತ್ತಿದ್ದಾರೆ. ಸುತ್ತುತ್ತಾ ಹೇಳಿದ್ದಾರೆ, ವಿನಾಯಕರು 45 ದಿನ ಇದು, ಏನಾದ್ರು ಅದು ಕೂಡ್ಲಿಲ್ಲ ಅಂದ್ರೆ ಮತ್ತೆ 45 ದಿನ ಆಗ್ತೇವೆ ಅಂತ. ಆಗ ಕಣ್ಣಲ್ಲಿ ನೀರು ಬಂದಿದೆ. ಮತ್ತೆ ಸಿಸ್ಟರ್ ಒಂದು ಹೇಳಿದ್ರು, ನೀವು ಫುಲ್ ಬನಿಯನ್ ಹಾಕೊಳ್ಳಿ, ಯಾಕಂದ್ರೆ ಸ್ಯಾಂಡಲ್ ಬನಿಯನ್ ಇದ್ರೆ ಅದು ಕಷ್ಟ ಆಗ್ತದೆ, ನೀವು ಫುಲ್ ಬನಿಯನ್ ತಕೊಳ್ಳಿ. ಅದು ಒಳ್ಳೇದಾಯ್ತು ನನಗೆ, ಯಾಕಂದ್ರೆ ಒಂದಷ್ಟು ದಿನಗಳಾದ ನಂತರ ಅದು ಬನಿಯನ್ ವಾಸನೆ ಬರ್ತದೆ. ಅದನ್ನು ಇಲ್ಲಿಂದ ಕಟ್ ಮಾಡಿ ಉಲ್ಟಾ ಸ್ಟಿಕ್ಕರ್ ಹಾಕಿ ಕೊಟ್ರು. ಅದು ಬೆವರು ಮತ್ತು ತುರಿಕೆ ಕಡ್ಡಿ ಹಾಕಿ ತೆಗಿಬೇಕಾಗ್ತದೆ. ಕಷ್ಟ ಆಯ್ತು 45 ದಿನ. ಅದು ಏಪ್ರಿಲ್, ಮೇ, ಮಾರ್ಚ್ 21 ಅಲ್ಲ, ಅದು ಏಪ್ರಿಲ್ನ ಆ ಸಂದರ್ಭದಲ್ಲಿ ಆಯ್ತು. ಒಂದು ದಿನ ತೆಗೆಯೋದು ವಿನಾಯಕರ, ಪುನಃ ಹೇಳಿದ್ರು, ನಿಮ್ಮನ್ನ ಈಗ ತೆಗಿತೇವೆ, ನಾವು ಎಕ್ಸ್ರೇ ತೆಗಿತೇವೆ, ಮತ್ತೆ ಜಾಯಿನ್ ಆಗದಿದ್ರೆ ಮತ್ತೆ 45 ದಿನ ಅಂತ. ತುಂಬಾ ನಮಸ್ಕಾರ ಮಾಡಿದ್ದೇನೆ ದೇವರಿಗೆ, ಸಾಕಾಯ್ತು. ಮತ್ತು ಓಕೆ, ಮತ್ತೆ ಹಾಕ್ಲಿಲ್ಲ, ಮತ್ತು ಕ್ಲಿಯರ್ ಆಯ್ತು, ಮತ್ತೆ ಕ್ಲಿಯರ್ ಆಯ್ತು. ನಾನು ಹೇಳುವಂಥದ್ದು, ಮನೆಯ ಈ ಜೀವನ
ಈಗ ಇನ್ನೊಂದು ಯೂಟರ್ ನಂಗೆ ಬಾಂಬೆಯಲ್ಲಿ ಮತ್ತೆ ಮಾನಸಿಕ. ಇಲ್ಲಿ ಆದ್ರೆ ಮನೆಯ ಜಾಗವು ಸ್ವಲ್ಪ ಅಂಗಳದವರೆಗೆ ಕಣ್ಣು ಹಾಯಿಸಬಹುದು. ಅಲ್ಲಿ ಬಿಲ್ಡಿಂಗ್ಗಳೇ ಬಿಲ್ಡಿಂಗ್ಗಳು ಆಚೆ ನೋಡಿದ್ರೆ ಬಿಲ್ಡಿಂಗ್, ಈಚೆ ನೋಡಿದ್ರೆ ಬಾಗಿಲು ಎಂತದ್ದು ಹೊರಗೆ ಹೋಗಿ ನೋಡಿದ್ರೆ ಅಲ್ಲಿ ಮತ್ತೆ ಅದು 4th ಫ್ಲೋರ್ ಏನಾಯ್ತು, ಮತ್ತೆ ಕೆಳಗೆ ನೋಡ್ಬೇಕಿತ್ತು, ಭೂಮಿ ನೋಡ್ಬೇಕು. ಅಲ್ಲಿ ನಂಗೆ ಅನ್ಸಿತ್ತು ಇದು ನನ್ನದಲ್ಲ ಅಂತ. ಅಂದ್ರೆ ಈ 4 ವರ್ಷದಲ್ಲಿ ಇನ್ನೊಂದು ಘನಂದಾರಿ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೆ. ನಂಗೆ ಬೇಡ ಇದು ಜೀವನ, ಸುಸೈಡ್ ಮಾಡ್ಲೇಬೇಕು ಅಂತ. ಯಾಕಂದ್ರೆ ಸುಸೈಡ್ ಮಾಡ್ಲಿಕ್ಕೂ ಕೂಡ ದಾರಿಗಳನ್ನು ಹುಡುಕುತ್ತಾ ಇದ್ದೆ. ದಾರಿಗಳು ಇಲ್ಲಲ್ಲ. ವೀಲ್ಚೇರ್ನ ಮೇಲೆ ಇರುವಾಗ ಕೆರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೆರೆ ದೂರ, ಹ್ಯಾಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಾವಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಕಟ್ಟೆಗಳು, ವಿಷ ಅಥವಾ ಏನು ಗದ್ದೆಗೆ ಅಥವಾ ತೋಟಕ್ಕೆ ತಂದದ್ದು ಕೊಟ್ಟಿಗೆಯಲ್ಲಿ ಇರುವುದು, ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾರು ತಂದು ಕೊಡುದಿಲ್ಲ. ಇನ್ನು ಚೂರಿ ಹಾಕೊಳ್ಬೇಕಷ್ಟೇ. ಅದು ಹಾಕೊಳ್ಳುವಾಗ ಬೊಬ್ಬೆ ಹೊಡಿತೇವೆ ನಾವು. ಅದು ಒಂದು ನನ್ನದು ಯಶಸ್ಸು ಅಂತ ಇತ್ತು. ಯಾಕೆ ಗೊತ್ತಿಲ್ಲ. ಆ ಬಾಂಬೆಗೆ ಹೋದಾಗ ನಾನು ಇನ್ಲ್ಯಾಂಡ್ ಲೆಟರ್ ಬರ್ದೆ. ಫೋನ್ ಆಗ ಕೂಡ ಇಲ್ಲ ಅಲ್ಲ. ಇನ್ಲ್ಯಾಂಡ್ ಅಂದ್ರೆ ಟ್ರೈ ಫೋಲ್ಡ್ ಇತ್ತು, 3 ಕಡೆ ಮಾಡ್ಬೋದು, ಇದು ಬಂದ್ ಮಾಡ್ಬೋದು, ಓಪನ್ ಮಾಡಿ ನೋಡ್ಲಿಕ್ಕೆ ಆಗೋದಿಲ್ಲ. ಅದು ಕೃಷ್ಣ ಭಟ್ರಿಗೆ ಬರ್ದೆ. ಯಾವ ಕೃಷ್ಣ ಭಟ್ ಅಂದ್ರೆ ತಾಲೂಕು ಕಾರ್ಯವಾಗಿದ್ದಂಥವ್ರು, ಸಂಘದ ತಾಲೂಕಿನ ಜವಾಬ್ದಾರಿ. ಮತ್ತು ನಾನು ಈ ತಿರುಗಾಡ್ತಾ ಇರುವಾಗ ನೀವು ಶಾಖೆ ಮಾಡ್ಬೇಕು ಅಂತ ಹೇಳಿದ ವ್ಯಕ್ತಿ ಅವರು. ಗೊತ್ತಾಯ್ತಾ? ಮುಖ್ಯ ಶಿಕ್ಷಕ ಆಗ್ಬೇಕು ನೀವು. ಅವರಿಗೆ ಬರ್ದೆ, ವಿನಾಯಕ ಹೊರಟೋಗ್ತಾ ಇದ್ದಾನೆ, ಕಂಟ್ರೋಲ್ ಬರ್ತಾ ಇಲ್ಲ, ಬದುಕುವ ಎಲ್ಲ ದಾರಿಗಳು ಬಂದ ಮುಚ್ಚಿ ಹೋಗಿದೆ, ಅವಕಾಶವೇ ಇಲ್ಲ. ಆದ್ರೆ ಅವರ ಲೆಟ್ರೇ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ನಿಮ್ಮದನ್ನು ಬಿಟ್ಟು, ನಿಮ್ಮ ನೋವುಗಳನ್ನು ಬಿಟ್ಟು ಬಾಕಿಯವರನ್ನು ನೋಡಿ, ನಿಮ್ಮದನ್ನೇ ಯೋಚನೆ ಮಾಡಬೇಡಿ, ಬಾಕಿಯವರನ್ನು ನೋಡಿ, ಆಗ ಸಮಾಜ ನಿಮ್ಮನ್ನು ನೋಡ್ತದೆ. ಅಕ್ಷರಶಃ ಇವತ್ತು ಸತ್ಯವಾದ ಮಾತು. ಬದುಕಿದ್ದೇನೆ ಅಂದ್ರೆ ಅಥವಾ ಈ ಸ್ಥಿತಿಯಲ್ಲಿ ಇದ್ದೇನೆ ಅಂದ್ರೆ ಕೃಷ್ಣ ಭಟ್. ಆಯ್ತು, ಅಲ್ಲಿಂದ ಬಂತು 3 ತಿಂಗಳ ನಂತರ. ಮಾಡ್ಬೇಕಾಗಿರೋದು ಏನು ಅಂತ ಸಂಘ ಮಂಡಳಿ ಅಂತ ಮಾಡಿದೆವು. ತಿಂಗಳಿಗೊಮ್ಮೆ ಊರ್ನವರನ್ನು, ಕೆಲವರು ಕಾರ್ಯಕರ್ತರನ್ನು ಸೇರಿಸುವುದು. ಶಾಖೆ ಮಾಡ್ಲಿಕ್ಕೆ ಆಗುದಿಲ್ಲ, ನಿತ್ಯ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಮನೆಯಲ್ಲಿ ಆಯ್ದ ಮನೆಗಳಲ್ಲಿ ಸೇರಿಸಿ ಒಂದು ಮಾತುಕತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಮಾತುಕತೆ ಅಂದ್ರೆ ಕೊನೆಯಲ್ಲಿ ಒಂದು ಇದು ಪ್ರಾರ್ಥನೆ, ಸ್ವಲ್ಪ ಆಟಗಳು ಕೂತ್ಕೊಂಡು ಅಥವಾ ಡಿಸ್ಕಷನ್, ಒಳ್ಳೆ ವಿಷಯಗಳು. ರಾಮದಾಸ್ ಪ್ರಭು ಅಂತ ತುಂಬಾ ಇದಕ್ಕೆ ಏನು ಆಧಾರ ಆಗಿದ್ರು. ದುರದೃಷ್ಟ, ಅವರನ್ನು ಕೂಡ ಬೇಗ ಕಳ್ಕೊಳ್ಬೇಕಾಯ್ತು. ಅದರೊಟ್ಟಿಗೆ ಅಚ್ಯುತ ಪೂಜಾರಿ, ಮಿಲಿಟರಿ ಸತೀಶ್ ಅಣ್ಣ, ಬೇಗ ಹೋದಂತ ಚೇತನಗಳವರು. ಒಂದು ವೇಳೆ ಅವರು ಇರ್ತಿದ್ರೆ ಇವತ್ತು ಈ ಎಲ್ಲ ಕೆಲಸಗಳನ್ನು ನೋಡ್ತಾ ಇದ್ರು. ಅವರೇ ಮುತುವರ್ಜಿ ವಹಿಸಿ ಮಾಡ್ತಾರೆ. ಸಂಘ ಮಂಡಳಿ ಪ್ರಾರಂಭ ಆಗುವಾಗ ಅಲ್ಲಿ ಏನಾಯ್ತು, ಕನ್ಯಾಡಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯವರು ಮತ್ತು ಊರಿನವರು ಸೇರಿ ಮಾಡಿದಂತ ಸತ್ಯನಾರಾಯಣ ಪೂಜೆ ನಿಂತು ಹೋಗಿತ್ತು. ಅದನ್ನು ಪ್ರಾರಂಭ ಮಾಡುವ ಅಂತ ಆಯ್ತು. ಪ್ರಾರಂಭ ಮಾಡಿದೆವು. ಮತ್ತೆ ಅನ್ಸಿತ್ತು ಊರಲ್ಲಿ ಒಂದು ದೊಂಬದ ಬಲಿ ನಿಂತಲ್ಲ, ಅದು ಚಪ್ಪೆ ಆಯ್ತು. ಖರ್ಚುಗಳಿರ್ಲಿಲ್ಲ. ಖರ್ಚುಗಳಿಗೆ ಎಂತದ್ದು, ಖರ್ಚುಗಳ ಎಷ್ಟು ಆಗ್ತದೆ, ಎಷ್ಟು ಬೇಕು ಅಂತದ್ದು ಏನಿಲ್ಲ. ಆ ಮನೆಯವರು ನಡೆಸ್ತಾ ಇದ್ರು ಅಷ್ಟೇ, ಎಲ್ಲರೂ ಸೇರ್ತಾ ಇದ್ರು. ಅದಕ್ಕೊಂದು ಸಮಿತಿ ಆಗ್ಬೇಕು, ಅದು ವೈಭವಕ್ಕೆ ಇರ್ಬೇಕು. ಊರಿನ ಹಬ್ಬಗಳಲ್ಲ, ಅದು ಕೂಡ ಈ ಸಂಘ ಮಂಡಳಿಯಲ್ಲಿ ಬಂತು. ಅದು ಬದಲಾವಣೆಗಳೇ, ಊರಿನ ಬದಲಾವಣೆಗಳು. ಒಂದು ಸಲ ಏನಾಯ್ತು, ಆ ಸಮಿತಿ, ಅದಕ್ಕೊಂದು ಸಮಿತಿ ಮಾಡಿದೆವು. ಕೃಷ್ಣ ಇದಕ್ಕೆ ಯಾವುದು ನಿಂತು ಹೋದ ಸತ್ಯನಾರಾಯಣ ಪೂಜೆಗೊಂದು ಕಮಿಟಿ. ಮತ್ತೆ ಅನ್ಸಿತು, ಆ ಸತ್ಯನಾರಾಯಣ ಪೂಜೆಯನ್ನೇ ದೊಂಪದ ಬಲಿಯೊಟ್ಟಿಗೆ ಮಾಡಿದ್ರೆ ಅದೊಂದು ದೊಡ್ಡ ಜಾತ್ರೆ ಆಗ್ತದೆ ಅಂತ ಕಲ್ಪನೆ ಬಂತು. ಹಾಗೆ ಈ ಸತ್ಯನಾರಾಯಣ ಪೂಜೆಯನ್ನು ದೊಂಪದ ಬಲಿಗೆ ಸಮಿತಿಗೆ ಸಾಮೂಹಿಕ ಸತ್ಯನಾರಾಯಣ ಸಾಮೂಹಿಕ ಅಲ್ಲ, ಸಾರ್ವಜನಿಕ ಆಯ್ತು. ಶುರು ಸಾಮೂಹಿಕ ಇತ್ತು, ಕಷ್ಟ ಆಗ್ತದೆ ಅಂತ ಹೇಳಿ ಸಾರ್ವಜನಿಕ ಮಾಡಿದ್ದೆವು ನಾವು. ಮೊದಲು ಸಾಮೂಹಿಕ ತುಂಬಾ ಬಂದಿದ್ರು, ಕುತ್ಕೊಳ್ಳುವವರ ಸಂಖ್ಯೆ ಕಡಿಮೆ ಆಯ್ತು. ಈಗಂತೂ ಯಾರು ಕುತ್ಕೊಳ್ಳುವುದು ತುಂಬಾ ಕಡಿಮೆ ಆಗಿದೆ. ಇರ್ಲಿ, ಅದು ಕಾಲ ಬಂದಾಗೆ ಕೋಲ ಕಟ್ಟಬೇಕು. ಆದ ಕಾರಣ ಇವತ್ತು ದೊಂಬದ ಬಲಿಯ ಉತ್ಸವ ಅಂದ್ರೆ ಸತ್ಯನಾರಾಯಣ ಪೂಜೆ, ಅದು ಸಂಜೆಯ ಹಬ್ಬದ ವಾತಾವರಣ. ಅಲ್ಲ, ಅಬ್ಬರವೂ ಕೂಡ
ಅದು ಖುಷಿಯ ಎಂತ ಪ್ರಯತ್ನಗಳು. ಆಗಿನ ಹಾ ಕಾಲದಲ್ಲಿ. ಖಂಡಿತ. ಯಾಕಂದ್ರೆ ಇದು ನಡಿಲಿಕ್ಕೆ ಪ್ರಾರಂಭ ಆಯ್ತು. ಹ್ಮ್ ಅಷ್ಟಾಗುವಾಗ ಏನಾಯ್ತು, ನಮ್ಮ ಹುಡುಗರೆಲ್ಲ ಬಾಬಣ್ಣ ಇರ್ಬೋದು, ಬಾಲು ಇರ್ಬೋದು, ವಿನಯ್ ಆಚಾರ್ ಅಂತ ಬಂದ, ಹ್ಮ್ ಎಲ್ಲ ಕೂತ್ಕೊಂಡು ಮಾತಾಡಿದೆವು. ಅಂಗಡಿ ಗಣೇಶ್ ಹ್ಮ್ ಎಂತಾದ್ರೂ ಉತ್ಸವ ಆಗ್ಬೇಕು ಅನ್ನೋ, ಶಾರದೋತ್ಸವ ಮಾಡುವ, ಶಾಲೆಗೊಂದು ಸಣ್ಣ ಮೂರ್ತಿಯನ್ನು ಕೊಡುವ, ನಾವಿರುವ. ಹ್ಮ್ ಹಾಗೆ 2001ಕ್ಕೆ ಶಾರದೋತ್ಸವದ ಪ್ರಥಮ ಎಂತ ಶಾರದೆ ಪೂಜೆ, ಅದಕ್ಕೆ ಅಧ್ಯಕ್ಷ ವಿನಾಯಕ. ಟರ್ನಿಂಗ್ ಪಾಯಿಂಟ್ ಹಾ ಅಂದ್ರೆ 2001ರಿಂದ 2010ರವರೆಗೆ 10 ವರ್ಷ ನಿರಂತರ ಅಧ್ಯಕ್ಷನ ಜವಾಬ್ದಾರಿ. ಖುಷಿ ಆಗೋದಂದ್ರೆ ದೇವರು ಆಗಾಗ ಯೋಚನೆಗಳನ್ನು ಕೊಡ್ತಾ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಸೇವಾ ಕಾರ್ಯಗಳನ್ನು ಮಾಡು ಅಂತ ಹೇಳಿದ್ರು. ರಕ್ತದಾನಿಗಳು ಕಡಿಮೆ ಇದ್ರು, ಯಾರೋ ರಕ್ತದಾನ ಮಾಡಿದವರು ನಾವು ಸನ್ಮಾನ ಮಾಡ್ತಾ ಇದ್ದೆವು. ಈ ಇದು ಎಂತ ಶಾರದೋತ್ಸವದ ಆ ಸಂದರ್ಭಗಳಲ್ಲಿ ಒಂದು ಮನೆಯಲ್ಲಿ 3 ಜನ ಕುರುಡು, ಏನ್ ಮಾಡ್ಬೇಕು? ಆ ಮನೆಯವರಿಗೆ ಸಪೋರ್ಟ್ ಮಾಡಿದೆವು. ಅಂಗವಿಕಲ ಅಂತ ಹೇಳ್ಬಾರ್ದು, ದಿವ್ಯಾಂಗರಿಗೆ ಅಕ್ಕಿ, ಬಟ್ಟೆ, ಪತ್ರಗಳನ್ನು ಕೊಟ್ಟಿದ್ದೇವೆ. ಒಂದು ವರ್ಷ ಇವರು ಡಾಕ್ಟರ್ ವಿಘ್ನರಾಜ್ ಅವರಿಗೆ ಡಾಕ್ಟರೇಟ್ ಬಂತು, ನಾವು ಸನ್ಮಾನ ಮಾಡಿದ್ದೆ. ಅವ್ರು ಹೇಳಿದ್ರು, ನಂಗೆ ರಾಷ್ಟ್ರ ಪ್ರಶಸ್ತಿ ಬರೋದಕ್ಕಿಂತ ದೊಡ್ಡದು ಇದು, ಊರ್ನವ್ರು ಗುರುತಿಸಿದ್ದಾರೆ. ಯಾಕಂದ್ರೆ ಊರ್ನವ್ರಿಗೆ ಗೊತ್ತಾಗುದಿಲ್ಲ, ಹಿತ್ತಿಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗ ಅನುಭವಕ್ಕೆ ಬರ್ತಾ ಉಂಟು. ಆದ ಕಾರಣ ಅವರು ಅದನ್ನೇ ಮೆನ್ಷನ್ ಮಾಡಿದ್ರು, ನಂಗೆ ಅದಕ್ಕಿಂತ ದೊಡ್ಡ ಗೌರವ ನೀವು ಕೊಟ್ಟಿದ್ದೀರಿ, ಕರೆದಿದ್ದೀರಿ, ಗೌರವಿಸಿದ್ದಕ್ಕೆ ಅಂತಲ್ಲ, ಗುರುತಿಸಿದಿರಲ್ಲ. ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕರೆದು ಗುರುತಿಸಿದ್ದೆವು, ಅವರಿಗೆ ಸಪೋರ್ಟ್ ಮಾಡಿದೆವು. ಶಾಲೆಗೆ ಸ್ವಲ್ಪ ಏನೋ ಕೊಡುವಂತದ್ದು ಮಾಡಿದ್ದೆವು. ಇದು ಶಾರದೋತ್ಸವ ಪುಸ್ತಕ ವಿತರಣೆ ಇರ್ಬೋದು. ಇದು ಎಲ್ಲವೂ ಇದು ಎಲ್ಲವೂ ಕೂಡ ಏನು ಈಗದ ಭವ್ಯ ಏನು ಸೇವೆಯ ಅರ್ಥ ಕೊಡುವಲ್ಲಿ ಅದು ಕೂಡ ಪೂರಕ ಅಂಶಗಳು ಅಂತ ಅನಿಸ್ತದೆ. ಇಷ್ಟಾಗುವಾಗ 2001ರಿಂದ 10 ಒಂದು ಅಧ್ಯಾಯ ಆಚೆ ಹೋಗ್ಲಿ, 2001ರಿಂದ 2-3 ವರ್ಷ ಆಗುವಾಗ ನಮ್ಮ ಹುಡುಗರಿಗೆ ಕೇವಲ ಶಾರದಾ ಪೂಜೆ ಅಲ್ಲ, ಸಂಘ ಮಂಡಳಿ ಅಲ್ಲ, ಇದಕ್ಕೆ ಬೇರೆ ರೂಪ ಕೊಡ್ಬೇಕು, ಸೇವೆಗಳಾಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ರಕ್ತದಾನ ಶಿಬಿರ ಆಗಬೇಕು, ಆರೋಗ್ಯ ಶಿಬಿರ ಯಾವ್ದ್ರಲ್ಲಿ ಮಾಡುದು? ಶಾರದೋತ್ಸವದಲ್ಲಿ ಮಾಡ್ಲಿಕ್ಕೆ ಅದು ಶಾರದೆಯ ಹೆಸರಿಟ್ಟಾಗಿದೆ. ಆದ ಕಾರಣ ಶಾರದೆಯ ಕೆಲಸ ಮಾತ್ರ ಅದರಲ್ಲಿ ಮಾಡ್ಬೇಕು. ಸೇವಾ ಭಾರತಿ ಅನ್ನುವಂಥದ್ದು ಪ್ರಾರಂಭ ಆಯ್ತು. ಯಾವಾಗ 4 ವರ್ಷ 96ರಿಂದ 2000 2001 ಶಾರದೋತ್ಸವ ಮಾಡುವವರೆಗೆ ಏನು ದಾರಿ ಹುಡುಕ್ತಾ ಇದ್ದೆ, ದೇವರು ಈ ರೀತಿ ದಾರಿ ಕೊಟ್ಟ. 2004 ನನ್ನ ಅಂತಲ್ಲ, ಅನೇಕ ನನ್ನಂತ ದಿವ್ಯಾಂಗರಿಗೂ ಕೂಡ ಅವತ್ತು ಏನು ಸಪೋರ್ಟ್ ಆದಂತಹ ಕೆಲಸಕ್ಕೆ ಪ್ರಾರಂಭ ಸೇವಾ ಭಾರತಿ. ಅವತ್ತಿನ ಇವತ್ತಿನವರೆಗೆ 21 ವರ್ಷ ಆಯಿತು. ತಿರುಗಿ ನೋಡಿದ್ದಂದ್ರೆ ಏನೆಲ್ಲ ಮಾಡಿದ್ದೇವೆ ಅಂತ ಅಷ್ಟೇ, ಹೊರತಾಗಿ ಮಲಗಿದ್ದು, ಡಿಪ್ರೆಷನ್ಗೆ ಹೋದದ್ದು. ಯಾಕಂದ್ರೆ ಈ 2 ವರ್ಷಗಳಲ್ಲಿ ಬಿದ್ದ 2 ವರ್ಷ 98ನೇ ಇಸವಿಗೆ ಕೋಟೆಕಲ್ ಆರ್ಯ ವಿದ್ಯಾಶಾಲಕ್ಕೆ 2 ಸಲ, ವರ್ಷಕ್ಕೊಮ್ಮೆ 2 ಸಲ 2 ವರ್ಷ ಹೋಗಿದ್ದೇನೆ. ಒಂದೊಂದು ತಿಂಗಳಲ್ಲಿ ಇದ್ದೇನೆ ಅಲ್ಲಿ. ಮಸಾಜ್ಗಳು, ಆ ಪೋಟ್ಲಿ ಮಸಾಜ್ ಅಂತೆ, ಅಕ್ಕಿ ಹಿಟ್ಟು, ಹಾಲು. 2ನೇ ವರ್ಷ ಬಂದು ಪದ್ಮಾಸನ ಹಾಕ್ತಾ ಇದ್ದೆ 1 ವಾರ. ಬ್ಯಾಲೆನ್ಸ್ ಅಲ್ಲಿ ಬಲಕಾಲು ಎಡ ತೊಡೆಯಲ್ಲಿ ಇತ್ತು, ಎಡಕಾಲನ್ನು ಮಡಚಿ ಧ್ಯಾನ ಅಂತೇಳಿ ಖುಷಿಯಲ್ಲಿ ಬದುಕುಕೊಂಡೆ. 1 ವಾರ ಮಾತ್ರ ಖುಷಿ ಇತ್ತು. 6ನೇ ದಿನ ಆದಿತ್ಯವಾರ ಕಾಲು ಎತ್ತಿದ್ದು, ಇದು ಭಾರ ಇಲ್ಲಿ ಇತ್ತಲ್ಲ, ಫೀಮರ್ ಕಟ್ ಆಯ್ತು. ಟಕ್ಕ ಶಬ್ದ ಬಂತು, ನೋವಿಲ್ಲ, ಗೊತ್ತಾಗುದಿಲ್ಲ, ಸ್ಪರ್ಶ ಜ್ಞಾನವೇ ಇಲ್ಲ. ಮತ್ತೆ ಆಸ್ಪತ್ರೆಯ ಜೀವನ 15 ದಿನ. ಇಲ್ಲಿ ಒಂದು 1.5 ಫೀಟ್ ಇದ್ದು ರಾಡ್ ಹಾಕಿದ್ದಾರೆ, ಅದು ಪರ್ಮನೆಂಟ್ ಈಗಲೂ ಇದೆ. ಅದು ನನ್ನ ಆಸ್ತಿ. ಆಸ್ತಿ ಇನ್ನೊಂದುಂಟು, ಯಾಕಂದ್ರೆ ಯಾವ ಸರ್ಜರಿ ಆಗಿತ್ತು ಅಲ್ಲಿ 1 ಅಡಿ ಏನು ರಾಡ್ ಇತ್ತು, 2 ರಾಡ್ ಅನ್ನು ಕ್ಲಿಪ್ ಹಾಕಿ ಎಲ್ಲ ಸ್ಟೆಬಿಲೈಸೇಷನ್ಗಾಗಿ ಸ್ಪೈನಿಗೆ ಇಡ್ತಾರೆ. 5 ವರ್ಷಕ್ಕೆ ತೆಗಿಬೇಕಿತ್ತು, ನನ್ಗೆ ಗೊತ್ತಿಲ್ಲ. 9ನೇ ವರ್ಷ ನಂಗೆ ಒಂದು ಇನ್ಫೆಕ್ಷನ್ ಆಯ್ತು ಕಾಲಲ್ಲಿ. ಸಂಘದ ಕಾರ್ಯಕರ್ತರೊಟ್ಟಿಗೆ ಒಂದು ದೈವದ್ದು ಹರಿಕೋಡಿಯಲ್ಲಿ ಒಂದು ಕಲ್ಲು ಹೊರಲಿಕ್ಕೆ ಏನು ಶ್ರಮ ಸೇವೆ, ಮಾರ್ಗ ಸ್ವಲ್ಪ ರಿಪೇರಿ ಮಾಡಿ ಶ್ರಮದಾನ, ಮಧ್ಯಾಹ್ನ ಊಟ ಅಲ್ಲಿ,
ಅರಿಕೋಡಿ ದೈವ ಸ್ಥಾನದಲ್ಲಿ. ಅದು ಕಾಲು ದಪ್ಪ ಆಗಿ ಊದಿಕೊಂಡು ಒಂದು ಪಸ್ ಬಂದಾಗ ಆಯ್ತು ಬೆರಳಿನ ಹತ್ರ. ಆಗ ಡಾಕ್ಟರ್ ಹತ್ರ ಆದಿತ್ಯವಾರ ಸೋಮವಾರ ಹೋದೆ. ಅದು ಇನ್ಫೆಕ್ಷನ್, ನೀವು ಇಮಿಡಿಯೇಟ್ ಬೆನಕಕ್ಕೆ ಸರ್ಜರಿಗೆ ನಾನು ರೆಫರ್ ಮಾಡ್ತೇನೆ ಅಂತ 1,000 mg ಇಷ್ಟು ದೊಡ್ಡದು ದನಗಳಿಗೆ ಕೊಟ್ಟ ಮಾತ್ರೆ ಕೊಟ್ಟರು. ನಾನು ಈಗ ತಕೊಳ್ಳಿದ್ದ, ನಾನು ತಕೊಳ್ಳಿಲ್ಲ. ಬಟ್ ಅವರು ಒಂದು ಮಾತು ಹೇಳಿದ್ರು ಡಾಕ್ಟ್ರು, ಹೆಸರು ಬೇಡ ಬಿಡಿ, ನೀವು ಸರ್ಜರಿಗೆ 1 ವಾರದಲ್ಲಿ ಅಲ್ಲಿ ಇರಿ, ಬೆನಕಕ್ಕೆ ನಾನೇ ಸರ್ಜರಿ ಮಾಡ್ತೇನೆ. ಅವರು MD ಮಾಡಿದವರು, MS ಮಾಡಿದವರಲ್ಲ. ಮತ್ತೆ ಮನೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿ, ಮನೆಗೆ ಹೋಗಿ ಡ್ರೆಸ್ಸಿಂಗ್ ಅಂತ ಗುಣ ಆಗೇ ಬರ್ಬೇಕಲ್ಲ. ಅದು ಡೌಟ್ ಆಯ್ತು. ಯಾವ ಮೇರಿ ಸಿಸ್ಟರ್ ನನ್ನ ಹತ್ರ ನಾನು ಹೇಳಿದೆಲ್ಲ, ಅವರಿಗೆ ಲೆಟರ್ ಇದು ಫೋನ್ ಮಾಡಿದೆ. ಆಗ ಫೋನ್ ಇತ್ತು, ಬಂದಿತ್ತು, ಮೊಬೈಲ್ ದುನಿಯಾ ಶುರುವಾಯ್ತು. ಇಲ್ಲ, ಮೊಬೈಲ್ ಯಾವುದೇ ಕಾರಣಕ್ಕೆ ಸರ್ಜರಿ ಬೇಡ, ಸ್ಪೈನಲ್ ಇಂಜರಿ ಅವ್ರದ್ದು ಕೆಳಗಿನ ಭಾಗ ಗುಣ ಆಗುದಿಲ್ಲ. ಎರಡನೇದು, ಸರ್ಜರಿ ಬೇಕು ಅಂತ ಹೇಳುವವರು MS ಮಾಡಿದವರು, MD ಮಾಡಿದವರಲ್ಲ ಅಂತ. 100% ಆಯ್ತು. ಇಮಿಡಿಯೇಟ್ ನೀವು ಅಡ್ಮಿಟ್ ಆಗಿ ಅಂತ ಪದ್ಮಣ್ಣನ ಜೀಪಲ್ಲಿ ಸಂಜೆ ಅಡ್ಮಿಟ್. ಡಾಕ್ಟರ್ ಫುಟಾಡೋದು ಕೇಸ್ ಅಲ್ಲಿಗೆ ಹೋಯ್ತು, ರೆಫರ್ ಆಯ್ತು. ಅವರ PGA ಬಂದು ನೋಡುವಾಗ ಯಾರು ಹೇಳಿದ್ದು ಇದು ಸರ್ಜರಿಗೆ, ಕಾಲನ್ನು ಮೇಲೆ ಇಟ್ಟರು, ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಮರುದಿನ 11 ಗಂಟೆಗೆ ಡಾಕ್ಟರ್ ರೌಂಡ್ಸ್ ಅಲ್ಲಿ ಬರುವಾಗ ಇದು ಅರ್ಧ ಕೆಳಗೆ ಹೋಗಿ ಆಗಿದೆ, ನಾರ್ಮಲಿಗೆ ಬರ್ತಾ ಉಂಟು. ಎಲ್ಲಿಯಾದ ನಾನು ಸರ್ಜರಿ ಮಾಡಿಸ್ತಾ ಇದ್ರೆ ಕಷ್ಟ ಆಯ್ತು. ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಕಾಲು ಕೆಳಗೆ ಇಡ್ತೇವೆ, ನೀರು ಉಸಿರ್ತಾ ಇರ್ತದೆ, ಶರೀರದ ನೀರು. ಹಾಗೆ ಇರ್ಲಿ, ಆಯ್ತು. ಇದು ಒಂದು ಏನು, ಅದು ಕ್ಯೂರ್ ಆಯ್ತು ಇಂಜೆಕ್ಷನ್ ಅಲ್ಲಿ 6 ದಿನ. ಇನ್ನೊಂದು ದಿನ ಆಗ ಡಾಕ್ಟರ್ ಹೇಳಿದ್ರು ಆಗಲ್ಲ, ಮತ್ತೊಮ್ಮೆ ಇನ್ಫೆಕ್ಷನ್ ಆಗಿತ್ತು. ಹೋಗಿದ್ದೆ ಡಾಕ್ಟರ್ ಹತ್ರ. ಡಾಕ್ಟರ್ ಹೇಳಿದ್ರು ರಾಡ್ ಎಲ್ಲ ತೆಗ್ದಾಗಿದ್ದಲ್ಲ ಅಂತ. ಇಲ್ಲ ಸರ್, ಎಂತದ ಹೇಳ್ತೀರಿ, ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. 5 ವರ್ಷಕ್ಕೆ ತೆಗಿಬೇಕು ಮಾರ್ರೆ, ನೀವೊಂದು ಕೆಲಸ ಮಾಡಿ, ಫ್ರೀ ಇದ್ದಾಗ ಬಂದು ತೆಗ್ಸಿ ಹೋಗಿ ಅಂತ. ಪುನಃ ಅಡ್ಮಿಟ್ ಆದೆ. ರಾಡನ್ನು ತೆಗಿದ್ರು. ಅದು ಇನ್ನೊಂದು ರೀತಿಯನು, ಒಂದು ಸಣ್ಣ ಬೋನ್ ಒಂದು ಕ್ರ್ಯಾಕ್ ಆದ್ರೆ ಸಹಿಸಲಿಕ್ಕೆ ಅಸಾಧ್ಯವಾದ ನೋವು. ಜಸ್ಟ್ ಕ್ರ್ಯಾಕ್ ಆದ್ರೆ, ಕಟ್ ಆದ್ರೆ ಮತ್ತು ನೀವು ಯಾರ ಹತ್ರನು ಕೇಳಿ, ಸ್ವಲ್ಪ ಹೇರ್ ಲೈನ್ ಕ್ರ್ಯಾಕ್ ಅಂತ ಹೇಳ್ತಾರೆ. ಏನಾಗಿದೆ ಗೊತ್ತಾ, ಇದು ರಾಡ್ ತೆಗೆಯುವಾಗ 9 ವರ್ಷ ಆಗಿದೆ, 5 ವರ್ಷಕ್ಕೆ ತೆಗಿಬೇಕಿತ್ತು. ಆ ರಾಡಿನ ಮೇಲೆ ದಪ್ಪದ್ದು ಬೋನ್ ಬೆಳ್ಕೊಂಡಾಗಿದೆ. ಡಾಕ್ಟರ್ ಮರುದಿನ ಬಂದು ಹೇಳ್ತಾರೆ, ಕೈ ಎಲ್ಲ ನೋವು ವಿನಾಯಕರೇ ಅಂತ. ಹೀಗೆ ಮಾಡ್ತಾರೆ, ಚಿಪ್ ಮಾಡಿ ತೆಗ್ದದ್ದು. ಆಯ್ತು. ಮರುದಿನ ಹೇಳಿದ್ರು ಕೂತ್ಕೊಳ್ಳಿ ಅಂತ. 1 ಅಡಿ ಕೊಯ್ದಿದ್ದಾರೆ ಬೆನ್ನು, ರಾಡ್ ತೆಗ್ದಿದ್ದಾರೆ, ಕೂತ್ಕೊಳ್ಳಿ ಅಂತ. ಹೆದರಿ ಕೂತದ್ದು. ಬಟ್ ಅವರಿಗೆ ಕನ್ಫರ್ಮ್ ಇತ್ತು ಏನಾಗುದಿಲ್ಲ ಅಂತ. ಮತ್ತೆ ಆ ಆಕ್ಸಿಡೆಂಟ್ ಆಗಿ ಅಲ್ಲ, ಅದು ರಿಮೂವ್ ಆಗಿ ನಾವು ಎಕ್ಸ್ರೇ ಡಿಪಾರ್ಟ್ಮೆಂಟಿಗೆ ಬರಬೇಕು, ಎಲ್ಲ ಹೋಗಿದ್ದ ಅಂತ. ಆಗ ನನ್ನನ್ನು ಎತ್ತಲಿಕ್ಕೆ ಬಿಡ್ಲೇ ಇಲ್ಲ, ಅಷ್ಟು ನೋವು. ಅವರು ಸ್ಟ್ರೆಚರ್ ಅಲ್ಲಿ ಬರುವಾಗ ಒಂದು ರೈಲಿಂಗ್ ಅರ್ಧ ಇಂಚು ಮೇಲೆ ನೆಲ, ಅದು ಪಾಸ್ ಆಗಿದ್ದು ಟೈರ್, ಯಾವುದು ಸ್ಟ್ರೆಚರ್ ಇದ್ದು. ಎಷ್ಟು ಬೊಬ್ಬೆ ಹೊಡೆದಿದ್ದೇನೆ. ಎಕ್ಸ್ರೇ ಹತ್ರ ಹೋಗುವಾಗ ನೀವು ಯಾರು ಬೇಡ, ನಂಗೆ ಬೇಡವೇ ಬೇಡ ಅಂತ ಹೇಳಿದ್ದೇನೆ. ಆದ್ರೆ 7-8 ಜನ ಮೆಲ್ಲ ಎತ್ತಿ ಅದು ಆಗ್ಲೇಬೇಕಿತ್ತಲ್ಲ, ಯಾಕಂದ್ರೆ ಏನು ಉಳಿದಿದೆ ನೋಡ್ಬೇಕಲ್ಲ. ಮತ್ತೆ ಡಾಕ್ಟರ್ ಹೇಳಿದ್ರು, ಒಂದು ಲಿಂಕ್ ನಾನು ಬಿಟ್ಟಿದ್ದೇನೆ, ತಂತಿ. ನೀವು ಇಷ್ಟು ಖುಷಿಯಲ್ಲಿದ್ದೀರಿ, ಸರಿ ಇದ್ದೀರಿ, ತೆಗೆದ್ರೆ ಮತ್ತೆ ನಿಮಗೆ ಡಿಫಾರ್ಮಿಟಿಗೆ ಹೋದ್ರೆ ಕಷ್ಟ ಅಂತ ಉಂಟು. ಒಳಗೊಂದು ನನ್ನ ಆಸ್ತಿ ಉಂಟು. ಹಾಗೆ ನನ್ನ ಆಸ್ತಿಗಳು ಹಾಗೆ. ಸ್ವಲ್ಪ ಇಲ್ಲಿ ಬೆಳ್ಳಿಯೂ ಕೂಡ ಉಂಟು, ಅಲ್ಲನ. ಇದು ಬದುಕು. ಹಾಗೆ ಅಂದ್ರೆ ಒಂದು ತುಂಬಾನೇ ತಿರುವು ಕೊಟ್ಟಂತಹ ಘಟನೆಗಳನ್ನು ತುಂಬಾ ರಿಯಲಿಸ್ಟಿಕ್ ಆಗಿ ನಮ್ಗೆ ಹಂಚ್ಕೊಂಡ್ರಿ. ಈ ತದನಂತರದಲ್ಲಿ ತಾವು ಸೇವಾ ಭಾರತಿ ಎನ್ನುವಂತಹ ಒಂದು NGO ವನ್ನ ಪ್ರಾರಂಭ ಮಾಡ್ತೀರಾ. ಅದರಲ್ಲಿ ಹಲವಾರು ನಿಮ್ಮ ಊರಿನವರ ಒಂದು ಮುಖ್ಯಸ್ಥರು, ನಿಮ್ಮ ಜೊತೆಯಾಗಿದ್ದವರನ್ನು ಸೇರಿಸಿಕೊಂಡು ಎಷ್ಟೋ ಜನರ ಪಾಲಿಗೆ ಈಗ ಬೆಳಕಾಗಿರುವಂತಹ ಸೇವಾ ಭಾರತಿಯನ್ನ ತಾವು ಆವಾಗ ಶುರು ಮಾಡ್ತೀರಾ. ಪ್ರಾಬ್ಲಿ 2004 ಅನ್ಕೊಳ್ತೇನೆ. ಸೊ ಈ ಒಂದು ಶುರುವಾಗ್ಲಿಕ್ಕೆ ನಿಮಗೆ ಯಾವುದು ಸ್ಫೂರ್ತಿ ಆಯ್ತು, ಹಾಗೆ ಆ ಒಂದು ಇನಿಷಿಯಲ್ ಡೇಸ್ ಆಫ್ ಸೇವಾ ಭಾರತಿ ಯಾವ ರೀತಿ ಇತ್ತು? ಈಗ ಶ್ರೀನಿವಾಸರಾವ್ ಏನು ಮಂಡಲ ಅಧ್ಯಕ್ಷರು, ಭಾಜಪ ಕಾರ್ಯಕರ್ತರಿದ್ರು ಆಗ.
ಇನ್ನು ಅಂಗಡಿ ಗಣೇಶ್ ಸಂಘದ ಕಾರ್ಯಕರ್ತ. ಇನ್ನು ಸಹಜಿಲ್ಲಾ ಪ್ರಚಾರಕ ಸುಧಾಕರ್ ಅಂತ ಇದ್ರು. ಹಾಗೆ 3-4 ಜನ ಇರುವಾಗ ತಗೊಂಡಂತ ಡಿಸಿಷನ್. ಬಾಬಣ್ಣ ಅಂತ, ಜನಾರ್ದನ್ ಅವರಿದ್ರು. ಸೇವಾ ಭಾರತಿ ಮಾಡುವ ಅಂತ. ಯಾಕಂದ್ರೆ ಅದು ಹೆಸರಲ್ಲಿಯೇ ಸೇವೆ ಉಂಟು. ಭಾರತಿ ನಾವು ಅದೇ ಅಲ್ಲ, ಭರತ ಮಾತೆ ಅದೇ ಕೆಲಸ ಮಾಡುವವರು ನಾವು. ಆದ ಕಾರಣ ಸೇವಾ ಭಾರತಿ ಇಟ್ಟ ಹೆಸರು ಇವತ್ತು ಅದು ಕರೆಕ್ಟ್ ಆಗಿತ್ತು ಅಂತ. ಬೇರೆ ಹೆಸರು ಇಡ್ತಾ ಇದ್ರೆ ಇದು ಬೇರೆ ಸಂಘಟನೆ ಅಂತ ಒಂದು, ಇದು ಯಾರ ಸಂಘಟನೆ, ಯಾರು, ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಪ್ರಶ್ನೆ. ಈಗ ಸೇವಾ ಭಾರತಿ ಅನೇಕ ಕಾರ್ಯಕರ್ತರಿಗೆ ಅದು ನಮ್ಮ ಸಂಘಟನೆಗೆ ಹೆಸರಲ್ಲೇ ಗೊತ್ತಾಗ್ತದೆ. ಸೇವೆಗಾಗಿ ಇರುವಂಥದ್ದು ಸಂಘದ ಕಾರ್ಯಕರ್ತರೇ ಪ್ರಾರಂಭ ಮಾಡಿದ್ದಿರ್ಬೋದು ಅಂತ. ಇನ್ನು ರಾಷ್ಟ್ರೀಯ ಸೇವಾ ಭಾರತಿಯೊಟ್ಟಿಗೆ ಅಫಿಲಿಯೇಷನ್ ಆಗಿದೆ ನಾನು. ಯಾಕಂದ್ರೆ ಕೆಲಸ ಮಾಡಿದ್ದನ್ನು ಹೇಳಿದ್ರೆ ಅದು ಒಂದು ಕಡೆಯಿಂದ ಹೆಮ್ಮೆ, ಬಟ್ ಅದನ್ನೇ ಕೊರಿತಾ ಹೇಳಿದ್ರಲ್ಲ. ಇನ್ನು ಏನೋ ವಿಷಯ ಇನ್ನೂ ಉಂಟು. ಹೋದ ಕೆಲಸಗಳು, ಮಾಡಿದ ಕೆಲಸಗಳು ಕಡಿಮೆ, ಇನ್ನೂ ಕೂಡ ಯಾಕಂದ್ರೆ ಒಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ತನ್ನ ದೇಹದ ಕೆಳಭಾಗ ಸ್ಪರ್ಶ ಜ್ಞಾನ ನಿಯಂತ್ರಣ ಇಲ್ಲದವನು ಸಮಾಜ ಕಟ್ತಾನೆ ಅಂದ್ರೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ ಜೀವನ ಕಟ್ಟುಕೊಳ್ಳಿ. ಇವನು ಇನ್ನೇನು ಸಂಘಟನೆ ಇವನು ಮಾಡ್ತಾನೆ, ಇವನ ಮನೆಯನ್ನು ಸರಿ ಮಾಡ್ಲಿ ಫಸ್ಟಿಗೆ ಅಲ್ವಾ. ಆ ಕೃಷಿಗಳು ಬಿದ್ದು ಹೋಗ್ತಾ ಉಂಟು, ಅಲ್ಲಿ ಹಟ್ಟಿ ಖಾಲಿ ಉಂಟು, ತೋಟಗಳನ್ನು ನೋಡ್ಲಿಕ್ಕಿಲ್ಲ, ಅದನ್ನು ಮಾಡ್ಲಿ ಅಂತ. ಹಾಗೆಂತ ಯಾವಾಗ 2004 ಇದ್ರಾಗುವಾಗ ನನ್ನ ಅಣ್ಣನವರು ಸಹ ಡಿಸಿಷನ್ಗೆ ಬಂದಿದ್ರು. ಏನಂದ್ರೆ ಅವನ ಮನೆಯಲ್ಲಿ ಇರ್ಲಿ, ಸ್ಪೈನಲ್ ಇಂಜುರಿ ಆದ್ರೂ ಕೂಡ ಅವನಿಗೆ ನಾವು ಏನು ಪವರ್ ಆಫ್ ಅಟಾರ್ನಿ ಕೊಟ್ಟು ಕೃಷಿಯನ್ನು ಮಾಡ್ಲಿ ಅವ ಅಂತ. ಅದು ಆಗದ ಡಿಸಿಷನ್ ಅಪ್ಪ ತೀರಿದಾಗ. ಆ ಡಿಸಿಷನ್ ನಂಗೆ ಮತ್ತೆ ಆಯ್ತು. ಇವತ್ತು ನಾನು ಏನು ಸುಮಾರು 5 ಎಕರೆ 1,000 ಗಿಡ ರಬ್ಬರಿದ್ದು ಮಾಡಿದ್ದೇನೆ ಮತ್ತು ಅದರ ಆದಾಯ ತಕೊಂಡು ಸ್ವಲ್ಪ 4 ವೀಲರಲ್ಲಿ ತಿರುಗುತ್ತೇನೆ ಅಂದ್ರೆ ನನಗೂ ಕೂಡ ಹೆಮ್ಮೆ. ಅದು ನನ್ನ ಅಣ್ಣನವರಿಗೆ ನಮ್ಮ ಕೆಲಸ ಆಗ್ತಾ ಉಂಟಲ್ಲಿ. ಕೃಷಿ ಇಂಪ್ರೂವ್ ಆದ್ರೆ ಅವರ ಜಾಗಕ್ಕೆ ಒಳ್ಳೇದು. ಇನ್ನು ಸಾವಯವಕ್ಕೆ ಬರುವಂಥದ್ದು, ಜೇನು ಸಾಕಣೆ, ಕೃಷಿ, ಇದೆಲ್ಲ ಇಂಟ್ರೆಸ್ಟಿನ ಇದು. ಹೈನುಗಾರಿಕೆ, ದನಗಳು, ಎಮ್ಮೆ ಸಾಕಿದ್ದು ಉಂಟು, 2 ಎಮ್ಮೆ ದನ ಇತ್ತು. ಹಟ್ಟಿ ತುಂಬಾ ದನಗಳು, ದೊಡ್ಡ ಹಟ್ಟಿ ಮಾಡಿದ್ದೇವೆ. ಟೆರೇಸೆ ಹಟ್ಟಿ, ಮನೆ ಟೆರೇಸ್ ಆಗುವ ಮೊದಲೇ ಹಟ್ಟಿ ಟೆರೇಸ್ ಆಗಿದೆ. ಬಯಲು ಸ್ಟಾಕ್ ಮಾಡ್ಲಿಕ್ಕೆ, ರಬ್ಬರ್ ಮೆಷಿನ್ ಇಡ್ಲಿಕ್ಕೆ, ಮಲ್ಟಿ ಯೂಸ್ ಆಗ್ಲಿಕ್ಕಾಗಿ ಅದು ಹಟ್ಟಿಯನ್ನು ಮಾಡಿದ್ದೇನೆ. ಮಾಡಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗಬಹುದು. ಅಣ್ಣನವರ ಸಹಕಾರದಲ್ಲಿ, ಅಣ್ಣ ಅಕ್ಕನವರು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ನಾನು ಜೀವನದಲ್ಲಿ ಎಲ್ಲ ಕಡೆ ಹೇಳ್ತೇನೆ, ನಾನು ಮುಖವಾಡ. ಇವತ್ತು ಅಜ್ಜೋಳಿಗೆಯಲ್ಲಿ ಎಷ್ಟು ಕೃಷಿ ಅಥವಾ ಏನು ಉಳಿದದ್ದು ಇದ್ರೆ ನಾನು ಮುಖವಾಡ ಅಷ್ಟೇ. ಪಾತ್ರಧಾರಿ, ಸೂತ್ರಧಾರಿ ಬೇರೆ. ಇವತ್ತು ಸೇವಾ ಭಾರತಿಯಲ್ಲಿ ವಿನಾಯಕನ ಹೆಸರು ಅಥವಾ ಅವನಿಗೆ ಸನ್ಮಾನ ಅಂದ್ರೆ ಒಬ್ಬ ಬೇಕಷ್ಟೇ. ವಾಜಪೇಯಿ ಅವರು ಕೂಡ ನಾನು ಬಿಜೆಪಿಯ ಮುಖವಾಡ ಅಂತ ಹೇಳಿದ್ರು. ಆಗ ಏನೋ ಅನ್ಸಿತ್ತು, ಇದು ಎಂತ ಹೇಳ್ತಾರೆ. ಆದ್ರೆ ಇವತ್ತು ಸೇವಾ ಭಾರತಿಯಲ್ಲಿ ಅನೇಕ ಹುಡುಗರಿಗೆ ದಾರಿಗಳು, ಮುಂದಿನ ಏನು ಯುವ ಪಡೆಗಳು ಉಂಟು. ಪಡೆ ಅಲ್ಲ, ಏನ್ ಹೇಳುದು, ಪೀಳಿಗೆ. ಪಡೆ ಅಂದ್ರೆ ಅದು ಬೇರೆ ಹಾಗೆ ದೂರದೃಷ್ಟಿ ಇರುವಂತಹ ಏನು ಸಂಘಟನೆ ಮತ್ತು ಈ ಕಾರ್ಯಕರ್ತರು ಇರುವಾಗ ಅವರಿಗೆ ಪೂರಕವಾದ ದಾರಿಗಳು ಉಂಟು. ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಸು ನಮ್ಮ ಹುಡುಗರಿಗೆ, ನಮಗೆಲ್ಲ ಇತ್ತು. ಆದ್ರೆ ಕಿಸೆಯಲ್ಲಿ ಏನಿಲ್ಲ. ಮೊನ್ನೆ ತಿಪ್ಪೇಸ್ವಾಮಿ ಅವರೊಂದು ಮಾತು ಹೇಳಿದ್ರು ನಮ್ಮ ಶಿಲಾನ್ಯಾಸಕ್ಕೆ. ನಮ್ಮಲ್ಲಿ ಯಾವತ್ತು ಕಾರ್ಯಕರ್ತರು ಕಿಸೆಯಲ್ಲಿ ದುಡ್ಡು ಇಟ್ಟುಕೊಂಡು ಕೆಲಸ ಮಾಡೋದಲ್ಲ, ಬಾಕಿಯವರ ಕಿಸೆಯಲ್ಲಿ ಇದ್ದದನ್ನು ನೋಡಿ ಕೆಲಸ ಮಾಡ್ತಾರೆ. ಅಂದ್ರೆ ಒಳ್ಳೆ ಉದ್ದೇಶ, ಕಾರ್ಯಕರ್ತರು ಸಮಯ ಕೊಡುವವರು, ಯೋಚನೆ ಮಾಡುವವರು ಇದ್ದಾಗ ಕೊಡುವಂತ ಕೈಗಳು, ದಾನಿಗಳು, ಸಂಸ್ಥೆಗಳು ತುಂಬಾ ಬರ್ತದೆ. ಹಾಗೆ ಅಂತೇಳಿ ಅದು ಸಹ ಕಷ್ಟ ಉಂಟು ದಾರಿ. ಮತ್ತೆ ನಮ್ಮನ್ನು ಸ್ಕ್ಯಾನಿಂಗ್ ಮಾಡ್ತಾರೆ, ಕ್ರೆಡಿಬಿಲಿಟಿ ಮತ್ತೇನು ಟ್ರಾನ್ಸ್ಪರೆನ್ಸಿ. ನೀವು 100 ರೂಪಾಯಿ ಕೊಟ್ರೆ ಎಷ್ಟು, ಅಲ್ಲಿ 100 ರೂಪಾಯಿ ಎಷ್ಟು ಉಪಯೋಗ ಆಗ್ತದೆ, ಇದು ಎಲ್ಲವನ್ನು ನೋಡುವಾಗ ಇವನ ಹಿನ್ನೆಲೆ ಏನು, ಇವನ ಮನೆ ಏನು, ಯಾಕೆ ಸಂಸ್ಥೆಗೆ ಬಂದ, ದುಡ್ಡು ಮಾಡ್ಲಿಕ್ಕೆ ಬಂದ. ಈಗ NGO ಗಳು ಹೆಚ್ಚಿದ್ದು ನಂಬಲಿಕ್ಕೆ ಅರ್ಹ
ಕಡಿಮೆ ಇರುವಂಥದ್ದು. ಅವಾಗಿನ ಈಗಿನ NGOಗೂ ಆಗಿನ NGOಗೂ ತುಂಬಾ ತುಂಬಾ. ವ್ಯತ್ಯಾಸ ಇದೆ. ಆದ ಕಾರಣ ಮನೆಯ ಸ್ಥಿತಿ, ಅಣ್ಣ ಅಕ್ಕನವ್ರದ್ದು ಸ್ಥಿತಿಗಳು ಒಳ್ಳೇದುಂಟು. ಅವನೇನು ದುಡ್ಡು ಮಾಡ್ಲಿಕ್ಕಲ್ಲ ಅಂತ ಅದು ಒಂದು ಓಕೆ. ಮತ್ತೆ ಸಂಘ ಅಂತ ಆಗುವಾಗ ಅದಕ್ಕೆ ಇನ್ನು ಮತ್ತೆ ಯಾರು ಏನು ಪ್ರಮಾಣ ಪತ್ರ ಒದಗಿಸ್ಬೇಕು ಅಂತ ಇಲ್ಲ, ಸೀಲ್ ಹಾಕಿ ಕೊಡ್ಬೇಕಂತ. ಅದು ಎಸ್ ಇನ್ನೊಬ್ಬರ ಯಾವುದು ಬೇಡ. ಹಾಗೆ ಸಣ್ಣ ಸಣ್ಣ ರಕ್ತದಾನ ಶಿಬಿರಗಳು, ಸಣ್ಣ ಸಣ್ಣ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಮಾಡ್ತಾ ಆಗುವಾಗ ಮತ್ತೊಂದು ಯೂಟರ್ನ್. ಗಿರೀಶ್ ರಾವ್ ಅನ್ನುವಂತ ನನ್ನ ಅಣ್ಣ ಒಂದು ಟೀಮ್ ಅನ್ನು ಕರ್ಕೊಂಡು ಬಂದರು. ಎಲ್ಲವನ್ನು ಹೇಳಿದ್ದು. ಅವ್ರು ಹೇಳಿದ್ರು, ನಿಮ್ಮ ಯೋಚನೆ ಏನು ಉಂಟು, ಶುರು ಇದ್ದು ಏನು ಆಗ್ಬೇಕು ಹೇಳಿ. ಇಷ್ಟಾಗುವಾಗ ಏನಾಗಿದೆ ಅಂದ್ರೆ, ಮೊದಲನೇ ಬಾರಿ ನಳಿನ್ ಕುಮಾರ್ ಕಟೀಲ್ MP ಆಗಿದ್ದಾಗ 3 ಲಕ್ಷ ಕೊಟ್ಟ ಅನುದಾನದಿಂದ ರೋಡ್ ಸೈಡ್ ಅಲ್ಲಿ ನಾವು ಒಂದು ಆಫೀಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಒಂದು ನೆಟ್ಟಗೆ ಊರ್ಲಿಕ್ಕೆ ಬೇಜಾಯ್ತು. ಒಂದು ಬಾಲು ಅನ್ನುವಂಥವ್ರು ಮನೆ ಕೊಟ್ಟರು ಕಡಿಮೆ ಬಡ್ಡಿಯಲ್ಲಿ, ಬಾಡಿಗೆಯಲ್ಲಿ. ಅದರಲ್ಲಿ ಒಂದಷ್ಟು ವರ್ಷಗಳಿದ್ದೆವು. ಮನೋಹರ ಮನೆಯಲ್ಲಿ ಕೂಡ ಶಾರದೋತ್ಸವದ ಪರ್ಚೇಸ್ ಮಾಡಿದ ಪಾತ್ರಗಳನ್ನೆಲ್ಲ ಇಡ್ಲಿಕ್ಕೆ ಆಫೀಸ್ ಒಂದು ಸಣ್ಣ ಸಿಕ್ಕಿತು. ಈ 10 ವರ್ಷದ ಶಾರದೋತ್ಸವದ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಯ ಏನು ಪಾತ್ರಗಳನ್ನು ಸೇವಾ ಭಾರತಿ ಕೊಟ್ಟೆವು. ಯಾಕಂದ್ರೆ ಆಫೀಸ್ ಇತ್ತು, ಅದರ ಚಟುವಟಿಕೆಗಳು ತುಂಬಾ, ಅದಕ್ಕೆ ಹ್ಯಾಂಡ್ ಓವರ್ ಮಾಡಿದೆವು. ಈಗ ಏನಂದ್ರೆ ಸೇವೆಗಾಗಿ ಒಂದು ಸೇವಾ ಭಾರತಿ ಉಂಟು, ಶಾರದೆಯ ಕೆಲಸಕ್ಕೆ ಅಥವಾ ಇನ್ನಷ್ಟು ಸೇವೆಗಾಗಿ ಶಾರದೋತ್ಸವ ಸಮಿತಿ ಉಂಟು. 10ನೇ ವರ್ಷ ಶಾರದೋತ್ಸವದ ಸಂದರ್ಭ, 10ನೇ ವರ್ಷ ನನ್ನ ಅಧ್ಯಕ್ಷತೆ, ಶಾರದೋತ್ಸವಕ್ಕೂ 10ನೇ ವರ್ಷ 40,000 ರೂಪಾಯಿದು ಬೆಳ್ಳಿಯ ಕಿರೀಟ ಮಾಡಿ ಅರ್ಪಣೆ ಮಾಡಿದೆವು. ನಂತರ ಬದಲಾವಣೆ ಆಯಿತು. ಅದು ನಂಗೆ ಸಾಕು ಅಂತ ಹೇಳಿದೆ. ಅಚ್ಯುತರು ಬಂದರು. ಎರಡೇ ವರ್ಷದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿಯ, 12ನೇ ವರ್ಷಕ್ಕಾಗುವಾಗ 1.5 ಲಕ್ಷ ರೂಪಾಯಿಯ ವೀಣೆ ಶಾರದೆ. ಇಲ್ಲಿ ಏನಾಯ್ತಂದ್ರೆ, ಯಾವ ಶಾರದೆಯ ಭಕ್ತರು ಅಥವಾ ಪೂರ್ತಿಯಾಗಿ ಅದಕ್ಕೆ ತೊಡಗಿಸಿಕೊಂಡವರದ್ದು ಸ್ಥಿತಿಯು ಕೂಡ ಒಳ್ಳೆದಾಯ್ತು. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಒಬ್ಬರಿಗೆ ಮದುವೆ ಆಗಿರ್ಲಿಲ್ಲ, ಒಂದು ಟಿಕ್ಕಿ ಕೊಡಬೇಕು ಶಾರದೆಗೆ ಅಂತ ಯಾರು ಹೇಳಿದ್ರು. ಮದುವೆ ಆಯ್ತು, ಈಗ ಟಿಕ್ಕಿ ಉಂಟು, ಚಿನ್ನದ ಟಿಕ್ಕಿ ಉಂಟು. ಮತ್ತೆ ಯಾರೋ ಖುಷಿಗಾಗಿ ಬೆಳ್ಳಿದ್ದು 4 ಬಳೆಗಳನ್ನು ಕೊಟ್ಟಿದ್ದಾರೆ. ಇದು ಶಾರದೆ. ಈಗ 25ನೇ ವರ್ಷ ನಡೀತಾ ಉಂಟು, ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ 4 ವರ್ಷಕ್ಕೆ ನಂಗೆ ಅಧ್ಯಕ್ಷತೆ ಸಿಕ್ಕಿತು. ಈ ಸಲ ನಾನು 25 ಅಂತ ಮಾತ್ರ, ಮತ್ತೆಲ್ಲ ಹುಡುಗರಿಗೆ. ಆದ ಕಾರಣ ಆ 10 ವರ್ಷ, ಈ 4 ವರ್ಷ, 14 ವರ್ಷ ಶಾರದೆಯ ಕೆಲಸ ಮಾಡಿದ ಏನು ಧನ್ಯತೆ ಉಂಟು. ಅವಳ ಅನುಗ್ರಹ. ನಾನು ಜವಾಬ್ದಾರಿ ತಗೊಳ್ಳೋ ಮೊದಲು ಸ್ವರ್ಣಗೌರಿ ಅವರು 3 ವರ್ಷ ಜವಾಬ್ದಾರಿ ತಗೊಂಡ್ರು. ಆಗ ಬೆಳ್ಳಿಯ ನೆಕ್ಲೆಸ್ ಬಂತು. ಇವತ್ತು ಶಾರದೆ ಇವತ್ತು ಕೇವಲ ಏನು ಬೂಟಾಟಿಕೆ ಅಥವಾ ವೈಭವಕ್ಕೆ ಅಂತಲ್ಲ, ಬದಲಾಗಿ ಒಂದಷ್ಟು ಮಂದಿಯ ಕಣ್ಣು ಒರೆಸಿದ್ದಾಳೆ. ಆ ಗ್ರೋತ್ಗೆ ಅದು ಕೂಡ ಒಂದು ರೂಪ ಆಗಿದೆ, ಅಭಿವೃದ್ಧಿಯ ರೂಪವಾಗಿ ಕಂಡಿದೆ. ಇವತ್ತು ಸಾರ್ವಜನಿಕವಾಗಿ ನಾನು ಏನು ಇದ್ದೇನೆ, ಅದಕ್ಕೆ ಪ್ರಾರಂಭ ಅದು ಸಾಮಾಜಿಕ ಸೇವೆ ಇರ್ಬೋದು ಅಥವಾ ಆ ದೇವಿಯ ಕೆಲಸ ಮಾಡ್ತಾ ಮಾಡ್ತಾ ನಾನು ಗಟ್ಟಿಯಾಗಿದ್ದೇನೆ. 2001ಕ್ಕೆ ನಾನು ಜಸ್ಟ್ ಒಬ್ಬ ವಿನಾಯಕ ಇದ್ದ. ಈಗ ಹಾಗಲ್ಲ, ಒಂದಷ್ಟು ಭಾರಿ ದೊಡ್ಡದಲ್ಲದಿದ್ರು ಕೂಡ ನನ್ನಂಥವರು ಒಂದಷ್ಟು ಮಂದಿಗೆ ಆಧಾರ ಆಗ್ಲಿಕ್ಕೆ ಗಟ್ಟಿ ಕೊಟ್ಟಂತ ದೈವಿ ಶಕ್ತಿ ಶಾರದೆ. 100%. ಇದು ಏನು ಬೆಳವಣಿಗೆಗಳು, ಏನು ಸಂಘ ಸಂಸ್ಥೆಗಳು, ಪಾತ್ರಗಳು ಈ ಸಮಾಜದಲ್ಲಿ ನಾವು ಬೇಗ ಬೇಗ ಬೆಳಿತೇವೆ, ಆದ್ರೆ ಸಂಘಟನೆ ಬೆಳೆಯುವುದಿಲ್ಲ ಹಾಗೆ. ಅದು ನಿಧಾನ ಬೆಳೀತಾ ಹೋಗ್ಬೇಕು. ಅದಕ್ಕೂ ಸಹ ಒಂದಷ್ಟು ನಿರ್ಧಾರಗಳು ಏಕಪಕ್ಷೀಯವಾಗಿ ತಗೊಳ್ಲಿಕ್ಕೆ ಆಗುದಿಲ್ಲ. ಸಂಘಟನೆ ಅಂತ ಮನೆದ್ದು ಡಿಸಿಷನ್ ಬೇಗ ತಗೊಳ್ಬಹುದು ಅಥವಾ ನನ್ನ ಜೀವನದ ಬೇಗ ತಗೊಳ್ಬಹುದು, ಆದ್ರೆ ಒಂದು ಸಾರ್ವಜನಿಕವಾಗಿ ಡಿಸಿಷನ್ ತಗೊಳ್ಬೇಕು ಅಂತ ಆದ್ರೆ ಎಲ್ಲರ ಸಹಮತ ಬೇಕು, ಒಪ್ಪಿಗೆ ಬೇಕು, ಮೀಟಿಂಗ್ ಬೇಕು, ಎಂತದ್ದು ಅದಕ್ಕೆ ಕೋರಂ ಬೇಕು, ಒಂದಷ್ಟು ಮಂದಿ. ಯಾವಾಗ ಗಿರೀಶ್ ರಾವ್ ಅನ್ನುವಂಥವ್ರು, ನಮ್ಮ ಅಣ್ಣ ಗಿರೀಶ್ ಅಣ್ಣ ಬೆಂಗಳೂರಲ್ಲಿ ಇದ್ದಾರೆ, ಅವ್ರದ್ದೇ ಆದಂತ ಸಾಫ್ಟ್ವೇರ್ ಕಂಪನಿ ಉಂಟು. ಅವರ ಟೀಮ್ ಬಂದಿದ್ದಾಗ ಅದರಲ್ಲಿ ದೊಡ್ಡ ಬಿಲ್ಡರ್ ಇದ್ರು, ಎಜುಕೇಶನ್ ಸೆಂಟರ್ ನಡೆಸುವವರು ಇದ್ರು, ರಾಜಕೀಯ ಗಟ್ಟಿ ಇದ್ದವರು, ಯುವ ಮೋರ್ಚಾದ ಬೆಂಗಳೂರು ಮಹಾನಗರ
ಜವಾಬ್ದಾರಿ ಬಿಜೆಪಿ ಯುವ ಮೋರ್ಚಾದವರು ಇದ್ರು. ಇದು ದೊಡ್ಡ ಟೀಮ್ ಬಂದು ಕೇಳುವಾಗ ನಮಗೂ ಕೂಡ ಏನು ಆನೆ ಬಲ ಸಿಕ್ಕಾಗಾಯ್ತು. ಆನೆ ಬಲ ಅಲ್ಲ, ನಮಗಿಯಾಗಿ ಬಂದದ್ದ ಹೇಗೆ ಅರಗಿಸ್ಕೊಳ್ಳಿಕ್ಕೂ ಸಹ ಖಂಡಿತ ಹೇಳಿದ್ರು ಅವರು. ನಿಮ್ಮದು ಯೋಜನೆ ಹೇಳಿದ್ದು ಒಂದು ಆಂಬ್ಯುಲೆನ್ಸ್ ಬೇಕಾಗ್ತದೆ, ಅಥವಾ 1.5 ಲಕ್ಷ ನಮಗೆ 1,20,000 ಕೊಡಿ, ಪ್ರತಿ ತಿಂಗಳು ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡ್ತೇವೆ, 10,000ದಾಗೆ 12 ತಿಂಗಳು 1,20,000 ಕೊಡಿ. ಇನ್ನು 1 ಲಕ್ಷ ಕೊಡಿ, ಟೆಂಪರರಿ, ಕೆಲವರಿಗೆ ವೀಲ್ ಚೇರ್ ಬೇಕು, ಕೆಲವರಿಗೆ ಕೈಗೆ ಕಟ್ಟುವಂಥದ್ದು, ಕೆಲವರಿಗೆ ವಾಕರ್ ಬೇಕು, ಟೆಂಪರರಿ. ಹಾ, ಅವರು ವೀಲ್ ಚೇರ್ ಒಂದು 10 ದಿನ ಬೇಕು ಅಷ್ಟೇ, ಅಥವಾ 1 ತಿಂಗಳು ಬೇಕು, ಮತ್ತೆ ವಾಪಸ್ ತಗೊಳ್ತಾರೆ. ಬಾಡಿಗೆ ಅಥವಾ ಸರ್ವಿಸ್ ಅಥವಾ ಫ್ರೀ ಕೊಡುವ. ಈ ಯೋಚನೆಯಲ್ಲಿ ಮಾಡುವಾಗ ಅವರು ಆಯ್ಕೆ ಮಾಡಿದ್ದು ಆಂಬ್ಯುಲೆನ್ಸ್ ಅನ್ನು. ಇದರ ಒಟ್ಟೊಟ್ಟಿಗೆ ಅಲ್ಲಿ ಸ್ಥಳ ಪ್ರಶ್ನೆ ಎಲ್ಲ ಆಯ್ತು, ಅದು ಉಚ್ಚಾಟನೆ ಎಲ್ಲ ಆಗ್ಬೇಕು. ಅದು ಕೂಡ ಒಂದು 70-75 ಆಗ ಸ್ವಸಹಾಯ ಸಂಘಗಳಿತ್ತು ನಮ್ಮ ಹತ್ರ. ಸ್ವಲ್ಪ ಅದರ ಉಳಿತಾಯ ನಮ್ಮ ಕೈಯಿಂದ ಎಲ್ಲ ಹಾಕಿ ಎಲ್ಲ ಅಲ್ಲಿ ಪ್ರಶ್ನೆಯಲ್ಲಿ ಬಂತು. ಇದು ಎಲ್ಲ ಮಾಡಿದ್ರೆ ಕೂತಲ್ಲಿಗೆ ದುಡ್ಡು ಬರ್ತದೆ ಅಂತ. ಕೂತಲ್ಲಿ ಅಲ್ಲ, ಸ್ವಲ್ಪ ಪರಿಶ್ರಮ ಬೇಕಲ್ಲ. ಆಯ್ತು, ಇವತ್ತು ಆ ಘಟನೆ, ಇವರು ಬಂದ ಘಟನೆ ಎಲ್ಲ ತಾಳೆ ಹಾಕಿ ನೋಡುವಾಗ ಆ ಸ್ಥಳ ಪ್ರಶ್ನೆಗೆ ಸರಿಯಾದಂಥದ್ದು ಉತ್ತರ ಸಿಕ್ಕಿದೆ. 3 ತಿಂಗಳೊಳಗೆ ನಮಗೆ ಆಂಬ್ಯುಲೆನ್ಸ್ ಬಂತು, ಓಮಿನಿ ಆಂಬ್ಯುಲೆನ್ಸ್. ಕೆಲಸ ಹೋಯ್ತಂದ್ರೆ 2013ಕ್ಕೆ ನಮಗೆ ಒಂದು 10 ಸೆಂಟ್ಸ್ ಜಾಗವನ್ನು ಆ ಮರ ಎಂಥದ್ದು ಉಚ್ಚಾಟನೆ ಮಾಡಿದ ಮರ, ಏನೋ ಬ್ರಹ್ಮರಕ್ಷಸು ಉಂಟು ಅಂತ ಹೇಳಿದಂತ ಆ ಮರದ ಅಡಿಯಲ್ಲಿ ನಮಗೆ ಅವನೇ ಬ್ರಹ್ಮರಕ್ಷಸು ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ 100%. ಆ ಜಾಗ 10 ಸೆಂಟ್ಸ್ ನಮಗೆ 10 ವರ್ಷದ ನಿರಂತರ ಪರಿಶ್ರಮ. ನಿಮ್ಮ ತಂದೆಯವರು ಕೃಷ್ಣಪ್ಪ ಗುಡಿಗಾರ್ ಒಂದು 8 ವರ್ಷ ಪ್ರಯತ್ನ, ನಾನೇ ಖುದ್ದು DC ಅವರಿಗೆ ಒಂದು 10 ಸಲ, MS ಬಿಲ್ಡಿಂಗ್ ಅಲ್ಲಿ ನಮ್ಮ ಶಾಸಕರೊಟ್ಟಿಗೆ 1 ಸಲ, ವಿಧಾನಸೌಧದಲ್ಲಿ ಪ್ರತಾಪಣ್ಣ ಇದ್ದಾಗ 1-2 ಸಲ ಹೋದ ಪರಿಣಾಮವಾಗಿ ಇವತ್ತು 10 ಸೆಂಟ್ಸ್ ಜಾಗ ರೋಡ್ ಸೈಡ್ ಅಲ್ಲಿ ಸೇವೆಗಾಗಿ ಸೇವಾ ಮಂದಿರ ಮಾಡ್ಲಿಕ್ಕೆ, ಭವ್ಯ ಏನು ಬಿಲ್ಡಿಂಗ್ ಆಗ್ಲಿಕ್ಕೆ ಇವತ್ತು ಅದು ಕಾರಣ ಆಗಿದೆ. ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತೇನೆ ನಾನು ಮುಖವಾಡ ಅಂದ್ರೆ, ವಿನಾಯಕನಿಗೆ 10 ಸೆಂಟ್ಸ್ ಸಿಕ್ಕಿತ್ತು, ಅದು ವಿನಾಯಕ ಅಲ್ಲ, ವಿನಾಯಕನ ಹಿಂದೆ ಅಥವಾ ಸೇವಾ ಭಾರತಿಯ ಹಿಂದೆ ಎಲ್ಲ ಸ್ಟೆಪ್ಗಳು ಉಂಟಲ್ಲ, ಅದನ್ನ ನಾನು ಮರಿಬಾರ್ದು, ನಾನು ಕೃತಜ್ಞ ಆಗ್ಬಾರ್ದಲ್ಲ. ಅದಕ್ಕಾಗಿ ನಾನು ಹೆಸರನ್ನು ಹೇಳಲೇಬೇಕು. ನಾನು 2 ವರ್ಷದ ಹಿಂದೆ ಆ ಜಾಗು RTC ನಮಗೆ ಸಿಕ್ಕಿತ್ತು. ಯಾವಾಗ ಗಿರೀಶ್ ಅಣ್ಣನವರೊಟ್ಟಿಗೆ ಮಾತುಕತೆ ಆಗಿ ಆಂಬ್ಯುಲೆನ್ಸ್ ಸಿಕ್ಕಿತ್ತು, ಅವರು ಹೇಳಿದ್ರು ನೀವು ಟ್ರಸ್ಟ್ ಆಗಿ ಅದೇನಾದ್ರು ರಿಜಿಸ್ಟರ್ ಮಾಡಿ, ATG ಆಗ್ಬೇಕು, 12A ಆಗ್ಬೇಕು. ಅದು ಮಾಡಿದ್ರೆ ನಾವು CSR ಫಂಡ್ ಅನ್ನು ತರಲಿಕ್ಕೆ ಸುಲಭ ಆಗ್ತದೆ. ಯಾಕಂದ್ರೆ ಬೋಗಸ್ NGOಗಳೆಲ್ಲ ದುಡ್ಡು ಮಾಡ್ತಾ ಉಂಟು. ನೀವು ಕ್ಲಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಮ ಹತ್ರ ಕೆಲಸ ಉಂಟು. ಹಣ ಇದ್ದವರೆಲ್ಲ ಸಿಟಿಯಲ್ಲಿ ಇದ್ದಾರೆ, ಅಥವಾ CSR ಟೀಮ್ಗಳು, ಕಂಪೆನಿಗಳು ಎಲ್ಲ ಅಲ್ಲಿ ಇರುದು, ನಾವು ಬ್ರಿಡ್ಜ್ ಆಗ್ತೇವೆ. ಇದು ಬದುಕು. ಈಗ ವೈಯಕ್ತಿಕ ಬದುಕು ಬಿಟ್ಟೆ ಸಾಮಾಜಿಕ ಬದುಕಿನ ಆ ಬದುಕು ಸ್ಟಾರ್ಟ್ ಆಯ್ತು 2012ಕ್ಕೆ. ಯಾರಿಗೂ ಕೂಡ ಊಹೆ ಮಾಡಲಾಗದ ಸ್ಥಿತಿಯಲ್ಲಿ ಖಾಲಿ 3 ತಿಂಗಳೊಳಗೆ ATG ನಮ್ಮ ಕೈಗೆ ಸಿಕ್ಕಿದೆ. ವರ್ಷಗಟ್ಲೆ ಅಲೆದಾಡುವವರಿದ್ರು, ಕಾಯ್ತಾ ಇರುವವರಿದ್ರು. ವಿನಾಯಕರೇ, ನೀವು ಎಣಿಸಿದಷ್ಟು ಅದು ಸುಲಭ ಅಲ್ಲ, ನಾನು 6 ವರ್ಷದಿಂದ ಕಾಯ್ತಾ ಇದ್ದೇನೆ ಅಂತ ಹೇಳಿದಂತ ಒಬ್ರು AGM ಅವರು ನಮ್ಮ ಸ್ವಸಹಾಯ ಸಂಘಗಳಿಗೆ ಟ್ರೈನಿಂಗಿಗೆ ಬರ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಮತ್ತೆ ಫೋನ್ ಮಾಡಿದೆ ಅವರಿಗೆ, ಸರ್ ನಿಮಗೆ ಎಂತ ಸಿಕ್ಕಿದೆ ನಿಮಗೆ ಅಂತ ಹೇಳಿ. ATG ಎಂತ ಹೇಳ್ತೀರಿ, ನೋಡ ಕಾಪಿ ಕಳಿಸಿ ಅಂತ ಹೇಳಿದ್ರು. ಅವರು ಕೂಡ ನಂಬಲಿಲ್ಲ. ಯಾಕಂದ್ರೆ ಸ್ಪಷ್ಟ ಹೆಜ್ಜೆಗಳು, ಪಾರದರ್ಶಕತೆ, ಪ್ರಾಮಾಣಿಕತೆ, ಪರಿಶ್ರಮ, ಈ ಪಾಪ ಎಲ್ಲ ಇರುವಾಗ ಖಂಡಿತ ಅಲ್ಲಿ ಎಂತದು ಪರಮೇಶ್ವರ ಇರ್ತಾನೆ. ಖಂಡಿತ ಜನಸೇವೆಯಲ್ಲಿ ಜನಾರ್ದನ ಇರ್ತಾರೆ. ಮೊದಲೆಲ್ಲ ಜನಾರ್ದನನ ಸೇವೆ, ಜನಸೇವೆ ಎಂತದು ಅಂತ ಅನಿಸ್ತಾ ಇತ್ತು. ಯಾವಾಗ ಸಂಘ ಸೇವೆಗೆ ಒಂದು ಅರ್ಥವನ್ನು ಕೊಟ್ಟಿತ್ತು. ಸಂಘ ಅಂದ್ರೆ ನಮ್ಮ ಹಿರಿಯ ಕಾರ್ಯಕರ್ತರು. ಸೇವೆ ಅಂದ್ರೆ ಏನಂದ್ರೆ 2 ಪದ, ಅದು ಸರ್ವಿಸ್ ಅಲ್ಲ, ಇಂಗ್ಲಿಷ್ ಇದ್ದು. ಎಲ್ಲಿ ಸಮಾಜದ ಕೊರತೆ ಉಂಟು, ಅದು ಯಾವುದೇ ಕ್ಷೇತ್ರ ತಕೊಳ್ಳಿ, ಪರಿಸರ, ನೀರು, ಗೋವು, ಈ ಚಂದ, ಶಿಕ್ಷಣ, ಆರೋಗ್ಯ, ಮಹಿಳಾ, ಮಕ್ಕಳು, ದಿವ್ಯಾಂಗ ಕ್ಷೇತ್ರ, ಯಾವುದ್ರಲ್ಲಿ ಇರಲಿ, ಅಲ್ಲಿ
ಎಲ್ಲಿಯಾದ್ರೂ ಕೊರತೆ ಇದ್ರೆ ಅದನ್ನು ಗಟ್ಟಿ ಮಾಡಬೇಕು, ಕೊರತೆಯನ್ನು ನೀಗಿ ಸಮಾಜವನ್ನು ಬಲಯುತ ಮಾಡಬೇಕು, ಅದು ಸೇವೆ ಅಂತ. ಒಬ್ಬ ಕೃಷಿಕನಿಗೆ ಅವನಿಗೆ ಜಾಗ ಉಂಟು, ಡಿಪಾರ್ಟ್ಮೆಂಟ್ ಅಲ್ಲಿ ಸವಲತ್ತುಗಳು ಉಂಟು, ಅವನಿಗೆ ಸಿಗ್ತಾ ಇಲ್ಲ, ಅದು ಗ್ಯಾಪ್, ಅದು ಕೊರತೆ. ಬ್ರಿಡ್ಜ್, ಅದೇ ಸೇವೆ. ನಾವು ದೊಡ್ಡ ಸೇವೆ ಮಾಡ್ತೇವೆ, ಪ್ರಚಾರ ಕೊಡ್ತೇವೆ, ಅದು ಮಾಡ್ತೇವೆ, ಫೋಟೋ ಇದೆಲ್ಲ ಮಾಡೋ ಅದಲ್ಲ. ಸಂಘದ ಪ್ರಮುಖರು ಡಾಕ್ಟರ್ ಜಿ ಇರ್ಬೋದು, ಅವ್ರದ್ದೊಂದು ಯಾವಾಗಲೂ ಎಣಿಸ್ತೇನೆ, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವುದರಿಂದ ಮಹಾನತೆ ಲಭಿಸುತ್ತದೆ, ಆದರೆ ಆ ಮಹಾನತೆ ಎಂದಿಗೂ ಸಣ್ಣದಲ್ಲ. ಆ ಕೆಲಸಗಳು 100%. ಯಾಕಂದ್ರೆ ನಾವು ಕಾರ್ಯಕ್ರಮದಲ್ಲಿ ಅಮೃತ ವಚನ ಓದ್ತೇವೆ, ಆದ್ರೆ ಈಗ ಅದನ್ನು ಮೆಲುಕು ಹಾಕಿದಾಗ ಅದಕ್ಕೆ ಎಷ್ಟು ಮಹತ್ವ ಇದೆ, ಎಷ್ಟು ವ್ಯಾಲ್ಯೂ ಇದೆ ಆ ಮಾತುಗಳಿಗೆ ಅಂತ ಅವಾಗ ಅರ್ಥ ಆಗೋದಿಲ್ಲ. ಅದು ಇಲ್ಲ, ನಾವು ಬಾಯ್ಪಟ್ಟ ಕಲ್ತಲ್ಲಿ ಓದಿ ಬರ್ತೇವೆ. ಯಾಕಂದ್ರೆ ಸ್ವಾತಂತ್ರ್ಯ ಕಾರ್ಯಕ್ರಮದಲ್ಲಿ ಆಗ ಎಂತದ್ದು ಓದುದು, ಸಾಮಾನ್ಯ ಸಭಾಧ್ಯಕ್ಷರೇ ಹಾಗೂ ಗುರುಗಳೇ, ಇಲ್ಲಿನ ಹಿರಿಯರೇ, ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅಂತ ಹೇಳಿ ಅದು ವಯಾಟದು. ಯಾವಾಗ ATG ಸಿಕ್ಕಿತು, 12A ಸಿಕ್ಕಿತು, ATG ಸಿಗುವ ಮೊದಲು ಬಂದ್ರು, ಆಫೀಸ್ ನೋಡಿದ್ರು, ಕೆಲವು ಕಡೆ ಮನೆಯಲ್ಲಿ ಬೋರ್ಡ್, ಕೆಲವೆಲ್ಲ ನಾವೇ ಹೋಗಿ ಬೋರ್ಡ್ ಹಾಕಿಸ್ಬೇಕಾದಂತ ಸ್ಥಿತಿ ಇತ್ತು ಅಂತ ಆಫೀಸರ್ ಹೇಳುವಾಗ, ನಿಮಗೆ ನಮ್ಮದೇನು ಇಲ್ಲ, ಖುಷಿಯಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ವಿಶ್ ಮಾಡಿದ್ದು ಅವತ್ತು. ಆಗ ಪ್ರಾರಂಭ ಆಯ್ತು. ನೀವು ಎಣಿಸ್ಲಿಕ್ಕಿಲ್ಲ, ವರ್ಷಕ್ಕೆ 40 ರಿಂದ 50 ಲಕ್ಷ ರೂಪಾಯಿ ವಿನಾಯಕ ಅಥವಾ ಕನ್ಯಾಡಿಯ ಯಾವ ಕಾರ್ಯಕರ್ತನೂ ಯಾವುದೇ ಒಂದು ಟೆನ್ಷನ್ ಮಾಡದೆ, ಬೆವರು ಸುರಿಸದೆ CSR ಫಂಡ್ ಅನ್ನು ತಂದು ಕೊಡ್ತಾ ಇದ್ರು ಆ ಟೀಮ್. ನಮಗೆ ಒಂದು ಕೆಲಸ ಏನಂದ್ರೆ ಮೀಟಿಂಗ್ ಮಾಡೋದು, ಯಾವ ಕೆಲಸವನ್ನು ಮಾಡುದು, ಇದನ್ನು ಹೇಗೆ ಖರ್ಚು ಮಾಡುದು ಅಂತ, ಯಾವ ಸೇವೆ 2012 ರಿಂದ 2016 4 ವರ್ಷ ನಾನು ಸಂಕ್ಷಿಪ್ತವಾಗಿ ಹೇಳುವಂತ ಏನೆಲ್ಲ ಕೆಲಸ ಮಾಡಿದ್ದೇವೆ. ಆರೋಗ್ಯ ಭಾರತಿ ಅಂತ ಯೋಜನೆ ಮಾಡಿದೆವು. ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳ 3 ಮಂದಿಗೆ ಮೆಡಿಸಿನ್ಗಳನ್ನು ಕೊಟ್ಟೆವು. ನಾವು ಕೊಟ್ಟದ್ದು ಅಂತಲ್ಲ, ಅಲ್ಲಿ ಏನಾಯ್ತು, ತಿಂಗಳು ಹೋದಾಗ ಕೆಲವರೆಲ್ಲ ಮದ್ದು ಬೇಡ, ಒಳ್ಳೇದಾಯ್ತು, ನಾವು ಖುಷಿ ಇದ್ದೇವೆ ಅಂತ ಆಫೀಸಿಗೆ ಬಂದು ಹೇಳಿದ್ದಿದ್ದೆ. ಕಣ್ಣೀರು ಕೊಟ್ಟವರಿದ್ದಾರೆ. 1 ವರ್ಷ ತಗೊಂಡ ನಂತರ ಸ್ವಲ್ಪ ಮುಂದುವರಿಸಿ, ನಮ್ಮ ಹತ್ರ ಏನು ಆರ್ಥಿಕ ಸ್ಥಿತಿ ಇಲ್ಲ ಅಂತ ಹೇಳಿದವರಿದ್ದಾರೆ. ಆದ್ರೆ ನಮ್ಮ ಯೋಜನೆ 1 ವರ್ಷಕ್ಕೆ ಸೀಮಿತ. ಉಜಿರೆಯ ಸ್ಮಶಾನವನ್ನು ನೋಡ್ಬೇಕು, ರುದ್ರಭೂಮಿಯನ್ನು. ಅಲ್ಲಿ ನಮ್ಮದು ಒಂದು ಯಾರಿಗೆ ಹರಿಶ್ಚಂದ್ರನಿಗೆ ಒಂದು ರೂಮ್ ಮಾಡಿ ಕೊಟ್ಟಿದ್ದೇವೆ. ಹರಿಶ್ಚಂದ್ರ ಘಾಟಿಗೆ ಅವನು ಕೂಡ ಸ್ವಲ್ಪ ಆರಾಮದಲ್ಲಿ ಅಲ್ಲಿ ನೋಡ್ಕೊಳ್ಳುವವನು. ಫ್ಯಾನ್ ಬೇಕು, ರೂಮ್ ಬೇಕು, ಅವನು ಮಲಗಬೇಕಲ್ಲಿ, ಅವನು ಸ್ನಾನ ಮಾಡ್ಬೇಕು. ಮತ್ತೆ ಅಲ್ಲಿ ಆ ಕ್ರಿಯೆ ಮಾಡಿದ ನಂತರ ಸ್ನಾನ ಮಾಡುವವರಿಗೆ ಸುಮಾರು 8 ಲಕ್ಷ ರೂಪಾಯಿಯ ಬಿಲ್ಡಿಂಗ್ ಅನ್ನು ಅಲ್ಲಿ ಕಟ್ಟಿಸಿಕೊಡುತ್ತೆ. ಈಗ ಅದು ಈಗಲ್ಲ, ಆ ಸಂದರ್ಭದಲ್ಲಿ ಅದು ಅದ್ಭುತವಾಗಿ ಬಂದಿದೆ. ಅದು ನಮ್ಮದು ಪ್ರೆಸ್ ಮೀಟ್ ಕೂಡ ಸ್ಮಶಾನದಲ್ಲಿ ಆಗಿದೆ. ಅಷ್ಟು ಗಾರ್ಡನ್, ಅದು ಒಳ್ಳೆ ಎಂದದು, ಅಲ್ಲಿ ಈಚಿನ ಗ್ರೌಂಡ್ ಒಳ್ಳೆ ಗಾಳಿ ಬರ್ತದೆ. ಪ್ರೆಸ್ ಮೀಟ್ ಮಾಡಿದ್ದು ಅಲ್ಲಿ ಕಾಫಿ ತಿಂಡಿ ಸಹ ಕೊಡ್ತಿದ್ದೇವೆ ಪ್ರೆಸ್ ಮೀಟ್ ಮಾಡಿ. ಬೇರೆ ಬೇರೆ ಸಂಸ್ಥೆಗಳು ಇವತ್ತು ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ. ಒಂದು ನೋಡ್ಲೇಬೇಕಾದಂತ ಒಂದು ಕ್ಷೇತ್ರ ಅದು. ತೀರ್ಥಕ್ಷೇತ್ರ ಅಲ್ಲ, ಕೊನೆಯ ಕ್ಷೇತ್ರ. ಅದು ಪಾರ್ಟ್ ಆಫ್ ಲೈಫ್. ಕೆಟ್ಟದು ಅಂತ ಹೇಳಿ 5 ಶಾಲೆಗಳನ್ನು ಆಯ್ಕೆ ಮಾಡಿದೆವು. ಅವರಿಗೆ ಎಂತ ಭಾರಿ ಕ್ವಾಲಿಟಿಯ ಶೌಚಾಲಯ. ಇದರಲ್ಲಿ ನಾನು ಮೆನ್ಷನ್ ಮಾಡ್ಬೇಕು, ನೀವು ಕುಂಭಶ್ರೀ ಸ್ಕೂಲಿಗೆ, ನಮ್ಮ ನಿಟ್ಟಡೆ ಗಿರೀಶ್ ಅವರಿಗೆ, ಅವರ ಸ್ಕೂಲಿಗೆ ನೀವು ಕೊಟ್ಟಂತ ಶೌಚಾಲಯ, ಐ ಥಿಂಕ್ ಇವಾಗ ಮಾತಾಡುವ ಇದೆ, ಆ ಸ್ಕೂಲಿಗೆ ಈಗ ಒಂದು 10-12 ವರ್ಷ ಆಗಿರ್ಬೋದು ನೀವು ಆ ಶೌಚಾಲಯ ಕಟ್ಟಿಸ್ಕೊಟ್ಟು. ಈಗಲೂ ಕೂಡ ಅವರು ಅದನ್ನ ನೆನಪಿಸ್ಕೊಳ್ತಾರೆ. ಸೇವಾ ಭಾರತಿ ಆ ಬ್ಯಾನರ್ ಈಗಲೂ ಇದೆ, ಅದನ್ನ ಈಗಲೂ ಪೇಂಟ್ ಮಾಡಿ ಹೈಲೈಟ್ ಮಾಡ್ತಾರೆ. ಪ್ರತಿ ಸಲ ನಾವು ಹೋದಾಗ ನನ್ನ ತಂದೆಯವರೊಟ್ಟಿಗೆ ಕೂಡ, ಅವರು ನಮ್ಮ ತಂದೆಯವರಿಗೆ ಆ ಟೈಮಲ್ಲಿ ಅಧ್ಯಕ್ಷರಾಗಿದ್ರು ಅನ್ಸುತ್ತೆ. ಸೊ ಅದಕ್ಕೆ ಈಗಲೂ ನೆನಪಿಸ್ಕೊಂಡು ಅವ್ರಿಗೆ ಈಗಲೂ ಥ್ಯಾಂಕ್ಸ್ ಹೇಳ್ತಾರೆ. ನನ್ನ ಹತ್ರ ಪ್ರತಿ ಸಲ ಮಾತಾಡ್ಬೇಕಾದ್ರೆ, ಆ ಗಿರೀಶ್ ಸರ್ ಅವರ ಮಗ ನನ್ನ ಲೆಕ್ಚರರ್ ಆಕ್ಚುಲಿ, ಅಶ್ವಿತ್ ಕುಲಾಲ್ ಅಂತ. ಸೊ ಪ್ರತಿ ಸಲ ಮಾತಾಡ್ಬೇಕಾದ್ರೂ ಸೇವಾ ಭಾರತಿಗೆ ಈ ತರ ಒಂದು ಶೌಚಾಲಯವನ್ನು ನಿರ್ಮಿಸ್ಕೊಟ್ಟಿದ್ದಾರೆ. ಅದು ಆ ಟೈಮಲ್ಲಿ ಅವರಿಗೂ ತುಂಬಾ ದೊಡ್ಡವಾದಂತ ಉಪಕಾರ. ಈಗಲೂ ಅದನ್ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಈಗಲೂ ಅಷ್ಟೇ ಋಣಿಯಾಗಿದ್ದಾರೆ. ಸೊ ಈ ಪಾಯಿಂಟ್ ಇಲ್ಲಿ ಹೇಳ್ಬೇಕು. 5 ಶಾಲೆಗಳಿಗೆ ಅಂತ ಶೌಚಾಲಯಗಳನ್ನು, ಯಾಕಂದ್ರೆ ಓವರ್ ಟ್ಯಾಂಕ್, ಸಂಪು ನೀರು, ಕ್ವಾಲಿಟಿ ಟೈಲ್ಸ್, ಮಾರ್ಬಲ್ ಎಲ್ಲ ಹಾಕಿ ಕೊಟ್ಟಿದ್ದೇವೆ. ಇನ್ನು
ಬಿಸಿ ಊಟ ತಯಾರಕರು ಸುಮಾರು 610 ಮಂದಿ ಇದ್ರು ಶಾಲೆಗಳಲ್ಲಿ. ಅವರಿಗೆ ಸರ್ಕಾರ ಒಂದೇ ಆಪ್ರಾನ್ ಕೊಟ್ಟದ್ದು, ಅದನ್ನೇ ಒಣಗಿಸಿದ್ದು ಅಥವಾ ಒದ್ದೆಯನ್ನೇ ಹಾಕೊಳ್ಬೇಕಾದಂತ ಸ್ಥಿತಿ ಇತ್ತು. ಹಾಗೆ ನಾವು 610 ಮಂದಿಗೆ ನಾವು ಆಪ್ರಾನ್ ಕೊಟ್ಟಿದ್ದೇವೆ. 610 ಮಂದಿಗೆ ಇಡೀ ಬೆಳ್ತಂಗಡಿ ತಾಲೂಕಿಂದ. ಇದೇ ಕೆಲಸಗಳು, ರಕ್ತದಾನ ಶಿಬಿರಗಳು ನಿರಂತರ ನಡೆಯುವಂಥದ್ದು ಎಲ್ಲವೂ ಆಯಿತು. ಇಷ್ಟಾಗುವಾಗ 2019ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸಂಸ್ಥೆ. ನಾನು ಇಲ್ಲಿ ಮೆನ್ಷನ್ ಮಾಡುವಂಥದ್ದು ವೈಯಕ್ತಿಕ ಬರಲಿಲ್ಲ ಅಂತ ಖುಷಿ, ಯಾಕಂದ್ರೆ ಬರ್ತಿದ್ರೆ ಅದು ನನಗಾಗಿ ಮಾಡಿದಂತ ಕೆಲಸ ಇರ್ಬೋದು. ಅದು ಇಷ್ಟಾಗುವಾಗ 2018ಕ್ಕೆ 2016 ಹೇಳಿದೆಲ್ಲ, ಆಗ ಆ ಟೀಮ್ ಸ್ವಲ್ಪ ನಮ್ಮೊಟ್ಟಿಗೆ ಕಡಿಮೆ ಇನ್ವಾಲ್ವ್ಮೆಂಟ್ ಆಯಿತು ಅವರವರ ಸಮಸ್ಯೆಗಳಿಗೆ. ಈಗಲೂ ಕೂಡ ಇಬ್ರು ಇದ್ದಾರೆ. ಈಗ ಮೊನ್ನೆ ಕೂಡ ನಾನು ಬೆಂಗಳೂರಿಂದ ಬರುವಾಗ 15 ಲಕ್ಷದ್ದು CSR ತಂದಿದ್ದೇನೆ. ಪುಟ್ಟಸ್ವಾಮಿ ಅವರು, ಇನ್ನೊಬ್ರು ಸರ್ ನಮ್ಮ ಡೋನರ್, ಲಾಸ್ಟ್ ಟೈಮ್ 2 ಲಕ್ಷ ಕೊಟ್ಟರು. ಆ ಟೀಮ್ ಹೋದಾಗ ನಂಗೆ ಸಿಕ್ಕಿದ್ದು APD, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ, ಲಿಂಗರಾಜಪುರಂ. ಯಾವುದೋ ಕಾಂಟ್ಯಾಕ್ಟ್ ಅಲ್ಲಿ ನಮ್ಮ ಊರಿಗೆ ಬಂದಾಗ ಹೇಳಿದ್ರು, ನೀವು 2 ದಿನದ್ದು ಕ್ಯಾಂಪ್ ಮಾಡಿ, ನಿಮ್ಮಂತ ಸ್ಪೈನಲ್ ಇಂಜುರಿ ಅವರಿಗಾಗಿ ಅಪ್ಡೇಟ್ ಆಗ್ಬೋದು ಅಂತ. ದೇವರ ಇಚ್ಛೆ ಏನೋ, ಅವರು ಬಂದಾಗ್ಲೇ ನನ್ನ ಹತ್ರ 40 ಮಂದಿಯ ಲಿಸ್ಟ್ ಇತ್ತು ಸ್ಪೈನಲ್ ಇಂಜುರಿ ಅವರು. ಅವರಿಗೆ ಕಾಲಕ್ಕೆ ಶಾರದೋತ್ಸವ ಸಮಿತಿಯಿಂದ ಅಥವಾ ಯಾರ್ದೋ ಸ್ವಲ್ಪ ದುಡ್ಡು ಮಾಡಿ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದು. ಇಷ್ಟಾಗುವಾಗ ಏನಾಯ್ತು, ಅವ್ರು ಹೇಳಿದ್ರು ಒಂದು 3 ಜನರನ್ನ ಕ್ಯಾಂಪ್ ಮಾಡಿದ್ರು. ಕ್ಯಾಂಪ್ ಮಾಡುವಾಗ 23 ಮಂದಿ, ಮರುದಿನ 15 ಮಂದಿ ಬಂದರು. ಶಾರದಾ ಮಂಟಪ, ನಮಗೆಲ್ಲ ಬೆಳಿಲಿಕ್ಕೆ ಆಗ ಶಾರದಾ ಮಂಟಪ ಒಂದು ಸೆಂಟರ್. ಈ APD ಅವರು ಬಂದ ನಂತರ ಐ ಥಿಂಕ್ ಸೇವಾ ಭಾರತಿ ಒಂದು ಬೇರೆ ತಿರುವನ್ನ ತಗೊಳುತ್ತೆ ಅಂತ ಹೇಳ್ಬೋದು. ಎಷ್ಟೋ ಜನ ಬೆಳ್ತಂಗಡಿಯಲ್ಲಿ ಇಲ್ಲ ಕರ್ನಾಟಕದಾದ್ಯಂತ ಎಷ್ಟೋ ಜನ ಡಿಸೇಬಲ್ಡ್ ವ್ಯಕ್ತಿಗಳು ಯಾರಿದ್ದಾರೆ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದಾರೆ, ಅವರ ಜೀವನ ಶೈಲಿಯನ್ನ ಇವರು ಹತ್ರದಿಂದ ಕಂಡ್ರು. ಸೊ ಆ ಜೀವನ ಶೈಲಿ ಅವ್ರದ್ದು ಹೇಗಿತ್ತು ಅನ್ನೋದನ್ನ ಸ್ವಲ್ಪ ನೀವು ವಿವರಿಸ್ಕೊಡ್ಬೋದಾ? ಸ್ವತಃ ಸ್ಪೈನಲ್ ಇಂಜುರಿ ಆದವನು, ಇಂಜುರಿ ಆದ ಕೂಡಲೇ ಹ್ಯಾಂಡ್ಲಿಂಗ್ ಮಾಡುವಂಥದ್ದು, ಹಾಸ್ಪಿಟಲ್ಗೆ ಸೇರಿಸುವಂಥದ್ದು ಕ್ರೂಷಿಯಲ್ ಏನು ಸ್ಟೇಜ್ ಅದು. ಮತ್ತೆ ಗೋಲ್ಡನ್ ಹವರ್ಸ್, ಯಾಕಂದ್ರೆ ಅಲ್ಲಿ ಅವನು ಹೇಗೆ ಹ್ಯಾಂಡ್ಲಿಂಗ್ ಮಾಡ್ತಾನೆ ಅಂತ ಇರೋದ್ರಲ್ಲಿ ಅವನ ಜೀವನ ಇರ್ತದೆ. ಉದಾಹರಣೆಗೆ ನಾನು ರಿಕವರಿ ಆಗ್ತಿದ್ದೇನೆ ಅಂತಲ್ಲ, 2 ಉಂಟು. ಒಂದು ಸ್ಪೈನಲ್ ಇಂಜುರಿಯಲ್ಲಿ ಏನು ವರ್ಟೆಬ್ರಗಳು 33 ಉಂಟು, ಅದರೊಳಗೆ 31 ಜೊತೆ ಸ್ಪೈನಲ್ ಕಾರ್ಡ್ ಪಾಸ್ ಆಗ್ತದೆ. ಏನು ಚಕ್ರಾಸ್ ಅಂತ ಹೇಳ್ತೇವಲ್ಲ, ಅದು ಆ ಕಾರ್ಡ್ ಶರೀರಕ್ಕೆ ಹೊರಗೆ ಬರುವಂಥದ್ದು, ಬೋನಿಂದ ಹೊರಗೆ ಬಂದು ಶರೀರವನ್ನು ಎಂತ ಸ್ಪ್ರೆಡ್ ಮಾಡ್ತದೆ. ಆಯ್ತಾ? ಅದರ ಕೆಲಸ ಅಷ್ಟೇ, ಒಂದು ಸಂದೇಶವನ್ನು ತಗೊಂಡು ಹೋಗುದು, ತರುವಂಥದ್ದು. ಈಗ ಇರುವೆ ಖಚಿತ ಅಂದ್ರೆ ಕಚ್ಚಿದಂತ ಎಲ್ಲಿಗೆ, ಕೈಗೆ ಬರ್ಬೇಕು ಹೊಡಿಲಿಕ್ಕೆ. ಹಾಗೆ ಅದು ಸ್ವ ಇಚ್ಛೆಯ ನರಗಳು ಬೇರೆ ಉಂಟು, ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರಗಳು ಅಂತ ಉಂಟು. ಜ್ಞಾನವಾಹಿ ಅಂದ್ರೆ ಖಚಿತ ಉಂಟು, ಕ್ರಿಯಾವಾಹಿ ಅಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಲ್ಲ, ಅದನ್ನು ಜಾರಿಸೋದು, ಕಾಲನ್ನು ಇದು ಮಾಡೋದು ಅದು. ಮತ್ತು ಸ್ವ ಇಚ್ಛೆಯ ನರಗಳು ಅದು ಅಷ್ಟಕ್ಕೆ, ಇದು ಕಣ್ಣು ಬ್ಲಿಂಕ್ ಆಗ್ತಾ ಇರೋದು, ಅದೆಲ್ಲ ಅದಕ್ಕೆ ಬೇಕಾದಂಥದ್ದು. ಇದು ಎಂಥದ್ದು ಎಂಜಲು ನುಂಗುವಂಥದ್ದು ಇದೆಲ್ಲ. ಅಲ್ಲಿ ಡ್ಯಾಮೇಜ್ ಆದ್ರೆ, ಅದು ಕಂಪ್ಲೀಟ್ ಡ್ಯಾಮೇಜ್ ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಬೋನ್ ಉಂಟು, ಅದರೊಳಗೆ ಕಾರ್ಡ್ ಉಳಿತು ಅಂದ್ರೆ ಸ್ವಲ್ಪ ರಿಕವರಿಗೆ ಸಹಾಯ ಆಗ್ತದೆ. ಆದ್ರೆ ಅವನು ಏನು ಸ್ಪೈನಲ್ ಇಂಜುರಿ ಆಯ್ತು ಅಂದ್ರೆ ಸ್ಪರ್ಶ ಜ್ಞಾನವನ್ನು ಕಳ್ಕೊಳ್ತಾನೆ, ಮಲಮೂತ್ರ ಬರುವಂಥದ್ದು ಗೊತ್ತಾಗುದಿಲ್ಲ, ಅವನ ಡಿಪೆಂಡೆನ್ಸಿಯನ್ನು ಕಳ್ಕೊಳ್ತಾನೆ, ಓಡಾಟಗಳು ಇಲ್ಲ, ಜೀರ್ಣಕ್ರಿಯೆಗಳು ಕಡಿಮೆ ಆಗ್ತದೆ. ಅವನು ಮೊಬೈಲ್ ಅಥವಾ TV ರಿಮೋಟ್ ಮಾತ್ರ ಅವನು ಹಿಡ್ಕೊಂಡು ಇಡೀ ಅಪ್ಪ ಅಮ್ಮ ಅಥವಾ ಮನೆಯವರು ಖುಷಿಯಲ್ಲಿ ಕೊಟ್ಟ ಎಲ್ಲವನ್ನು ತಿಂದುಕೊಂಡು ಶರೀರ ದಪ್ಪಾಗ್ತದೆ. ಆದ್ರೆ ಒಳಗೆ ಎಲ್ಲ ಕೃಶವಾಗ್ತಾ ಹೋಗ್ತದೆ, ಎಕ್ಸರ್ಸೈಸ್ ಸರಿಯಾಗಿದ್ದು ಸಿಗದೆ, ಅಥವಾ ಇದು ಬಾಡಿಗೆ ವೆಯ್ಟ್ ಬಂದು ಸ್ಕಿನ್ ಡ್ಯಾಮೇಜ್ ಆಗೋದು, ಪ್ರೆಷರ್ ಸೋರ್ಸ್ ಬರ್ತದೆ. ಈ ಪ್ರೆಷರ್ ಸೋರ್ಸ್ಗಳೇ ಅವನ ಜೀವನವನ್ನು ಅಂತ್ಯ ಮಾಡುವಂಥದ್ದು ಉಂಟು. ಡಿಪ್ರೆಷನ್ ಅಲ್ಲಿ ಕೂಡ ಒಬ್ಬ ಏನೋ ಚೂರಿ ಹಾಕೊಂಡು ಬದುಕಿದ್ದು ಉಂಟು. ಅವನು ಅಪ್ಡೇಟ್ ಆಗಿ ಅವನು ಕೋಣ ಓಡಿಸ್ತಾ ಇದ್ದವನು ಈಗ ರೆಟ್ರೋಫಿಟೆಡ್ ಸ್ಕೂಟರ್ ಅಲ್ಲಿ ಹೀಗೆ ವಿಶ್ ಮಾಡ್ತಾನೆ ನಮ್ಮದು ಗಾಡಿ ನೋಡಿದ ಕೂಡಲೇ. ಇದು ಬದುಕಿನ ಇದು 71 ವರ್ಷ ಏನು ತಾಯಿಯನ್ನು ಸಾಕ್ತಾ ಇರುವಂತ ಸ್ಪೈನಲ್ ಇಂಜುರಿ ಅವನು ನವೀನ್ ಮುರುಳಿ ಸುಳ್ಯ ತಾಲೂಕಿಗೆ ಹೋದ್ರೆ ಕಾಣ್ಬೋದು. ಇವತ್ತು ಜಯ ಪೂಜಾರಿ ಅವನಿಗೆ ನಡಿಲಿಕ್ಕೆ ಆಗುದಿಲ್ಲ, ಅವನು ಎಳ್ನೀರು ವ್ಯಾಪಾರ ಮಾಡ್ತಾ
ಒಂದು ವೆಹಿಕಲ್, ಸೋಲಾರ್ ಆಪರೇಟೆಡ್ ವೆಹಿಕಲ್ ಅಲ್ಲಿ ತನ್ನ ಜೀವನ ಮತ್ತು ಸೇವಾ ಭಾರತಿಗೂ ಸ್ವಲ್ಪ ಡೊನೇಷನ್ ಕೊಟ್ಟು ಅವನ ಅಕ್ಕ ಮತ್ತು 2 ಅಕ್ಕಂದಿರನ್ನು ಮದುವೆ ಮಾಡಿಸಿದ ನಿದರ್ಶನಗಳು ನಮ್ಮಲ್ಲಿ ಉಂಟು. ಇವತ್ತು ಕನ್ಯಾಡಿಯಲ್ಲಿ ಜಗ್ಗ ಅಂತ ಹೇಳುವ ಎಳ್ನೀರು ಮಾರ್ತಾ ಈಗ ಹೋಮ್ ಡೆಲಿವರಿ, ಅದು ರೆಟ್ರೋಫಿಟೆಡ್ ಅಲ್ಲ, ಇದು ಬೋಲ್ಟ್ ಅನ್ನುವಂತ ಒಂದು ವೀಲ್ ಚೇರ್, ಮೋಟರ್ ಮತ್ತು ಕಾರ್ಟ್ ಹಿಂಬದಿಯಿಂದ ಸಿಕ್ಕಿಸಿಕೊಂಡು ಅವನು ಹೋಮ್ ಡೆಲಿವರಿ ಮಾಡುವಂಥದ್ದು ಕಾಣಬಹುದು. ಇದು ಎಲ್ಲವೂ ಕೂಡ ಸಾಧ್ಯವಾಗಿದ್ದು ಯಾವಾಗ APD ಬಂತು ನಮ್ಮ ಜೀವನದಲ್ಲಿ. ಅವರು ಹೇಳಿದ್ರು, ನೀವು CMC ವೆಲ್ಲೂರಿಗೆ ಹೋಗಿ ಅಪ್ಡೇಟ್ ಆಗಿ ಇನ್ನೂ ಕೂಡ ಬದುಕು ಉಂಟು ನಿಮಗೆ, ಬದುಕಂದ್ರೆ ಬೇರೆ ರೀತಿಯ ಬದುಕು ಉಂಟು, ಫ್ಯೂಚರ್ ಉಂಟು ಅಂತ. ಯಾಕಂದ್ರೆ ಸಂಘಟನೆಯನ್ನು ಸಹ ಬೆಳೆಸಲಿಕ್ಕೆ ಸಾಧ್ಯ ಇತ್ತಲ್ಲ. ಅವರಿಗೆ ಆಗ ಅನಿಸಿತ್ತು ಇವನು ಕಡಿಮೆಯವನಲ್ಲ ಅಥವಾ ಏನಾದ್ರು ಜವಾಬ್ದಾರಿ ಮಾಡ್ತಾರೆ. ಹಾಗೆ ಸಾಮಾನ್ಯ ಅಂತಲ್ಲ, ಸಾಮಾನ್ಯಕ್ಕಿಂತ ಸ್ವಲ್ಪ ವಿಭಿನ್ನ. ಅದು ಅದರ ಪರಿಣಾಮ. CMC ವೆಲ್ಲೂರಿಗೆ ಹೋಗ್ಲಿಕ್ಕೆ 4 ತಿಂಗಳ ಏನು ವೇಟಿಂಗ್ ಲಿಸ್ಟ್ ಆಗಿ ಹೋಗಿ ಅಪ್ಡೇಟ್ ಆಗುವಾಗ ಅದರ ಮೊದಲು 3 ಜನರನ್ನು ನಾನು APDಯಲ್ಲಿ ಕಳಿಸಿದ್ದು. ಜಯ ಪೂಜಾರಿ ಒಂದದು, ಇವತ್ತು ಎಳ್ನೀರು ಮಾಡ್ತಾ ನಮಗೂ ಸಣ್ಣ ಸಣ್ಣ ಡೊನೇಷನ್ ಕೊಡ್ತಾ ಆ ಕಾರ್ಯಕ್ರಮದಲ್ಲಿ ಇರುವಂತದ್ದು. ಪಕ್ಕದಲ್ಲಿ ಮಲ್ಪೆಯಲ್ಲಿ ಅದೇ ಮಲ್ಪೆಯ ಮತ್ತೊಂದರಲ್ಲಿ ಇದು ಎಂತದ್ದು ಮ್ಯಾರೇಜ್ ಹಾಲ್ ಅಲ್ಲಿ ಸಿಮೆಂಟ್ ಶೀಟ್ ಅಲ್ಲಿ ನಡೀತಾ ಟ್ಯಾಂಕ್ ನೋಡ್ಲಿಕ್ಕೆ ಹೋದವನು ಕೊಲೆಪ್ಸ್ ಆಗಿ 2.25 ವರ್ಷ ಕಳ್ಕೊಂಡವನು ಇಲ್ಲಿ ಬಂದು 3 ತಿಂಗಳು ಅಪ್ಡೇಟ್ ಆಗಿ ಮತ್ತೆ ಅದೇ ಮ್ಯಾನೇಜರ್ ಪೋಸ್ಟಿಗೆ ರ್ಯಾಂಪಿನ ಮೂಲಕ ಹೋಗ್ತಾ ಬೆಳಿಗ್ಗೆ 9ರಿಂದ 5ರವರೆಗೆ ಕೆಲಸ ಮಾಡುವಂತ ಅವನು ನಮಗೆಲ್ಲ ಹೆಮ್ಮೆ ಅನಿಸ್ತದೆ. ಅಂತವರು 106 ಜನ ಇದ್ದಾರೆ. 12ನೇ ವಯಸ್ಸಲ್ಲಿ ಒಬ್ಬ ಏನು ಗೇಟ್ ಅವನ ಮೇಲೆ ಬಿತ್ತು, ಹುಡುಗನ ಮೇಲೆ ಸ್ಪೈನಲ್ ಇಂಜುರಿ ಆಯ್ತು. 23 ವರ್ಷ ಆಯ್ತು. ಮೊನ್ನೆ ನಮ್ಮ ಸಂಪರ್ಕಕ್ಕೆ ಬಂದ. ಈಗ ಖುಷಿಯ ಬದುಕನ್ನು ಕಾಣ್ತಾನೆ, ನೆಗಾಡ್ತಾ ಇರುವ ಹುಡುಗ. ಏನೋ ಯೋಚನೆ ಉಂಟಂದ್ರೆ MLAಗೆ ಫೋನ್ ಮಾಡ್ತಾನೆ, ನಂಗೆ ಮಾರ್ಗ ಆಗ್ಬೇಕು, ಅದು ಇದು ಆಗ್ಬೇಕು. ಅವನಿಗೆ ಯಾರು ಒಂದು ಕ್ವಾಲಿಫಿಕೇಶನ್ ಕೂಡ ಇಲ್ಲ. ಅಂತ ಸ್ಥಿತಿಯಲ್ಲಿ ಇವತ್ತು 106 ಮಂದಿಗೆ ಕೊಟ್ಟದ್ದು ಆ ಸೇವಾಧಾಮ. APD ಅವರು ಏನು ನನ್ನನ್ನು ಅಪ್ಡೇಟ್ ಆಗಿ ಬನ್ನಿ ಅಂತ ಹೇಳಿ ನನ್ನನ್ನು ಅಪ್ಡೇಟ್ ಆಗಿಸಿದ್ರು. ಅದರ ಪರಿಣಾಮ ನಾನು ಕನಸು ಕಂಡದ್ದು ಬರುವಾಗ ಬಾಲು ಮತ್ತು ನಾನು ಮಾತಾಡ್ತಾ ಬಂದದ್ದು ವೆಲ್ಲೂರು 600 ಕಿಲೋಮೀಟರ್, ಬೆಂಗಳೂರಿಂದ 300 ಕಿಲೋಮೀಟರ್. ಅಲ್ಲಿಗೆ ಮಾಮೂಲಿ ಒಬ್ಬ ಎಂತ ಮರ ಕಡಿಯೋನು ಬಿದ್ದು ಸ್ಪೈನಲ್ ಇಂಜುರಿ ವೆಲ್ಲೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. 600 ಕಿಲೋಮೀಟರ್ ಮತ್ತು ಅಲ್ಲಿಯ ಕಾಸ್ಟ್ಲಿ, ಅಲ್ಲಿಯ ಎಂತ ಬಿಲ್ಗಳು ಕಾಸ್ಟ್ಲಿ. ನಂಗೆ 20 ದಿನಕ್ಕೆ ಸುಮಾರು 1.25 ಲಕ್ಷ ಆಗಿದೆ. ಮೆಡಿಸಿನ್ ಬೇರೆ, ಊಟದ್ದು ಬೇರೆ, ಹೋಗುದು ಬರುದು ಎಲ್ಲವೂ ಬೇರೆ. ಆದ ಕಾರಣ ಇಲ್ಲಿಯ ಊರಲ್ಲಿ ಸೇವಾ ಭಾರತಿಯಿಂದ ಏನಾದ್ರೂ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ಗ್ರಾಮಗಳು ಪರಿಚಯ ಇತ್ತು. ಎಲ್ಲ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಸಮಿತಿ ಇತ್ತು. ಕೇಳಿತ್ತು, ಹಾಳು ಬಿದ್ದ ಮನೆಗಳು, ಬಿಲ್ಡಿಂಗ್ಗಳು ತೋರಿಸಿ ಅಂತ. ನೋಡಿದ್ದೇವೆ, ಯಾವುದು ಇದಾಗದೆ ಏನು ವಿನಾಯಕನ ಸನ್ನಿಧಿಯಲ್ಲಿ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಯಾವಾಗ ಕೃಷ್ಣ ಭಟ್ ನನಗೆ ಏನು ಬಾಕಿಯವರಿಗಾಗಿ ಬದುಕು ನೋಡಿ ಅಂತ ಹೇಳಿದಂತ ಕೃಷ್ಣ ಭಟ್ರ ಅಧ್ಯಕ್ಷತೆಯಲ್ಲಿರುವ ಬಿಲ್ಡಿಂಗ್ ನೋಡಿ ಅದು ಆಗ್ಬೋದೇನೋ ಅಂತ ಅವ್ರ ಹತ್ರ ಕೇಳಿ ಮಾತುಕತೆ ಆಗಿ ಫೈನಲ್ ಆಗಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದವರ ಪರಿಣಾಮವಾಗಿ 2018ಕ್ಕೆ 5 ಬೆಡ್ ಇರುವಂತದ್ದು 3 ಜಿಲ್ಲೆಯಲ್ಲಿ ಅವರನ್ನು ಯಾರು ಸ್ಪೈನಲ್ ಇಂಜುರಿ ಅವರನ್ನು ಹುಡುಕಿ ಅಪ್ಡೇಟ್ ಮಾಡುವಂತ ಕೆಲಸಕ್ಕೆ ನಾವು ತೊಡಗಿದ್ದೀವಿ. ಇದು ಸೇವಾಧಾಮದ ಹುಟ್ಟು. ಐ ಥಿಂಕ್ ಸೇವಾಧಾಮ ಶುರುವಾಗಿ ಇದೀಗ 8ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸೊ ಐ ಥಿಂಕ್ ಎಷ್ಟೋ ಜನರ ಪಾಲಿಗೆ ಬೆಳಕಾದಂತಹ ಈ ಒಂದು ಪಾರ್ಟ್ ಆಫ್ ಸೇವಾ ಭಾರತಿ ಅಂತ ಹೇಳ್ಬೋದು. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಜೀವನವೇ ಇಲ್ಲ, ಇನ್ನು ಮುಂದೆ ಏನು ಅನ್ನುವಂತಹ ಎಷ್ಟೋ ಜನರ ದಿವ್ಯಾಂಗರ ಇಲ್ಲ ವಿಶೇಷ ಚೇತನರ ಪಾಲಿಗೆ ಬೆಳಕಾದಂತಹ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಇದೀಗ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಇದಕ್ಕೆ ಎಷ್ಟು ವಿನಾಯಕರವರ ಜೊತೆಗೆ ಸಾಥ್ ಕೊಟ್ಟು ಎಷ್ಟೋ ಜನ ದಾನಿಗಳಿದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು ಇದಾವೆ. ಅದರ ಜೊತೆಗೆ ನಿಮಗೆ ಕೂಡ ಈ ಒಂದು ಸೇವಾಧಾಮಕ್ಕೆ, ಸೇವಾ ಭಾರತಿಗೆ ಜೊತೆಯಾಗಬೇಕು, ನಾವು ಯಾವ್ದಾದ್ರು ರೀತಿಯಲ್ಲಿ ನಾವು ಕೊಡುಗೆಯನ್ನು ಕೊಡಬಹುದು ಅಂತ ಇದ್ರೆ ಖಂಡಿತವಾಗ್ಲೂ ಮುಕ್ತ ಅವಕಾಶ ಇದೆ. ಈ ಒಂದು ಸಂಸ್ಥೆ ಇನ್ನಷ್ಟು ದೇಶಾದ್ಯಂತ ಪಸರಿಸಬೇಕು, ದೇಶಾದ್ಯಂತ ಬೆಳಿಬೇಕು ಅಂತ ಈ ಮೂಲಕ ಈ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸೊ ಇನ್ನು ಮುಂದಕ್ಕೆ ಸೇವಾಧಾಮದಿಂದ ಸೇವಾ ಭಾರತೀಯ ಮುಂದಿನ ವಿಷನ್ ಏನಿದೆ ಸರ್? ಉದಾಹರಣೆಗೆ 2022ಕ್ಕೆ ನಮಗೆ ರಾಜ್ಯ ಪ್ರಶಸ್ತಿ ಬಂತು, ಪುರಸ್ಕೃತ ಸಂಸ್ಥೆ. ಜವಾಬ್ದಾರಿ ಜಾಸ್ತಿ ಆಯ್ತು. ಒಂದು ಕನಸು ಸೇವಾಧಾಮ ನನಸಾಗಿದೆ. ಸುಮಾರು 800 ಮಂದಿಯನ್ನು ಗುರುತಿಸಿದ್ದೇವೆ, 300 ಮಂದಿಯನ್ನು ಅಪ್ಡೇಟ್ ಮಾಡಿದ್ದೇವೆ, 400 ಮಂದಿಗೆ ವೀಲ್ಚೇರ್ ಗಳನ್ನು ಕೊಟ್ಟಿದ್ದೇವೆ, 150 ಮಂದಿಯ ಬದುಕಲ್ಲಿ ಸಣ್ಣ ಸಣ್ಣ ಉದ್ಯೋಗಕ್ಕೆ ಸಪೋರ್ಟ್ ಮಾಡಿದ್ದೇವೆ, 50 ಮಂದಿಯ ಸರ್ಜರಿಗೆ ನೆರವಾಗಿದ್ದೇವೆ, ಸುಮಾರು 50 ಮಂದಿಯ ಮನೆಗೆ ರ್ಯಾಂಪ್ ಕಟ್ಟಿಸಿಕೊಟ್ಟಿದ್ದೇವೆ ಅಥವಾ ಶೌಚಾಲಯವನ್ನು ಸ್ವಲ್ಪ ಆಲ್ಟರ್ ಮಾಡಿ ಕೊಟ್ಟಿದ್ದೇವೆ. ಇದು ನಮ್ಮ ಸಣ್ಣ ಸಣ್ಣ ಕೆಲಸಗಳು.
ಆದ್ರೆ ಅದು ಬದುಕು. ಅವರು ಇನ್ನೂ ಖುಷಿಯಲ್ಲಿ ಅಂತ ಬದುಕಬಹುದು ಮತ್ತು ಯಾರು ಕೂಡ ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ವಿನಾಯಕ್ ಅಥವಾ ಸೇವಾ ಭಾರತಿ ಒಟ್ಟೊಟ್ಟಿಗೆ ಇರ್ತದೆ, ಸೇವಾಧಾಮ, ಅವತ್ತಿನವರೆಗೆ ಏನಿಲ್ಲ. ಫಸ್ಟ್ ಫೋನ್ ನಮಗೆ ಬರ್ತದೆ, ಯಾವುದೇ ಸಮಸ್ಯೆ ಆಗ್ಲಿ, ಅವನ ಕೌಟುಂಬಿಕ ಇರಲಿ ಅಥವಾ ಶಾರೀರಿಕ ಇರಲಿ ಅಥವಾ ಪಕ್ಕದ ಏನು ಸಮಸ್ಯೆ ಆದ್ರೂ ಸಹ ಒಂದು ಫೋನ್ ಬರ್ತದೆ. ಇವತ್ತು ಯಾವುದೋ ಒಂದು ವೇದಿಕೆಯಲ್ಲಿ ಒಬ್ಬ ಸ್ಪೈನಲ್ ಇಂಜುರಿಯವನು ಸನ್ಮಾನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಮಗೆ ಖುಷಿ. ಯಾರೋ ಒಬ್ಬ ಸರ್ವೋತ್ತಮ ಅಂತ ಅವನು URW ಅರ್ಬನ್ ರಿಹ್ಯಾಬಿಲಿಟೇಷನ್ ವರ್ಕರ್, ಸಂಬಳ 9,000 ರೂಪಾಯಿ 10,000 ರೂಪಾಯಿ ಸಂಬಳ ತಗೊಳ್ಳೋ ದಿವ್ಯಾಂಗರಿಗಾಗಿ ಕೆಲಸ ಮಾಡುತ್ತಿರುವಂತ 2 ನಗರಸಭಾ ಸದಸ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ ಒಂದು ಸ್ಪೈನಲ್ ಇಂಜುರಿ ಇವನಿದ್ದಾನೆ. ಒಂದು ಮನೆಯಲ್ಲಿ ವಿನಯ್ ಅಂತ ಹೇಳುವನು ಆಕ್ಸಿಡೆಂಟ್ ಆಯ್ತು, ಆಂಪ್ಯುಟೇಷನ್ ಆಯ್ತು, ಒಂದು ಹಾಲ್ ಅನ್ನು ಕಟ್ಟಿ ಯಾರಿಗೋ ಬಾಡಿಗೆ ಅವನು ದುಡ್ಡು ಮಾಡ್ತಾ ಇದ್ದ. ಕೇವಲ ಸೇವಾ ಭಾರತಿಗೆ ಕೊಡ್ತೇವೆ ನಾವು ಅಂತ ಹೇಳಿದ್ರು. ನಾನು ಹೇಳಿದೆ ನೀನೇ ಮಾಡುವುದು. ಅದು ಅವನ ಬದುಕಲ್ಲಿ ಬದಲಾಯಿತು. ಇವತ್ತು ಆ ಮ್ಯಾರೇಜ್ ಹಾಲಿನ ಎಲ್ಲ ಉಸ್ತುವಾರಿ ಮತ್ತು ಅಡುಗೆಯದ್ದು ಎಲ್ಲ ಜವಾಬ್ದಾರಿ ಅವನು ತಕೊಂಡು ಇವತ್ತು ಹೇಳ್ತಾನೆ, ವಿನಾಯಕರ ಒಂದು ಮಾತು ನನ್ನನ್ನು ಬದಲಿಸಿತು ಅಂತ. ಯಾವಾಗ ಕೃಷ್ಣ ಭಟ್ರು ನನ್ನನ್ನು ಬದಲಿಸಿದ್ರು, ಕೃಷ್ಣ ಭಟ್ರ ಜವಾಬ್ದಾರಿ ಈಗ ನನ್ನ ಹತ್ರ ಉಂಟು. ನಾನು ಒಂದಷ್ಟು ಮಂದಿಗೆ ಬದುಕಾಗಬೇಕು. ಯಾವಾಗ ಅವರು ಆ ಬಿಲ್ಡಿಂಗ್ ಕೊಟ್ರ ಇವತ್ತು ಇಷ್ಟು ಕೆಲಸ ಫಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಏನು 10 ಸೆಂಟ್ಸ್ ಜಾಗ ಸಿಕ್ಕಿದೆ, ಅದರಲ್ಲಿ ಒಂದು ಭವ್ಯವಾದಂತಹ ಸೇವಾ ಮಂದಿರ ಆಗ್ಬೇಕು. ಕೇವಲ ಸ್ಪೈನಲ್ ಕಾರ್ಡ್ ಇಂಜುರಿಗಲ್ಲ, ಯಾವುದೇ ಡಿಸೆಬಿಲಿಟಿಗೆ ಅದು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕೇ ಬೇಕು. ಅದು ಕೊರತೆ ಉಂಟು, ಇದು ಸಮಾಜದ ಕೊರತೆ. ಆದ ಕಾರಣ ನಮ್ಮದು ಈಗ ಟೈಲರಿಂಗ್ ತರಬೇತಿಗಳು ಸಬಲಿನಿ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಳಿಗಾಗಿ ಉಂಟು, ಶಿಬಿರಗಳು ಆಗ್ತಾ ಉಂಟು. ಅದು ಒಂದು ಸಣ್ಣ ಯೋಜನೆ. ಇನ್ನೊಂದು ರಕ್ತದಾನ ಶಿಬಿರಗಳು ಮತ್ತು ಆಂಬ್ಯುಲೆನ್ಸ್ಗಳು 5 ದೊಡ್ಡ ಹಾಸ್ಪಿಟಲ್ ರಕ್ತ ನಿಧಿ ಕೇಂದ್ರಗಳಿಗೆ ಮಂಗಳೂರಲ್ಲಿ ಮತ್ತು ಒಂದು ಪುತ್ತೂರಲ್ಲಿ ರೋಟರಿ ಮತ್ತು ಕ್ಯಾಂಪ್ಕೋ ರಕ್ತ ನಿಧಿ ಕೇಂದ್ರಕ್ಕೆ ಕೊಡುವಂಥದ್ದು ರಕ್ತಗಳು ಬೇರೆ ಬೇರೆ ಸಂಸ್ಥೆಗಳು, ಬೇರೆ ಬೇರೆ ಜಾತಿ ಸಂಸ್ಥೆಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಮೊದಲು ನಾವು ಮಾಡಿದ್ರೆ ಕ್ರೆಡಿಬಿಲಿಟಿ ನಮಗೆ ಅಂತ ಇತ್ತು, ಈಗ ಹಾಗಲ್ಲ. ಇದು ಅವರು ದಾನಿಗಳಿದ್ದಾರೆ, ಅವರಿಗೆ ಸೂಕ್ತ ವ್ಯವಸ್ಥೆಗಳಾಗಬೇಕು. ನಮ್ಮಲ್ಲಿ ನಾವು ಅರೇಂಜ್ ಮಾಡ್ತೇವೆ ಅಥವಾ ಸಣ್ಣ ಪುಟ್ಟ ಖರ್ಚುಗಳನ್ನು ನಾವು ನೋಡ್ತೇವೆ. ಆದ್ರೆ ಅವರು ಸ್ವತಃ ದಾನಿ ಆದ್ರೆ ಆ ಹಾಸ್ಪಿಟ್ಲಿಂದ ಮಾತ್ರ ತಗೊಳ್ಬಹುದು. ನೀವು ಸೇವಾ ಭಾರತಿ ಒಟ್ಟಿಗೆ ಲಿಂಕ್ ಆದ್ರೆ ನಾವು 6 ಹಾಸ್ಪಿಟಲ್ ಯಾವುದರಿಂದ ಆದ್ರೂ ಹೆಕ್ಕಿ ಕೊಡ್ತೇವೆ. ಇದರೊಂದು ಸುಸೂತ್ರವಾಗಿ ಕೆಲಸ ಮಾಡುತ್ತಿರುವಂತವರು ಸುರಕ್ಷಾ ಮೆಡಿಕಲ್ ನ ಶ್ರೀಧರ್ KV ಅವರು ಅಪ್ರಿಶಿಯೇಟ್ ಮಾಡ್ಬೇಕು. ನನ್ನೊಟ್ಟಿಗೆ ಅಂಥ ಒಂದು ವ್ಯಕ್ತಿತ್ವದವರೇ ತುಂಬಿ ತುಳುಕುವ ಈ ಸಂದರ್ಭದಲ್ಲಿ ಅವರನ್ನು ಸರಿಯಾದ ಜವಾಬ್ದಾರಿ ಕೊಟ್ಟಾಗ ಮಾತ್ರ ಸಾಧ್ಯ. ಅದು ಸ್ವಲ್ಪ ಅನುಭವಕ್ಕೆ ಬರ್ತಾ ಉಂಟು. ಈ ಬಿಲ್ಡಿಂಗ್ ಇವತ್ತು ಕೆಲಸ ಈಗ ಶಿಲಾನ್ಯಾಸ ಮಾಡ್ತಾ ಇದೆ. ಸಂಘಕ್ಕೆ 100 ಆಗುವಾಗ ಸೇವಾ ಭಾರತಿಗೆ 25, ಶಾರದೋತ್ಸವಕ್ಕೆ 25, ನಮ್ಮ ಸೇವಾ ಭಾರತಿಗೆ 21ನೇ ವಯಸ್ಸು ಅಂತ 21ನೇ ವರ್ಷ ಇವತ್ತು ಬಿಲ್ಡಿಂಗ್ ಆಗಿದೆ. ಬಿಲ್ಡಿಂಗ್ ನನ್ನ ಕಲ್ಪನೆಯೂ ಕೂಡ ಹಾಗೆ ಉಂಟು. ಅದು 10 ಸೆಂಟ್ಸ್ ಆದ ಕಾರಣ ವೀಲ್ ಚೇರ್ ಹೋಗ್ಲಿಕ್ಕೆ ರ್ಯಾಂಪ್ಗಳು ಬೇಕು, ಲಿಫ್ಟ್ ಬೇಕು, ಸ್ಟೇರ್ ಕೇಸ್ ಬೇಕು, ವೀಲ್ ಚೇರ್ ಹೋಗುವಂತ ಎಲ್ಲ ವ್ಯವಸ್ಥೆಗಳು. ಅದು ಯಾವುದೇ ರೂಮ್ ಆಗಿರ್ಲಿ, ಪ್ರೆಸಿಡೆಂಟ್ ರೂಮ್ ಇರ್ಲಿ ಅಥವಾ ಸ್ಟಾಫ್ ರೂಮ್ ಇರ್ಲಿ ಅಥವಾ ಮೀಟಿಂಗ್ ಹಾಲ್ ಇರ್ಲಿ ಅಥವಾ ಇದು ವಾಶ್ರೂಮ್ ಇರ್ಲಿ, ಅವನು ಬಂದವನು ನಮ್ಮ ಬಿಲ್ಡಿಂಗ್ ಅಲ್ಲಿ ಎಲ್ಲಿಯೂ ಕೂಡ ಅದು ಆಗುದಿಲ್ಲ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಅಂತ ಇರಬಾರ್ದು. ಆದ ಕಾರಣ GR+4 ಇಂದ ಐಡಿಯಾ ಮಾಡಿದೆ. ಸೆಲ್ಲರ್ ಅಲ್ಲಿ ಪಾರ್ಕಿಂಗ್ ಮತ್ತು ಸ್ಟಾಫ್ ರೂಮ್ ಮತ್ತು ಇದು ಸೆಕ್ಯೂರಿಟಿ ರೂಮ್ ಮತ್ತು ಎಲೆಕ್ಟ್ರಿಕ್ ರೂಮ್ ಅಂತ ಇಟ್ಟಿದೆ. ಯಾಕಂದ್ರೆ ನಮ್ಮ ಹತ್ರ ಆಂಬ್ಯುಲೆನ್ಸ್ ಉಂಟು, ನಮ್ಮದು ಸ್ಕಾರ್ಪಿಯೋ ಉಂಟು, ನಮ್ಮ ಸ್ಟಾಫ್ ಒಂದು 8-10 ಮಂದಿದ್ದು ಬೈಕ್ಗಳು ಬರ್ತದೆ. ಕನಿಷ್ಠ ಅದಕ್ಕಾದ್ರೂ ಪಾರ್ಕಿಂಗ್ ಬೇಕು. ಎರಡನೇದ್ದು ಗ್ರೌಂಡ್ ಫ್ಲೋರ್, ಈಗ ಏನು ಆಫೀಸ್ ಉಂಟು ಅದು ಶಿಫ್ಟ್ ಆಗ್ತದೆ ಫಸ್ಟ್ ಗ್ರೌಂಡ್ ಫ್ಲೋರಿಗೆ. MRPL ನಮ್ಮ ಕರೆಗೆ ಸ್ಪಂದಿಸಿದ ಕಾರಣ 42 ಲಕ್ಷ ರೂಪಾಯಿಯನ್ನು ಕೊಟ್ಟ ಕಾರಣ ಇನ್ನೊಂದು 2 ತಿಂಗಳ ಒಳಗೆ ಒಂದು ಆಫೀಸ್ ಅಲ್ಲಿಗೆ ಶಿಫ್ಟ್ ಆಗ್ತದೆ. ದೊಡ್ಡ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇದ್ದೇವೆ. ಇನ್ನು ಫಸ್ಟ್ ಫ್ಲೋರ್ ನನ್ನ ಅಣ್ಣನ ಬಾಸ್ 50 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಕೂಡ ನನ್ನ ಕನಸು. ಅದರಲ್ಲಿ ಥೆರಪಿ ಹಾಲ್ ಆಗ್ತದೆ. ಅದರ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದು ಕಿಚನ್ ಮತ್ತು ಡೈನಿಂಗ್ ಆಗ್ತದೆ. ಅದಕ್ಕೆ 25 ಲಕ್ಷವನ್ನು NMPT, ಈಗ NMPA ಆಗಿದೆ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಅವರು 25 ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು 25ಕ್ಕೆ ಈಗ ಓಡಾಡ್ತಾ ಇದ್ದೇನೆ. ಇವತ್ತು ಮೊನ್ನೆ ಕೂಡ ತೇಜಸ್ವಿ ಸೂರ್ಯ ಹತ್ರ ಹೋಗಿದ್ದೆ, ಮೊನ್ನೆ ಶೋಭಾ ಕರಂದಾಜೆ ಅವ್ರ ಹತ್ರ ಹೋಗಿದ್ದೆ. ಓಡಾಟ ತುಂಬಾ ಉಂಟು. ಕೈ ಮುಗಿದು ಕರವೊಡ್ಡಿ ಶಿರಬಾಗಿ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇದು ನನಗಾಗಿ ಅಲ್ಲ, ಬಾಕಿಯವರಿಗಾಗಿ. ಮತ್ತು ಈ ಡಿಸೆಬಿಲಿಟಿ ಏನುಂಟು, 21 ಡಿಸೆಬಿಲಿಟಿಯಲ್ಲಿ ಸಪರೇಟ್ ಆಗಿ ಡಿಸೆಬಿಲಿಟಿ ಮೆನ್ಷನ್ ಆಗ್ಲಿಲ್ಲ. ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ಗಮನ ಕೊಡಬೇಕು. ನಮಗೆ ಕೊಡುವಂತ 1,400 ಎಲ್ಲಿಗೂ ಸಾಲುದಿಲ್ಲ. ನಮ್ಮ ಕೇರ್ ಟೇಕರು ಕೂಡ ಅವರು ದುಡಿತಾ ಇಲ್ಲ.
ಅವರದ್ದು ಕೂಡ ನನ್ನದು ಕೂಡ ಅಂದ್ರೆ ನಾನ್ ತಗೊಳ್ತಾ ಇಲ್ಲ, ಬದಲಾಗಿ ಸ್ಪೈನಲ್ ಇಂಜುರಿ ಅವರಿಗೂ ಕೂಡ ತುಂಬಾ ಆರ್ಥಿಕ ಹೊಡೆತ, ಒಮ್ಮೆ ಬರ್ಬಾದಾಗಿ ಹೋಗ್ತದೆ ಸ್ಪೈನಲ್ ಇಂಜುರಿ. ಆದ ಕಾರಣ ಈ ಸರ್ಕಾರ 2 ವರ್ಷಗಳಲ್ಲಿ 7 ಡಿಸೆಬಿಲಿಟಿಯ ಕ್ಯಾರ್ಟೇಕರ್ಗಳಿಗೆ 1,000 ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ. ಈ 2 ವರ್ಷಗಳಲ್ಲೂ ಕೂಡ ನಮ್ಮ ರಿಜೆಕ್ಟ್ ಮನವಿಯನ್ನು ತಿರಸ್ಕೃತ ಮಾಡಿದೆ. ಈ 3ನೇ ಬಜೆಟ್ ಅಲ್ಲಿ ಆದ್ರೂ ಕ್ಯಾರ್ಟೇಕರ್ಗೆ ಕನಿಷ್ಠ 1,000 ರೂಪಾಯಿ, 5,000 ಅಪೇಕ್ಷೆ ಉಂಟು, 1,000 ಆದ್ರೂ ಸಿಗುವ ಹಾಗೆ ಆಗ್ಬೇಕು. ಪ್ರತಿನಿಧಿಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲದಕ್ಕೂ ಪ್ರತಿನಿಧಿಗಳು ಉಂಟು. MLC, ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರ ಅಥವಾ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ, ಇದು ಎಲ್ಲ ಉಂಟು. ಆದ್ರೆ ದಿವ್ಯಾಂಗ ಕ್ಷೇತ್ರಕ್ಕೆ ಪ್ರತಿನಿಧಿಯಾಗಿ ಒಬ್ಬನೇ ಒಬ್ಬ 224ರಲ್ಲಿ MLAಗಳಿಲ್ಲ. ಆಂಗ್ಲೋ ಇಂಡಿಯನ್ ಒಬ್ಬ ಇದ್ದಾನೆ MLA. ಆದ ಕಾರಣ ಅದು ಸಹ ಒಂದು ಕೊರತೆ ಉಂಟು. ಇದು ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಒಂದು ನೆನಪು ಮಾಡಿಕೊಡುವಂಥದ್ದು. ಬದುಕು ನಮಗೂ ಸಹ ಉಂಟು. ನಾವು ಇತರರಿಗೆ ಹೊರೆಯಾಗದಂತೆ ಬದುಕುವಂತ ಅವಕಾಶ ಕೊಟ್ಟರೆ ಸಾಕು. ನನ್ನಂತ ಅನೇಕ ವಿನಾಯಕರು ಇವತ್ತು ಕರ್ನಾಟಕದಾದ್ಯಂತ ಬೆಳೆಸ್ಲಿಕ್ಕೂ ಸಾಧ್ಯ ಉಂಟು, ಬೆಳೀತಾನು ಕೂಡ ಇದ್ದಾರೆ. ಆದ ಕಾರಣ ಈ ಫ್ಲೋರ್ ಏನು ಥೆರಪಿ ಹಾಲ್, ಕಿಚನ್ ಮತ್ತು ಡೈನಿಂಗ್, ಮತ್ತೊಂದರಲ್ಲಿ ಅವರಿಗೆ ಅಕಾಮಡೇಷನ್, ಸ್ವಲ್ಪ ಪ್ರೈವೇಸಿ ಇರುವ ಹಾಗೆ 12 ಮಂದಿಗೆ ಒಳ್ಳೆ ವ್ಯವಸ್ಥೆ, ಅದರ ಮೇಲೆ ಒಂದು ಹಾಲ್. ಊರಿನ ಕಾರ್ಯಕ್ರಮಗಳಿಗೂ ಆ ಹಾಲ್ ಮತ್ತು ಡೈನಿಂಗ್ ಕಿಚನ್ಗಳು ಆಗ್ತದೆ. ಊರಿನ ಯಾವ್ದಾದ್ರು ಸಣ್ಣ ಸಣ್ಣ ಥೆರಪಿಗಳನ್ನು ಕೂಡ ನಾವು ಮಾಡ್ತೇವೆ. ಇನ್ನೊಂದು ಯೋಜನೆ ಏನಾದ್ರೂ ರಿಹ್ಯಾಬಿಲಿಟೇಷನ್ ಅಲ್ಲಿ ಕೇವಲ ಸ್ಪೈನಲ್ ಇಂಜುರಿಗೆ ಅಲ್ಲದಿದ್ರೆ ಬಾಕಿ ಇದ್ದಕ್ಕೂ ಕೂಡ ಒತ್ತು ಕೊಡುವಂತ ಕೆಲಸ ಇನ್ನೊಂದು 1 ವರ್ಷ ಅಂದ್ರೆ 2026ನೇ ಇಸವಿಗೆ ಆ ಕನಸು ಆಗ್ತದೆ. ಇವತ್ತು ಸಂಜೆ ನಾನು ಬೈಂದೂರಿಗೆ ಹೋಗ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಕೆಲಸ ಮಾಡಿದಂತ ಪ್ರಚಾರಕ್ಕಾಗಿದ್ದಂತ ಗುರುವಣ್ಣ ಬರಿಗಾಲ ಸಂತ ಇವತ್ತು ಜನಪ್ರತಿನಿಧಿಯಾಗಿದ್ದಾರೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರ. ನಮಗೆಲ್ರಿಗೂ ಬೈಂದೂರು ನಮಗೆಲ್ರಿಗೂ ಕೂಡ ನಾವೇ MLA ಆದಾಗೆ, ಆ ಕ್ಷೇತ್ರಕ್ಕೆ ಹೋದಾಗ ನಾವೇ MLA ಆದಾಗೆ. ಆದ ಕಾರಣ ಅವರು ಶಾಸಕರಾಗಿ ಒಂದು 20 ದಿನದ ನಂತರ ನಾನು ಅವರ ಮನೆಗೆ ಹೋಗಿ 2 ಗಂಟೆ ಮಾತಾಡಿದ್ದೇನೆ. ವಿನಾಯಕರೇ, ನಾನು ಏನಾದ್ರೂ ಒಂದು ಸಣ್ಣ ಕೆಲಸ ಮಾಡ್ಲೇಬೇಕು ನಿಮ್ಮ ಕ್ಷೇತ್ರಕ್ಕೆ ಅಂತ. ಅದರ ಪರಿಣಾಮವಾಗಿ ಇವತ್ತು ಪಡುವರಿ ಗ್ರಾಮದ ಹೇನಬೇರು ಅನ್ನುವಂತಹ ಕಿರಿಯ ಪ್ರಾಥಮಿಕ ಶಾಲೆ ನಿಂತು ಹೋಗಿದೆ. ಅದನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. BO ಹತ್ರ MOU ಆಗಿದೆ. ಇನ್ನು 1 ತಿಂಗಳು ಅಥವಾ 2 ತಿಂಗಳ ಒಳಗೆ ಕೆಲಸ ಆಗ್ತಾ ಉಂಟು. 90% ಕೆಲಸ ಆಗಿದೆ. ಯಾವ ಸ್ಪೈನಲ್ ಇಂಜುರಿಯವರು ಈಗ ನಮ್ಮ ಗೊತ್ತಿನಲ್ಲಿ 800 ಮಂದಿಯಲ್ಲಿ 150 ಮಂದಿ ಗಾಯದಲ್ಲಿದ್ದಾರೆ. ಈ 2 ಗಡೆ ಅಥವಾ ಕುಂಡೆಯಲ್ಲಿ ಅಥವಾ ಬೆನ್ನಿನ ಕೊನೆಯಲ್ಲಿ. ಅವರಿಗೆ ಬೆಡ್ ಇಂದ ಏಳ್ಲಿಕ್ಕೆ ಸಾಧ್ಯ ಇಲ್ಲ. ಎದ್ರೆ ಮತ್ತು ಜೋರ್ ಆಗ್ತದೆ, ವಾಸನೆ ಬರ್ತದೆ. ಇಂಥ ಸ್ಥಿತಿಯಲ್ಲಿ ಇರುವವರಿಗೆ ಸರ್ಕಾರದಿಂದ ಕಷ್ಟ ಉಂಟು. ನಾನು ಅದು ಮಾತಾಡಿದ್ರೆ ಅದು ತುಂಬಾ ದೊಡ್ಡ ಟಾಪಿಕ್. ಅದು ಅವರಿಗೆ ಕಿಂಚಿತಾದ್ರೂ ಮನುಷ್ಯ ಅನ್ನುವಂಥದ್ದು ಅವರಿಗೆ ಬರಬೇಕು. ರೋಗಿ ಅಂತ ಹೋಗ್ಬೇಕು. ಯಾಕಂದ್ರೆ ನೀವು ಆಗ ಹೇಳಿದ್ರಿ, ಮಲಗಿದವನನ್ನು ಕುತ್ಕೊಳ್ಸಿ ಅವನನ್ನು ನಡೆಸಿ ಅವನನ್ನು ಓಡಿಸಿ ಅಂತ ಹೇಳಿದ್ರಿ. ಅದೇ ರೀತಿ ಅವನು ರೋಗಿ ಅಂತಾನೆ ಇದ್ದಾನೆ. ಅವನು ಬದಲಾಗ್ಬೇಕು. ಅವನನ್ನು ರೋಗಿಯಾಗಿ ಮಾಡೋದಿಲ್ಲ ಅಲ್ಲ, ಇನ್ನು ಮಾಡ್ಲಿಕ್ಕಿಲ್ಲ. ಅದನ್ನು ಚೇಂಜ್ ಮಾಡ್ತೇವೆ ನಾವು. ಹೌದು, ಅವನು ಮನುಷ್ಯನೇ. ರೋಗಿಯಿಂದ ಅವನು ಏನು ವ್ಯಕ್ತಿ ಆಗ್ಬೇಕು, ವ್ಯಕ್ತಿಯಿಂದ ಶಕ್ತಿ ಆಗ್ಬೇಕು. ಅದು ನಮ್ಮ ಕೆಲಸ. ಅದು ಪರಿಪೂರ್ಣತೆ. ಅದು ಸಂಘ ಹೇಳಿಕೊಟ್ಟದ್ದು. ಆದ ಕಾರಣ ಆ ಬೈಂದೂರಲ್ಲಿ ನಿಂತು ಹೋದ ಶಾಲೆಯಲ್ಲಿ ವೂಂಡ್ ಕೇರ್ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ತಾ ಇದ್ದೇವೆ. 150 ಮಂದಿ 6 ಜಿಲ್ಲೆಯಲ್ಲಿ ಮಾತ್ರ. ಬದಲಾಗಿ ಇವತ್ತು ಕರ್ನಾಟಕದಲ್ಲಿ ಟೋಟಲ್ 15ರಿಂದ 20 ಸಾವಿರ ಮಂದಿಯಲ್ಲಿ 15% ಅಥವಾ 20% ಅಂತ ಹೇಳಿದ್ರು ಕೂಡ 4,000 ಮಂದಿಯ 20,000 ಅಷ್ಟು ಮಂದಿ ಗಾಯದಲ್ಲಿದ್ದಾರೆ. ಗುಣಪಡಿಸಲಿಕ್ಕೆ ಸ್ವಲ್ಪ ಕಷ್ಟ, ಲೆಂತಿ ಪ್ರೋಸೆಸ್. ಬಟ್ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ನಮ್ಮ ಪರಿಶ್ರಮ ಇರ್ಬೋದು ಅಥವಾ ಎಲ್ಲರ ಸಹಕಾರ ಅಥವಾ ಏನು ಇವತ್ತು ದೇವರ ಆಶೀರ್ವಾದ ಕೂಡ ಉಂಟು. ಯಾಕಂದ್ರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕೂಡ ನಮ್ಮೊಟ್ಟಿಗೆ ಬರ್ತಾ ಉಂಟು. ಒಂದು ವಿಂಗ್ ಪ್ರಾಜೆಕ್ಟಿನವರು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕಂಪ್ಲೈನ್ಸ್ ಮತ್ತು ಫೈನಾನ್ಸಿನವರು ಬರ್ಲಿಕ್ಕಿದ್ದಾರೆ. ಅವ್ರದ್ದು ಆದ್ರೆ 4 ತಿಂಗಳೊಳಗೆ MOU ಆಗ್ತದೆ. ದೀರ್ಘಕಾಲದ MOU. ಅದು ಬೈಂದೂರು ಯೂನಿಟಿಗೆ ನಾವು ಹಾಕ್ತಾ ಇದ್ದೇವೆ. APD ಇನ್ನು 3 ವರ್ಷ ಸೇವಾಧಾಮದ ಜೊತೆಯಾಗಿರ್ತದೆ. ಮತ್ತೆ ನಾವು ಇಂಡಿಪೆಂಡೆಂಟ್ ಆಗ್ಬೇಕಾಗ್ತದೆ. ಆಗ ದೇವರು ಮತ್ತೊಂದು ಸಂಸ್ಥೆಯನ್ನು ಕೊಟ್ಟಾರೆ. ಆದ ಕಾರಣ ನಾನು ಹೇಳುವಂಥದ್ದು, ಬದುಕು ಕೊನೆಯಲ್ಲ. ಅದು ಅಂಗವಿಕಲತೆ ಇರ್ಬೋದು ಅಥವಾ ಸಮರ್ಥರು ಎಲ್ಲೋ ಒಂದು ಕುಂದಿದಾಗ ಏನು DVG ಅವರು ಹೇಳ್ತಾರೆ, ಸತ್ತೆನೆಂದೇನ ಬೇಡ, ಸೋತೆನೆಂದೇನ ಬೇಡ, ಬತ್ತಿತೆನ್ನೋಳು ಸತ್ತೋದು ಊಟ ಏನ ಬೇಡ, ಮೃತ್ಯುವೆನ್ನುವುದು ತೆರೆ ಏರು ತೆರೆ ಇಳಿತ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಯಾಕಂದ್ರೆ ಸತ್ಯ ಅಂತ ಹೇಳಲಿಕ್ಕಿಲ್ಲ. ಅದು ಸಮರ್ಥರು ಕೂಡ ಒಂದು ಕುಂದಿ ಹೋದಾಗ ಈ ಕಗ್ಗ ನೆನಪಿಗೆ ಬರಬೇಕು.
ಸೋತೆ ಅಂತ ಹೇಳ್ಬೇಡ. ಬತ್ತಿ ತೊನ್ನೋಳು ಸತ್ವದೂಟ ಎಲ್ಲ ಹೋಯ್ತು, ನಾನು ಇದ್ದೆ, ಇನ್ನು ಸುಸೈಡೇ ಗತಿ ಅಂತ ಅದು ಸಹ ಇಲ್ಲ. ನಾಳೆ ನಮ್ಮದು ವಿಶ್ವಾಸದ ನಾಳೆಗಳು, ಅದು ಭರವಸೆಯ ನಾಳೆಗಳು ನಮ್ಮದೆನಿಸಿದೆ. ಎಸ್, ಆದ ಕಾರಣ ಸೇವಾ ಭಾರತಿ, ಸೇವಾಧಾಮ ಅಥವಾ ಸಬಲಿನಿ ಅಥವಾ ಆರೋಗ್ಯಂ ಯೋಜನೆಯೊಟ್ಟಿಗೆ ಸೇವಾಧಾಮ ಇವತ್ತು ಕರ್ನಾಟಕದ ಅನೇಕರಿಗೆ ಇವತ್ತು ಮಾದರಿಯಾಗಿದೆ. ವಿನಾಯಕ ಸಹಿತ ಬೇರೆ ಬೇರೆ ಹೆಸರಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಬೆಳೀತಾ ಇದ್ದಾರೆ. ಅದರ ಒಟ್ಟಿಗೆ ವಿನಾಯಕ ಅಥವಾ ವಿನಾಯಕನ ಶಕ್ತಿ, ದೇವರ ಶಕ್ತಿ ಉಂಟು. ಅದರ ಒಟ್ಟೊಟ್ಟಿಗೆ ನಿಮ್ಮಂತ ಪಾಡ್ಕಾಸ್ಟ್ಗಳು ನಮ್ಮೊಟ್ಟಿಗೆ ಇದ್ದಾಗ ನಾವು ಸಹ ಬೆಳಿತೇವೆ, ಬದುಕುತ್ತೇವೆ ನಿಮ್ಮೊಟ್ಟಿಗೂ ಕೂಡ. ಖಂಡಿತ ಏನು ಅವಕಾಶ ಕೊಟ್ಟಿದ್ದೀರಿ, ಅದು ಈ ದಿವ್ಯಾಂಗತೆಗೆ ಕೊಟ್ಟಂತ ಅವಕಾಶ. ಅದು ಕೇವಲ ವಿನಾಯಕ ಸ್ವೀಕರಿಸುವುದಲ್ಲ, ಅದು ಆ ದೇವರಿಗೆ ಸಮರ್ಪಿತ. ಶುಭವಾಗಲಿ ನಿಮಗೆ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಇಲ್ಲಿ ತನಕ ತಾವೊಂದು ಅದ್ಭುತವಾದ ಜರ್ನಿಯನ್ನು ಕಂಡಿರುವಂಥದ್ದು. ಎಷ್ಟೋ ಎಲ್ಲ ಪರ್ಸನಾಲಿಟಿಗಳದ್ದು ಅವರದ್ದೇ ಆದ ಒಂದು ಯುನೀಕ್ ಜರ್ನಿ ಅಂತ ಇರುತ್ತೆ. ಸೊ ವಿನಾಯಕರು ನಾನು ಬಾಲ್ಯದಿಂದಲೂ ಕಂಡಂತಹ ಒಬ್ಬ ವ್ಯಕ್ತಿ. ತುಂಬಾನೇ ಇನ್ಸ್ಪೈರಿಂಗ್. ಜರ್ನಿ ಈಸಿ ಇರಲಿಲ್ಲ, ಆದ್ರೆ ಸಾರ್ಥಕ್ಯ ಜೀವನವನ್ನು ಅವರು ನಡೆಸ್ತಾ ಇರುವಂಥದ್ದು. ಇನ್ನು ಮುಂದೆಗಳು ಅವರ ಬಹುದೊಡ್ಡ ಯೋಜನೆಗಳು, ಕನಸುಗಳಿದೆ, ಅದೆಲ್ಲದೂ ಯಶಸ್ವಿಯಾಗ್ಲಿ ಅಂತ ಹೇಳಿ ಆರೋಹಣದ ಮುಖಾಂತರ ತಮಗೆ ಆಶಯಿಸ್ತಿದ್ದೇನೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಾಗಿದ್ದಕ್ಕೆ ಸರ್. ನಮ್ಮ ಆರೋಹಣ ತಂಡದ ಪರವಾಗಿ, ಆರೋಹಣ ಪಾಡ್ಕಾಸ್ಟ್ ನ ಪರವಾಗಿ ನಮಗೊಂದು ಸಣ್ಣ ಕಾಣಿಕೆ, ಜಸ್ಟ್ ಅ ಮೊಮೆಂಟ್ ಆಫ್ ಡೈಲಿ ಯೂಸಿಗೆ ಆಗುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್. ಹಾಗೆ ಇನ್ನು ಮುಂದೆ ಕೂಡ ಸಾಕಷ್ಟು ಇನ್ಸ್ಪೈರಿಂಗ್ ಸ್ಟೋರೀಸ್ ನಮಗೆ ಲಭ್ಯ ಇದೆ. ಸೊ ಇನ್ನು ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಆರೋಹಣ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ತೆ ಸ್ನೇಹಿತರೆ, ಇವತ್ತು ನಾನೊಂದು ತುಂಬಾ ವಿಶಿಷ್ಟವಾದಂತಹ ಪರ್ಸನಾಲಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೇನೆ. ಜೀವನದ ಯೌವನ ಚಿಗುರೊಡೆಯುವ ಸಂದರ್ಭದಲ್ಲಿ ನಡೆದಂತಹ ಒಂದು ಕಹಿ ಘಟನೆ, ಅದೆಷ್ಟೋ ದಿವ್ಯಾಂಗರ ಪಾಲಿಗೆ ಬೆಳಕಾಗಿರುವಂತಹ ಅತ್ಯುತ್ತಮ ಸಾಧಕ ಇವರು. ಅವರೇ ನಮ್ಮ ಹೆಮ್ಮೆಯ ಶ್ರೀ ವಿನಾಯಕರಾವ್ ಅಜ್ಜೋಳಿಗೆ ಇವರು. ನಿಮ್ಮ ಒಂದು ಬಾಲ್ಯದ ಕ್ಷಣಗಳು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣಂದಿರೊಟ್ಟಿಗಿನ ಒಂದು ಒಡನಾಟ. 8ನೇ ಮಗ, ಯಾಕಂದ್ರೆ 8ನೇ ಮಗ ಆಗುವಾಗ ಎಲ್ಲರೂ ಕೂಡ ಸ್ವಲ್ಪ ಕಣ್ಣು ದೊಡ್ಡ ಮಾಡಿ ನೋಡ್ತಾರೆ. RSS ನೊಟ್ಟಿಗೆ ನಿಮ್ಮ ಬಾಂಧವ್ಯ ಒಡನಾಟ ಉಂಟು. ಆ ಆಟಕ್ಕಾಗಿ ಶಾಖೆಗೆ ಹೋದವರು, ಅಯೋಧ್ಯೆಗೆ ಹೋದ ಆ ಒಂದು ಸಂದರ್ಭ, ತಂದೆಯವರು ಇದ್ರು ಆ ಟೈಮಲ್ಲಿ. ಅದಕ್ಕೆ ಇಲ್ಲ 90ಕ್ಕೆ ಪೆಟ್ಟು ತಿನ್ನೋದಕ್ಕೆ, ಹಾಡು ಹೇಳಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಎಸ್ಐ ಇರ್ಬೇಕು, ನಿಲ್ಲಿಸ್ರ ಅಂತ ಹೇಳಿ. ಅದು ಪ್ರತಾಪಣ್ಣನಿಗೆ ನಿಲ್ಲಿಸ್ರ ಎಂತದ್ದು. ಅವರು ಹೇಳಿದ ಹಾಡು, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ವಾಯ್ಸ್ ಮತ್ತು ಅವರ ಹೈಟ್, ಅದು ಇವತ್ತಿಗೆ ಸಹ ನನ್ನ ಒಳಗೆ ಉಂಟು. 11,000 ವೋಲ್ಟಿನ ಆ ವೈರ್, ಅದರ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಹೊರಗೆ ಇರ್ತದೆ, 2-3 ಇಂಚ್ ಮುಟ್ಟಬೇಕಂತಿಲ್ಲ, ದೂರದಲ್ಲಿ ಇರ್ತದೆ. ಸೊ ಟೆಸ್ಟರ್ ಆದ ಆ ಗ್ಯಾಪ್ ಅಲ್ಲಿ ಇರುವಾಗ ಶಾಕ್ ಆಗಿ ಬಿದ್ದಾಗುವಾಗ ಗೊತ್ತಾಯ್ತು, ಗುಯ್ ಅಂತ ಇಡೀ ಶರೀರದಲ್ಲಿ ಶಬ್ದ ಬಂತು. ಎಂಥದ್ದು ಏನು ಅಂತ ಗೊತ್ತಿಲ್ಲ, ಬಿದ್ದಿದ್ದೇನೆ. ಅವನು ಸೀದಾ ಮಗುವಿನ ಹಾಗೆ ತಗೊಂಡೋದ, ಹೀಗೆ ತಗೊಂಡು ಅವನ ಪಕ್ಕದ ಅವನ ಮನೆಗೆ ಮಲಗಿಸಿದ, ನೀರು ಕೊಟ್ಟ. ಅಂಬಾಸಿಡರ್ ಕಾರು ಯಾರು ತಂದರು, ನನ್ನನ್ನು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡುವಾಗ ನನ್ನ ಕಾಲನ್ನು ಹೊರಗಿಟ್ರು. ಮತ್ತು ಆಗದ ರಸ್ತೆಗಳು, ಏರಿಳಿತ, ಎಲ್ಲ ಇಡೀ ನನ್ನ ಡಿಸೇಬಿಲಿಟಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಮಾಡಿ ಬಿಟ್ಟಿತ್ತು. ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಅಂತ ಮತ್ತೆ ಬಂತು. ಅವರು ನನ್ನ ಮನೆಯವರಿಗೆ ಹೇಳಿದ್ರು, ಪ್ರಪಂಚದ ಎಲ್ಲಿ ಹೋದರೂ ಕೂಡ ಸ್ಪೈನಲ್ ಇಂಜುರಿ ಅವರಿಗೆ ಇಷ್ಟೇ ಮಾಡೋದು, ಅವನನ್ನು ಬೇಗ ಬಿಡುದಿಲ್ಲ. ನನ್ನ ಕಣ್ಣೆದುರು ಅವನು ಕೂತ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ಅವನು ವೀಲ್ ಚೇರ್ ಅಲ್ಲಿ ಹೋಗುವಾಗ ಆಗ್ತದೆ ಅನ್ನುವಂಥದ್ದು ನನ್ನದು. ಸುಸೈಡ್ ಮಾಡ್ಲಿಕ್ಕೂ ಕೂಡ ದಾರಿಗಳನ್ನು ಹುಡುಕುತ್ತಾ ಇದ್ದೆ. ದಾರಿಗಳು ಇಲ್ಲಲ್ಲ, ವೀಲ್ ಚೇರ್ನ ಮೇಲೆ ಇರುವಾಗ ಕೆರೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಕೆರೆ ದೂರ, ಹ್ಯಾಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿನಾಯಕ ಹೊರಟೋಗ್ತಾ ಇದ್ದಾನೆ, ಕಂಟ್ರೋಲ್ ಬರ್ತಾ ಇಲ್ಲ, ಬದುಕುವ ಎಲ್ಲ ದಾರಿಗಳು ಬಂದವು. ಕೆಲಸಕ್ಕೆ ಪ್ರಾರಂಭ ಸೇವಾ ಭಾರತಿ, ಅವತ್ತಿನ ಇವತ್ತಿನವರೆಗೆ 21 ವರ್ಷ ಆಯಿತು. ತಿರುಗಿ ನೋಡಿದ್ದಂದ್ರೆ ಏನೆಲ್ಲ ಮಾಡಿದ್ದೇವೆ ಅಂತ ಅಷ್ಟೇ. ಲಿಂಕ್ ನಾನು ಬಿಟ್ಟಿದ್ದೇನೆ, ತಂತಿ. ನೀವು ಇಷ್ಟು ಖುಷಿಯಲ್ಲಿದ್ದೀರಿ, ಸರಿ ಇದ್ದೀರಿ, ತೆಗೆದ್ರೆ ಮತ್ತೆ ನಿಮಗೆ ಡಿಫಾರ್ಮಿಟಿಗೆ ಹೋದ್ರೆ ಕಷ್ಟ ಉಂಟು. ಒಳಗೊಂದು ನನ್ನ ಆಸ್ತಿ ಉಂಟು. ನಮ್ಮಲ್ಲಿ ಯಾವತ್ತೂ ಕಾರ್ಯಕರ್ತರು ಕಿಸೆಯಲ್ಲಿ ದುಡ್ಡು ಇಟ್ಟುಕೊಂಡು ಕೆಲಸ ಮಾಡೋದಲ್ಲ, ಬಾಕಿಯವರ ಕಿಸೆಯಲ್ಲಿ ಇದ್ದದನ್ನು ನೋಡಿ ಕೆಲಸ ಮಾಡ್ತಾರೆ.
ಸತ್ಯನೆಂದೆನ ಬೇಡ ಸೋತೆನೆಂದೆನ ಬೇಡ ಬತ್ತಿತೆನ್ನೋಳು ಸತ್ವದೂಟ ಏನ ಬೇಡ ಮೃತ್ಯುವೆನ್ನುವುದು ತೆರೆ ಏರು ತೆರೆ ಇಳಿತ ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ.